ಆತ್ಮೀಯರೇ, ಕಾಳಿದಾಸ ನಮ್ಮ ಭಾರತೀಯ ಸಾಂಸ್ಕೃತಿಕ ನೆಲೆಯಲ್ಲಿ ಒಂದು ಸಾಂಸ್ಕೃತಿಕ ನೆಲೆಯಲ್ಲಿ ಸಾಹಿತ್ಯದ ಒಂದು ಔನ್ನತ್ಯವನ್ನು ಎತ್ತಿದಂಥ ಮಹಾಕವಿಯವರು. ಅಂಥವನು ಶಿವನ ಹಾಕ್ಕೊಂಡ. ಶಿವ ಅಂದ್ರೇ ಮಂಗಳಕರವಾದವನು. ಅದು ಅಂತ ಶಿವನ ಅರ್ಥನೇ ಅದು. ಇಂಥ ಶಿವನ ಬಗ್ಗೆ ನಮ್ಮ ಶಿವಕುಮಾರ ಸ್ವಾಮಿಯವರು ಮಾತಾಡ್ತಾರೆ. ಅಂದರೆ ಶಿವಕುಮಾರ ಸ್ವಾಮಿಯವರು ಆಸೇತು ಹಿಮಾಲಯ ಪರ್ಯಂತ ಒಂದು ರೀತಿಯಿಂದ ಕಾಶಿ ಪೀಠದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಅಷ್ಟು ಮಟ್ಟಿಗೆ ಅವರು ಭಾರತೀಯ ನೆಲೆಯಲ್ಲಿ ಶಿವನ ಕುರಿತಂತೆ ಬಹಳಷ್ಟು ಕೆಲಸ ಮಾಡಿ, ಅದು ವಿಶೇಷವಾಗಿ ಸಂಸ್ಕೃತದಲ್ಲಿ ಪಾಂಡಿತ್ಯ ಇದೆ, ಕನ್ನಡದಲ್ಲಿ ಪಾಂಡಿತ್ಯ ಇದೆ. ಹೀಗಾಗಿ ಇತ್ತೀಚೆಗೆ ಅವರಿಗೆ ಭಾರತೀಯ ಭಾಷಾ ವಿಜ್ಞಾನದ ದೃಷ್ಟಿಯಿಂದ ಅಖಿಲ ಭಾರತ ಪ್ರಶಸ್ತಿ ಸಿಕ್ತು. ಇದಲ್ಲದೆ ನಮ್ಮ ಕಾಶಿ ಜ್ಞಾನಪೀಠ, ಅದು ಜ್ಞಾನ ಸಿಂಹಾಸನ, ಆ ಪೀಠದಿಂದ ಇವರು ಜ್ಞಾನವನ್ನು ಮೆಚ್ಚಿಕೊಂಡು ಅವರಿಗೆ ವಾರ್ಷಿಕವಾಗಿ ನಿರ್ದಿಷ್ಟ ಒಂದು ಇದನ್ನು ಕೂಡ ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ಅದನ್ನು ಕೂಡ ಕೊಟ್ಟು ಪಂಚಾಚಾರ್ಯ ಪ್ರಶಸ್ತಿಯನ್ನು ಕೂಡ ಕೊಟ್ಟು. ಇದಲ್ಲದೆ ರಂಭಾಪುರಿ ಪೀಠ, ಪಂಚಪೀಠಗಳಿಂದ ಕೂಡ ಅವರಿಗೆ ಸನ್ಮಾನ ಆಗಿದೆ. ಯುಗಮಾನೋತ್ಸವ ಅಂತ ನಡೆಯುತ್ತಲ್ಲ, ಅದಕ್ಕೆ ಯುಗಮಾನೋತ್ಸವ ಸಮ್ಮೇಳನಾಧ್ಯಕ್ಷ ಕೂಡ ಆಗಿದ್ದರು. ಹೀಗೆ ಇಂಥವ್ರ ಬಾಯಿನ ಮಾತು ಕೇಳಬೇಕು, ಸುಮ್ಮನೆ ಇದು ಮಾಡೋದಲ್ಲ. ಒಂದು ಪಾಂಡಿತ್ಯದ ನೆಲೆಯಲ್ಲಿ ಅವರು ಕೇವಲ ಇಷ್ಟ ಅಲ್ಲ, ಬರೀ ಮೇಷ್ಟ್ರಾಗಿದ್ದರು, ಪ್ರಾಚಾರ್ಯರಾಗಿದ್ದರು, ಉಪನ್ಯಾಸ ಮಾಡ್ತಿದ್ದರು. ಆ ಮಕ್ಕಳ ಅತ್ಯಂತ ಜನಪ್ರಿಯ ಉಪನ್ಯಾಸಕರು ಆಗಿದ್ದರು. ಹೀಗಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೂಡ ಅವ್ರ ಸಂಪರ್ಕ. ನಮ್ಮ ಕಾಶಿ ಪೀಠದ ಅನುಸಂಧಾನ ಸಂಸ್ಥೆ ಅಂತಿದೆ, ಅದಕ್ಕೂ ಕೂಡ ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಬೇರೆ ಬೇರೆ ಸಂಸ್ಥೆಗಳಲ್ಲೂ ಕೂಡ ಸಂಘಟನೆ ದೃಷ್ಟಿಯಲ್ಲಿ ಕೂಡ ಅವರು ತಮ್ಮ ಕೆಲಸ ಮಾಡೋದ್ರಿಂದ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಇದ್ದಾರೆ. ನಮ್ಮ ವೀರಶೈವ ಲಿಂಗಾಯತ ಅಂತ ಏನೇ ಹೇಳ್ಕೊಳ್ಳಿ, ಒಟ್ಟಾರೆ ಭಾರತೀಯ ಸಂಸ್ಕೃತಿ ದೃಷ್ಟಿಯಿಂದ, ಭಾರತೀಯ ದೃಷ್ಟಿಯಿಂದ ಒಂದು ಒಂದು ಸಾಂಸ್ಕೃತಿಕ ನೆಲೆಯಲ್ಲಿ ಅವರು ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿದ್ದಾರೆ. ಹೀಗಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ನಾವು ಕೇವಲ ಸಂಸ್ಕೃತದ ಹಿಂದಕ್ಕೇನೆ ಹೋಗೋದಲ್ಲ, ಇವತ್ತಿಗೂ ಕೂಡ ಸಂಸ್ಕೃತ ತನ್ನದೇ ಆದ ಪ್ರಭಾವ ಹಾಗೆ ಬೀರದೆ ಅಂತಕ್ಕಂಥದ್ದು ಗಮನಿಸಬೇಕಾಗುತ್ತೆ. ಯಾಕೆ ಅದರ ಪ್ರಭಾವ ನಮ್ಮ ಎಲ್ಲ ಭಾಷೆಗಳ ಮೇಲೆ ಆಗಿದೆ. ಹಾಗಾಗಿ ಭಾಷಾವಿದರು ಹೌದು, ಅವರು ಸಂಘಟಕರ ಕೋವಿದರು ಹೌದು. ಹೀಗಾಗಿ ಇವತ್ತು ಅವರು ಶಿವನ ಕುರಿತು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಶಿವ. ಅವನು ಎಲ್ಲಿಂದ ಅಂತ ಯೋಚನೆ ಮಾಡ್ತೀವಿ ನಾವು. ಸಿಂಧೂ ಸಂಸ್ಕೃತಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಶಿವಪಶುಪತಿ ಅಂತಲೂ ಹೇಳ್ತೀವಿ, ರುದ್ರಪಶುಪತಿ ಅಂತಲೂ ಹೇಳ್ತೀವಿ. ಆದರೆ ಶಿವಪಶುಪತಿ, ರುದ್ರಪಶುಪತಿ ಅಂತ ಹೇಳುವಾಗ ನಾವು ಯಾವುದು ಮಂಗಳಕರವಾಗಿದೆಯೋ ಅದು ಸಿಂಧೂ ಸಂಸ್ಕೃತಿ ಬಂದಿದ್ದು ಅಂತ ಅರ್ಥ. ಅದರಿಂದ ಯಾವುದು ಶಿವವನ್ನು ಒಂದು ತನ್ನದೇ ಅಂತ ಒಂದು ಸಾಂಸ್ಕೃತಿಕ ನೆಲೆಯಲ್ಲಿ ಒಂದು ವೀರಗರ್ಭದ ಅಂತ ಹೇಳ್ಕೊಡ್ತೇವೆ. ಅದು ಶಿವನ ತಲೆ ಮೇಲೆ, ರುದ್ರಪಶುಪತಿಯ ತಲೆ ಮೇಲೆ ಶಿವರಾವೇಶ ನೀವು ನೋಡಿರ್ಬೋದು. ಆ ಶಿವರಾವೇಶ ಹೂ ಆಕಾರವಾಗಿ ಕಾಣಬರ್ತದೆ. ಅದು ತ್ರಿಶೂಲ ಅಲ್ಲ, ಕೋಡುಗಳು ಅಂತ ಹೇಳ್ತಾರೆ. ಅದೇ ಅಲ್ಲಿ ಮಧ್ಯ ಬರ್ತಕ್ಕಂಥದ್ದು ಊರ್ಧ್ವಲಿಂಗ ಬರ್ತಕ್ಕಂಥದ್ದು, ಉಳಿದಿರ್ತಕ್ಕಂಥ ಅದರ ಚಾಚುಗಳು. ಇದನ್ನು ನೀವು ಇವತ್ತು ಶಿವಲಿಂಗಗಳಲ್ಲಿ ಸೋಮಸೂತ್ರ ಇದೆಯಲ್ಲ, ಗಮನಿಸಿ, ಅಲ್ಲಿ ಮಧ್ಯ ಊರ್ಧ್ವಲಿಂಗ ಬರ್ತದೆ, ಸುತ್ತ ಅಕ್ಕಪಕ್ಕ ಕೋಡುಗಳು ಬರ್ತವೆ. ಅಂದರೆ ವೀರಶಿವದ ಒಂದು ಪರಿಕಲ್ಪನೆ ಸಿಂಧೂ ಸಂಸ್ಕೃತಿಯಲ್ಲಿ ಬಂದಂಥದ್ದು. ಈ ಸಿಂಧೂ ಮತ್ತು ಇನ್ನೊಂದು ವೈಶಿಷ್ಟ್ಯ ಏನು, ಅದು ಶಿರೋವೇಶ ಮುಖಾರವಾಗಿ ಕಾಣ್ತದೆ. ಅಡ್ಡಕ್ಕಿಟ್ಟರೆ ಅದನ್ನು ನೇರವಾಗಿ ನಿಲ್ಲಿಸಿ ಹೀಗೆ ಬಂತು ಅಂದರೆ ಏನು ಆಕಾರ ಬರ್ತದೆ, ಓಂಕಾರ ಬರ್ತದೆ. ನಟವರ್ಜ ಹೇಳ್ತಾರೆ ಕ್ರಿಯಾಸಕ್ತಿ ಇದರಲ್ಲಿ ನಮ್ಮ ಸಿಂಧೂ ಸಂಸ್ಕೃತಿಯಲ್ಲಿ ಕ್ರಿಯಾಯುಗದ ಮೂಲಭೂತ ಚಿಹ್ನೆ ಇರತಕ್ಕಂಥದ್ದು ಅಂತಕ್ಕಂಥ. ಹಾಗೆ ಶಿವನ ಶಿರೋವದೆ ರುದ್ರಪುಷ್ಪದ ಶಿರೋವೇಶನೇ ಓಂಕಾರದ ಕ್ರಿಯಾಯೋಗದ ಒಂದು ಶಿವಯೋಗದ ಒಂದು ಕ್ರಿಯಾಯೋಗದ ಒಂದು ಮೂಲಭೂತವಾದಂಥ ಸಂಕೇತ ಅದು. ಅಂಥ ಇದನ್ನು ಅಂಥ ಶಿವನ ಕುರಿತು ನಾವು ಯೋಚನೆ ಮಾಡೋದಾಗಲಿ, ಮಾತನಾಡೋದಾಗಲಿ, ಕೇಳೋದಾಗಲಿ ನಿಜಕ್ಕೂ ಕೂಡ ತನ್ನದೇ ಆದಂಥ ಒಂದು ವೈಶಿಷ್ಟ್ಯ ಇರ್ತದೆ. ಹಾಗಾಗಿ ಶಿವಕುಮಾರ ಸ್ವಾಮಿಯವರು ಆ ಬಗ್ಗೆ ಬಹಳ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಶಿವನ ಕುರಿತೆ ಅವರೇ ಶಿವ ಅಂತ ಇಟ್ಕೊಳ್ಳಿ. ಅವರ ಹೆಸರೇ ಶಿವಕುಮಾರ ಸ್ವಾಮಿ. ಅದು ಶಿವಕುಮಾರ ಗಣೇಶನೂ ಆಗ್ಬೋದು, ಸ್ಕಾಂತನೂ ಆಗ್ಬೋದು. ಅದರಿಂದ ಅವರೇ ಶಿವ ಆದ್ದರಿಂದ ಶಿವನ ಸ್ವರೂಪ ಇದರಿಂದ ಆ ಕುರಿತಂಥ ಬಗ್ಗೆ ಅದನ್ನು ಕೂಡ ವಿಶೇಷವಾಗಿ ಕಾವ್ಯಗಳಲ್ಲಿ ಯಾತಕ್ಕೆ ನಾವು ಯೋಚನೆ ಮಾಡ್ತೀವಿ,
ಇವಾಗ ನಾವು ಸಾಮಾನ್ಯವಾಗಿ ಮಾತಾಡ್ತಕ್ಕಂಥ ವಿಷಯ ಬೇರೆ. ಇವಾಗ ಪುರಾಣಮಿತ್ತೇವ ಅನ್ನೋ ಪುರಾತನಸ್ಯ ಕಲ್ಪಸ್ಯ ಪುರಾಣಾನಿ ವಿಧರ್ಮದ. ಪುರಾಣದಲ್ಲಿ ಹೇಳ್ತಕ್ಕಂಥ ಎಲ್ಲ ನಡೆದಂಥ ಘಟನೆಗಳೇ. ಇದೊಂದು ಎಚ್ಚರಿಕೆ ಮಾತು ಕೂಡ ಹೇಳಿ. ಪುರಾಣಮಿತ್ತೇವನ ಸಾಧು ಸರ್ವಂ. ಪುರಾಣ ಹೇಳ್ತಕ್ಕಂಥದ್ದು ಎಲ್ಲೋದೇ ಇಲ್ಲ. ಯಾವಾಗ ಪುರಾಣದಲ್ಲಿರ್ತಕ್ಕಂಥ ಅಂಶ ಕಾವ್ಯ ರೂಪದಲ್ಲಿ ಬರ್ತದೆ, ಕವಿ ಏನು ಮಾಡ್ತಾರೆ, ವೈಭವೀಕರಿಸ್ತಾರೆ, ಸಹಜವಾದದ್ದು. ಆದ್ದರಿಂದ ಪುರಾಣ ಹೇಳ್ತಕ್ಕಂಥ ಘಟನೆಗಳನ್ನು ಹೇಳುವಾಗ ನಮಗೆ ಅದರ ವಿಕೃತವಾಗಿ ಯೋಚನೆ ಮಾಡ್ತಕ್ಕಂಥ ಅದರಲ್ಲಿ ಏನಿದೆ ಬರೀ ಪುರಾಣ ಅಂದ್ಬಿಡ್ತೀವಿ. ಅದು ನಡೆದಂಥ ಘಟನೆನೇ ಅವ್ರು ಹೇಳ್ತಾರೆ. ಇವತ್ತಿನ ದಿವಸ ನಿಮಗೆ ಟೈಪಿಂಗು ಅಥವಾ ನೀವು ಬೇರೆ ಬೇರೆ ನಾನಾ ಮಾಧ್ಯಮಗಳಲ್ಲಿ ನೀವು ಹೇಳ್ಬೋದು. ಆ ಕಾಲಕ್ಕೆ ಬರೆಯೋದು ಸಂದರ್ಭ ಏನಿತ್ತು, ಕಂಠಪಾಠ ಮಾಡಿ ಜನಕ್ಕೆ ಅದು ಒಪ್ಪಿಸ್ತಕ್ಕಂಥದ್ದು, ಚಿಂತನೆ ಮಾಡ್ತಕ್ಕಂಥದ್ದು. ಹಾಗೆ ಕಾಳಿದಾಸ ಕಾವ್ಯ ಇದು ಮಾಡಬೇಕಾದ್ರೆ ಅವರು ಕಾವ್ಯ ಸ್ವರೂಪದಲ್ಲಿ ತನ್ನ ಚಿಂತನೆ ವೈದಶ್ಯವನ್ನು ಭಾವನೆಯನ್ನು ಎಲ್ರಿಗೂ ತಲುಪಿಸೋದಕ್ಕೋಸ್ಕರ ಕಾವ್ಯ ಸ್ವರೂಪದಲ್ಲಿ ಶಿವನ ಕಂಡ. ಯಾಕೆ ಶಿವ ಎಲ್ಲರಿಗೂ ತಲುಪ್ತಕ್ಕಂಥ ಅವರು ಸಾಮಾನ್ಯ ಜನರಿದ್ದು ಅತ್ಯುಚ್ಚ ಎಲ್ಲರಿಗೂ ಕೂಡ ಸಲ್ತಕ್ಕಂಥವ್ರು ಶಿವ. ಬುಡಕಟ್ಟವನು. ಅವ್ರ ವೇಷಭೂಷ ನೋಡಿ, ಕೈ ತುಂಬ ಬಳೆಗಳಿಗೆ ಇರ್ತಕ್ಕಂಥದ್ದು, ತಲೆ ಮೇಲೆ ಇರ್ತಕ್ಕಂಥ ಅವ್ರ ಸುತ್ತಮುತ್ತ ಇರ್ತಕ್ಕ ಪ್ರಾಣಿಗಳು ಮತ್ತು ಪರಿಸರ. ಅದನ್ನು ಸಿಂಧೂ ಸಂಸ್ಥೆ ಕಾಲ ಅರಣ್ಯಾನ ಇರ್ತಕ್ಕಂಥ ದೇವತೆ ಇದ್ದರು. ಇವತ್ತು ದೇವರ ಕಾಡು ಏನಂತ ಹೇಳ್ತೀವಿ ಅಂತ ದೇವ್ರ ಕಾಡು ಆ ಕಾಲದಲ್ಲಿ ಇದ್ದಂಥದ್ದು. ಶಿವ ಅಂತ ಪರಿಸರದಲ್ಲಿದ್ದಂಥದ್ದು. ದೇವರ ಕಾಡಿನ ದೇವರ ಸ್ವರೂಪದಲ್ಲಿ ಇಟ್ಕೊಂಡು ಶಿವನ ಸ್ವರೂಪವನ್ನು ನಾವು ಕಾವ್ಯದಲ್ಲಿ ಕಾಳಿದಾಸ ಬಹಳ ಸುಂದರಗೊಂಡಿದ್ದಾರೆ. ಅದರ ಬಗ್ಗೆ ನಮ್ಮ ಶಿವಕುಮಾರ ಸ್ವಾಮಿಯವರು ತಮ್ಮದೇ ಆದ ವಾಗ್ವೈದ್ಯರಿಂದ ವಿದ್ವತ್ತಿನಿಂದ ನಮ್ಮ ಮುಂದೆ ಇಡಬೇಕು ಅಂತ ನಾವು ಪ್ರಾರ್ಥಿಸ್ಕೊಳ್ತೀವಿ. ಸ್ವಲ್ಪ ಅಪ್ಪಳೆ ಕೊಡು, ಬರ್ತೀನಿ ಮತ್ತೆ. ಫಿಸಿಯೋಥೆರಪಿಯವರು ಮನೆಯವ್ರದ್ದು ನಮಸ್ಕಾರ. ನಾನು ಪ್ರೊಫೆಸರ್ ಶಿವಕುಮಾರ ಸ್ವಾಮಿಗಳನ್ನು ಕಾಳಿದಾಸನ ಶಿವಭಕ್ತಿ ಬಗ್ಗೆ ನಮ್ಮ ಮನೆಯಲ್ಲಿ ಬಂದು ವಾಚನ ವ್ಯಾಖ್ಯಾನ ಮಾಡಿ ಅಂತ ಕೇಳಿಕೊಂಡೆ. ಅವ್ರಿಗೆ ಇತ್ತೀಚೆಗೆ ಭಾರತದ ಬಹುದೊಡ್ಡ ಪ್ರಶಸ್ತಿ ಸಿಕ್ಕಿದೆ, ಭಾಷಾ ಸಮ್ಮಾನ ಪ್ರಶಸ್ತಿ ಸಿಕ್ಕಿದೆ. ಹೀಗಾಗಿ ಅವ್ರನ್ನ ಅಭಿನಂದಿಸ್ತೇನೆ. ಅವರ ಸಂಕ್ಷಿಪ್ತ ಪರಿಚಯ ಹೀಗಿದೆ. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಹುಟ್ಟಿದ್ದು 58ನೇ ಇಸ್ವಿನಲ್ಲಿ. ಅವರು ದೊಡ್ಡಗಂಗವಾಡಿ ಗ್ರಾಮದ ಚಿಕ್ಕವರೆಯ ಮತ್ತು ಮಲ್ಲಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದರು. ರಾಮನಗರ ತಾಲೂಕು ಅವ್ರದ್ದು ಹುಟ್ಟೂರು. ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತದಲ್ಲಿ MA ಪಡೆದರು. ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ವಿದ್ವಾಂಸರಾದ ಶ್ರೀ ಡಾಕ್ಟರ್ ಎಂ ಶಿವಕುಮಾರ ಸ್ವಾಮಿಗಳು ಅವರ ಮಾರ್ಗದರ್ಶನದಲ್ಲಿ ದಿ ಇವ್ಯಾಲ್ಯೂಷನ್ ಆಫ್ ದಿ ಕಾನ್ಸೆಪ್ಟ್ ಆಫ್ ಅತಿಶಯೋಕ್ತಿ ಎಂಬ ವಿಷಯದಲ್ಲಿ ಸಂಶೋಧನೆ ಮಾಡಿ MPhil ಪದವಿ ಮತ್ತು ಎ ಕ್ರಿಟಿಕಲ್ ಸ್ಟಡಿ ಆಫ್ ಗೋವಿಂದ ಟಕ್ಕುರಾಸ್ ಕಾವ್ಯ ಪ್ರದೀಪ ಆನ್ ಕಾವ್ಯ ಪ್ರಕಾಶ ಅದ್ರ ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ PhD ಪಡೆದರು. ಅವರು ನಮ್ಮ ಬೆಂಗಳೂರು ಬಸವೇಶ್ವರ ಪ್ರಥಮ ದರ್ಜೆ ಕಾಲೇಜು ರಾಜಾಜಿನಗರದಲ್ಲಿ ಉಪನ್ಯಾಸರಾಗಿ ಮತ್ತು ಪ್ರಾಂಶುಪಾಲ ಕೂಡ ಅವರು ಸೇವೆ ಸಲ್ಲಿಸಿ 18ರಲ್ಲಿ ಅವರು ನಿವೃತ್ತರಾದರು. ಅವರ ಅಧ್ಯಾಪನ ಜೊತೆಗೆ ಸಂಸ್ಕೃತ ಸಾಹಿತ್ಯ, ಅಲಂಕಾರ ಶಾಸ್ತ್ರ, ವೀರಶೈವ ಧರ್ಮ ದರ್ಶನಗಳನ್ನು ಕುರಿತು ಗಂಭೀರವಾಗಿ ಸಂಶೋಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಂಶೋಧನೆ, ಸಂಪಾದನೆ, ವಿಮರ್ಶೆ, ಅನುವಾದ, ನಿಘಂಟು ಕ್ಷೇತ್ರಗಳಲ್ಲಿ ಸಾಕಷ್ಟು ಕೃಷಿ ಮಾಡಿದ್ದಾರೆ. 57 ಗ್ರಂಥಗಳನ್ನು ಅವರು ರಚಿಸಿದ್ದಾರೆ. ಅವುಗಳಿಗೆ ಕೆಲವನ್ನು ಹೇಳುವುದಾದರೆ ವಿದ್ವನ್ಮಾನ ಹಂಸಃ ಶಿವಕುಮಾರ ಸ್ವಾಮಿಯವರ ಅಭಿನಂದನಾ ಗ್ರಂಥ, ಆಮೇಲೆ ಕಾಳಿದಾಸನ ಮೇಘದೂತ ಪೂರ್ವಭಾಗ 1997ರಲ್ಲಿ, ಮಕುಟಾಗಮ ಕನ್ನಡಾನುವಾದ 1998ರಲ್ಲಿ, ಸುಭಾಷಿತ ತ್ರಿಶತಿ 301 ಸುಭಾಷಿತ ಗ್ರಂಥಗಳ ಸಂಗ್ರಹ ಕನ್ನಡಾನುವಾದ ಸಹಿತ, ಮಾಯಿದೇವನ ಅನುಭವ ಸೂತ್ರ ಕನ್ನಡಾನುವಾದ, ವೀರಶೈವ ಸೌರಭ ಸಂಶೋಧನಾ ಲೇಖನಗಳ ಸಂಗ್ರಹ, ಆರಾಧ್ಯ ಶ್ರೀ ಬಸವರಾಜರ ಅಭಿನಂದನಾ ಸಂಪುಟ, ಅನಾದಿ ವೀರಶೈವ ಸಾರ ಸಂಗ್ರಹ, ವೇದಾಗಮಗಳು ಮತ್ತು ವಚನ ಸಾಹಿತ್ಯ, ಅಶ್ವಘೋಷಣ ಸೌಂದರಾನಂದ 4 ಮತ್ತು 5ನೇ ಸರ್ಗಗಳು, ಭಾಸನ ಪಂಚರಾತ್ರಂ, ವಿಶ್ವಗುಣಾದರ್ಶ ಚಂಪು ಕಾವ್ಯ, ಸ್ನೇಹಜೀವಿ, ಷಡಕ್ಷರ ಬ್ರಹ್ಮಶ್ರೀ ರೇಣುಕ ಶಿವಾಚಾರ್ಯ ಸ್ವಾಮಿಗಳ ಬಗ್ಗೆ, ಆಮೇಲೆ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳ ಶತಮಾನೋತ್ಸವ ಅಭಿನಂದನ ಗ್ರಂಥ ದೇಗುಲ ಮಠದಿಂದ ಪಬ್ಲಿಷ್ ಆಗಿದೆ. ಆಮೇಲೆ ಶಕ್ತಿಷ್ಠಾದ್ವೈತ ತತ್ವ ವಿಮರ್ಶೆ ಕಾಶಿ ಜಗದ್ಗುರುಗಳ ಡಿಲಿತ್ ಪದವಿಯ ಕನ್ನಡಾನುವಾದ ಮಾಡಿದ್ದಾರೆ. ಬಹಳ ದೊಡ್ಡ ಕೊಡುಗೆ ಇದೆ ಅವ್ರದ್ದು. ಸಂಸ್ಕೃತ ಸಾಹಿತ್ಯದಲ್ಲಿ ಬಸವಣ್ಣವರ ಅದ್ರ ಬಗ್ಗೆ ಬರೆದಿದ್ದಾರೆ. ಶಿವಶರಣ ರಚನೆಗಳಲ್ಲಿ ಸಾಮಾಜಿಕ ಮೌಲ್ಯಗಳು, ಆರಾಧ್ಯ ಸಂಪದ, ಆಮೇಲೆ ಯಕ್ಷ ಪ್ರಶ್ನ ಸಂಗ್ರಹ, ಬಾಣಪಟ್ಟಣ ಹರ್ಷಚರಿತೆ, 3ನೇ ಉಚ್ಛ್ವಾಸ,
ವೀರಶೈವ ಸಿದ್ಧಾಂತ ಶಿಖಾಮಣಿ, ವೀರಶೈವ ವಿವೇಚನೆ, ಭಾಷಾಸ್ ಡ್ರಾಮಾಸ್ ಎ ಕ್ರಿಟಿಕಲ್ ಅಪ್ರೈಸಲ್, ಆಮೇಲೆ ಶೈವಾಗಮಗಳು, ಸಿದ್ಧಾಂತ ಶಿಖಾಮಣಿ, ದೇಗುಲ ರಶ್ಮಿ, ದೇಗುಲಶ್ರೀ, ಸಂಸ್ಕೃತ ವೀರಶೈವ ಸಾಹಿತ್ಯ, ವೇದಾಗಮಗಳು ಮತ್ತು ಉರಿಲಿಂಗ ಪೆದ್ದಿ, ವೇದಾಗಮಗಳು ಮತ್ತು ಚನ್ನಬಸವಣ್ಣ, ಹೀಗೆ ಸಾಕಷ್ಟು ಗ್ರಂಥಗಳ ಬಗ್ಗೆ ಅವರು ಸಂಶೋಧನೆ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಂಗಸಂಸ್ಥೆಯಾದ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಲ್ಲಿ ವೀರಶೈವ ಅಧ್ಯಾತ್ಮ ಮಾಲೆಯ ಸಂಪಾದಕರಾಗಿ ವಿರೂಪಾಕ್ಷ ಪಂಚಶಿಖಾ, ಕಾರಣಾಗಮ, ವೀರಶೈವೋತ್ಕರ್ಷ ಪ್ರದೀಪಿಕಾ, ಶಿವಾದಿಕ್ಯ ರತ್ನಾವಲಿ, ಶಿವಸ್ತವ ಮಂಜರಿ, ವೀರಭದ್ರೋದಾಹರಣ ಗದ್ಯ, ಲಿಂಗಧಾರಣ ಚಂದ್ರಿಕೆ, ಸೂಕ್ಷ್ಮಾಗಮ, ವಿಶೇಷಾರ್ಥ ಪ್ರಕಾಶಿಕ, ಕೈವಲ್ಯಸಾರಃ, ತತ್ವಪ್ರಕಾಶಿಕ, ಕನ್ನಡ ಶ್ರೀಕರ ಭಾಷಾ ಚತುಸೂತ್ರಿ, ಭಾಳ ಎಲ್ರಿಗೂ ತುಂಬ ಆಸಕ್ತಿ ಕೆರಳಿಸುವಂತಹ ಈ ಗ್ರಂಥ ಸಿದ್ಧಾಂತ ಶಿಖಾಮಣಿ ಭಗವದ್ಗೀತಾ ವೀರಶೈವ ಭಾಷೆ. ಇದು ನನಗೆ ಭಾಳ ಅವ್ರನ್ನ ಮತ್ತೆ ಕೇಳ್ಕೊತೀನಿ, ಈ ಭಗವದ್ಗೀತಾ ವೀರಶೈವ ಭಾಷೆಯನ್ನು ನಮ್ಮ ಮನೇಲಿ ಅವರು ಮಾಡ್ಕೊಳ್ಬೇಕು. ಮತ್ತು ಕಿನೋಪನಿಷತ್ತು, ಶಾಂಕರಿ ಶಾಕ್ಯ ವ್ಯಾಖ್ಯಾ, ಶ್ವೇತಾಶ್ವರ ಉಪನಿಷತ್ ವೀರಶೈವ ಭಾಷೆ, ಸಿದ್ಧಾಂತ ಶಿಖಾಮಣಿ, ತತ್ವ ಪ್ರದೀಪಕ ಸಹಿತ, ವಚನ ಸಾಹಿತ್ಯ ಮತ್ತು ಉಪನಿಷತ್ತುಗಳು, ಇದ್ರ ಬಗ್ಗೆ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ನಾಡಿನ ಹೆಮ್ಮೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅವರ ಸಂಕ್ಷಿಪ್ತ ಪರಿಚಯ ಇನ್ನೂ ಸಾಕಷ್ಟಿವೆ. ನಾನು ಇಷ್ಟಕ್ಕೆ ನಿಲ್ಲಿಸ್ತೀನಿ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ಅವ್ರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಅವ್ರಿಗೆ ಇನ್ನೂ ಜಾಸ್ತಿ ಪ್ರಶಸ್ತಿಗಳು, ಸನ್ಮಾನಗಳು ಸಿಗಲಿ. ಭಗವಂತ ರುದ್ರದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ನಮ್ಮ ಮನೆಯಲ್ಲಿ ಅವರು ಕಾಳಿದಾಸನ ಶಿವಭಕ್ತಿ ಬಗ್ಗೆ ವೀರಶೈವ ಇಂಟರ್ಪ್ರಿಟೇಷನು, ಶೈವದ್ದು ಸಾಕಷ್ಟು ಸಿಗುತ್ತೆ. ಅದ್ರ ಬಗ್ಗೆ ನಾನು ಕೇಳಿಕೊಂಡೆ. ಅವರು ಭಾಳ ಪ್ರೀತಿಯಿಂದ ಮಾಡಲಿಕ್ಕೆ ಒಪ್ಕೊಂಡ್ರು ವ್ಯಾಖ್ಯಾನ ವಾಚನವನ್ನು. ಈಗ ನಾನು ಅವ್ರನ್ನ ಕೇಳ್ಕೊಳ್ತೀನಿ, ಈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ನೋಡಿ. ಯಾಕೆಂದರೆ ಕಾಳಿದಾಸನ ಬಗ್ಗೆ ನನಗೆ ಭಾಳ ಭಕ್ತಿ ಮೂಡಿಸಿದ್ದು ನಮ್ಮ ಟೀಚರ್ ಶಾಂಭಟ್ರು. ನಾನು ಹೈಸ್ಕೂಲ್ ಓದ್ತಿರುವಾಗ 1965-68 ಶೇಷರ್ಮ ಹೈಸ್ಕೂಲಲ್ಲಿ ಶಾಂಭಟ್ರು ಮೇಘ ಸಂದೇಶ, ಮೇಘದೂತ, ಕಾಳಿದಾಸನದೆಲ್ಲ ನಮಗೆ ಹೇಳಿಕೊಟ್ಟು ಅದ್ರ ಬಗ್ಗೆ ಆಸಕ್ತಿ ಮಾಡಿಸಿದ್ರು. ಬಟ್ ನಾನು ಸಂಸ್ಕೃತ ಕಂಟಿನ್ಯೂ ಮಾಡಲಿಲ್ಲ. ನಾನು ಅಗ್ರಿಕಲ್ಚರ್ ಕಾಲೇಜ್ ಸೇರಿಬಿಟ್ಟೆ. ಆದರೆ ಸಂಸ್ಕೃತ ಬಗ್ಗೆ ಈಗಲೂ ನಂಗೆ ತುಂಬ ಗೌರವ, ವಿಶೇಷ ಗೌರವ. ಸಂಸ್ಕೃತ ಪಾಠ ಮಾಡೋರು, ಅದ್ರ ಬಗ್ಗೆ ಸಂಶೋಧನೆ ಮಾಡೋರ ಬಗ್ಗೆ ಇನ್ನೂ ಹೆಚ್ಚಿನ ಗೌರವ. ಹಾಗಾಗಿ ಅವ್ರಿಗೆ ನಾನು ನಮಸ್ಕರಿಸಿ ಅವರ ವಾಚನ ವ್ಯಾಖ್ಯಾನನ ಮುಂದುವರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಇಂದು ಯೂಟ್ಯೂಬ್ ಚಾನಲ್ ಮೂಲಕ ಕಾಳಿದಾಸನ ಕಾವ್ಯಗಳಲ್ಲಿ ಶಿವ ಎಂಬತಕ್ಕಂತಹ ವಿಷಯವನ್ನು ಕುರಿತು ಮಾತನಾಡಬೇಕು ಎಂಬುದಾಗಿ ಖ್ಯಾತ ಸಂಗೀತ ವಿದ್ವಾಂಸರು, ವಿಶ್ರಾಂತ ಪ್ರಾಧ್ಯಾಪಕರು ಮತ್ತು ಐಸಾಕ್ನ ನಿರ್ದೇಶಕರು ಆಗಿದ್ದಂತಹ ಡಾಕ್ಟರ್ ಎಂ ಜಿ ಚಂಗೇಂದ್ರಕ್ರಾಂತ್ ಅವರು ಬಹಳ ದಿನಗಳಿಂದ ನನ್ನನ್ನು ಕೇಳುತ್ತಲೇ ಇದ್ದರು, ಮಾತನಾಡಬೇಕು ಅಂತಂದರೆ ಕಾಲ ಕೂಡ ಬಂದಿರಲಿಲ್ಲ. ಹೀಗಾಗಿ ನನಗೂ ಮತ್ತು ಚಂದ್ರಕಾಂತ್ ಅವರು ಮತ್ತು ಅವರ ಸೋದರರಾಗಿರ್ತಕ್ಕಂಥ ಡಾಕ್ಟರ್ ಎಂ ಜಿ ನಾಗರಾಜ್ ಅವ್ರಿಗೂ ಸುಮಾರು 25 ವರ್ಷಗಳ ಸಂಬಂಧ. ಈಗ ನಾಗರಾಜ್ ಅವರು ಕೂಡ ಬಂದು ಈಗಾಗಲೇ ಆರಂಭದಲ್ಲಿ 4 ಆಶೀರ್ವಾದಪೂರ್ವಕ ಮಾತುಗಳನ್ನು ಆಡು ಹೋಗಿದ್ದಾರೆ. ಚಂದ್ರಕಾಂತ್ ಅವರು ಕೂಡ ನಮ್ಮ ಮೇಲಿರ್ತಕ್ಕಂಥ ಅಭಿಮಾನ ಅವರು ಮಾಡಿದ್ದಾರೆ. ಅವ್ರಿಗೂ ಕೂಡ ಇಬ್ಬರು ಸಹೋದರರಿಗೂ ಹಿರಿಯರಿಗೂ ನಮಿಸಿ, ನಾನು ಕಾಳಿದಾಸ ಕಂಡಂತಹ ಶಿವ ಯಾವ ರೀತಿಯಾಗಿ ಕಾಣ್ತಾನೆ ಅನ್ನೋದನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಸಂಸ್ಕೃತ ಸಾಹಿತ್ಯದ ಹೆಸರನ್ನು ಹೇಳ್ತಾ ಇದ್ದ ಹಾಗೆ ಅಥವಾ ಸಂಸ್ಕೃತ ಅಂತ ಇದ್ದ ಹಾಗೆ ಒಬ್ಬ ಪಾಮರನಿಗೂ ಕೂಡ ಗೊತ್ತಾಗೋದು ಏನಂದರೆ ಅಲ್ಲಿ ಹೊಳೆಯತಕ್ಕಂಥದ್ದು ಅವನ ತಲೆಯಲ್ಲಿ ಕಾಳಿದಾಸನ ಹೆಸರು. ಸಂಸ್ಕೃತ ಅಂದರೆ ಕಾಳಿದಾಸ, ಕಾಳಿದಾಸ ಅಂದರೆ ಸಂಸ್ಕೃತ. ಅಂದರೆ ಅಷ್ಟರ ಮಟ್ಟಿಗೆ ಸಂಸ್ಕೃತಕ್ಕೂ ಮತ್ತು ಕಾಳಿದಾಸನಿಗೂ ಕೂಡ ಇರತಕ್ಕಂತಹ ಅವಿನಾಭಾವ ಸಂಬಂಧ. ಈ ಕಾಳಿದಾಸನ ಶ್ರೇಷ್ಠತೆಯನ್ನು ಕುರಿತು ಏನು ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಪುರಾ ಕವೀನಾಂ ಗಣನಾ ಪ್ರಸಂಗೆ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ ಅದ್ಯಾಪಿ ತತ್ತುಲ್ಯ ಕವೇರಭಾವಾತ್ ಅನಾಮಿಕಾ ಸಾರ್ಥವತಿ ಬಭೂವ.
ಅಂದರೆ ಈ ಶ್ಲೋಕದ ತಾತ್ಪರ್ಯ ಏನಂದರೆ, ಹಿಂದೆ ಕೆಲವು ಜನಗಳು ಕುಳಿತುಕೊಂಡು, ವಿದ್ವಾಂಸರು ಅಥವಾ ವ್ಯಕ್ತಿಗಳು ಕುಳಿತುಕೊಂಡು ನಮ್ಮ ಜಗತ್ತಿನಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಎಷ್ಟು ಜನ ಕವಿಗಳಿದ್ದಾರೆ ಅಂತ ಎಣಿಸೋದಕ್ಕೆ ಹೊರಟ್ರಂತೆ ಒಂದು ಹರಟೆ ಹೊಡೆಯೋ ಸಂದರ್ಭದಲ್ಲಿ. ಪ್ರಾಚೀನ ಕಾಲ ಕವೀನಾಂ ಗಣನಾ ಪ್ರಸಂಗೆ, ಕವಿಗಳನ್ನು ಎಣಿಕೆ ಮಾಡೋದಕ್ಕೆ ಹೊರಟಂತಹ ಸಂದರ್ಭದಲ್ಲಿ, ಪ್ರಾಚೀನ ಕಾಲದ ನಾವು ಏನೂ ಕೈಯಲ್ಲಿ ಸಾಮಗ್ರಿಗಳಿಲ್ಲದೆ ಇದ್ದಾಗ ಎಣಿಕೆ ಮಾಡೋದಕ್ಕೆ ಹೊರಟಾಗ ನಾವೇನನ್ನು ಬಳಸ್ತೀವಿ? ಬೆರಳನ್ನು ಬಳಸ್ತೀವಿ. ಕನಿಷ್ಠಿಕ ಅಧಿಷ್ಠಿತ ಕಾಳಿದಾಸ, ಕಾಳಿದಾಸನ ಹೆಸರನ್ನು ಕನಿಷ್ಠಿಕ ನಮ್ಮ ಕಿರು ಬೆರಳಿನ ಮೇಲೆ ಇಟ್ಟರಂತೆ. ಒಂದು ಯಾರಪ್ಪ? ಕಾಳಿದಾಸ. ಕನಿಷ್ಠಿಕ ಅಂದರೆ ಈ 5 ಬೆರಳುಗಳಿಗೆ ಸಂಸ್ಕೃತದಲ್ಲಿ ಇರ್ತಕ್ಕಂಥ ಹೆಸರು ಕನಿಷ್ಠಿಕ. ಏನು? ಅನಾಮಿಕ, ಅನಾಮಿಕ, ಮಧ್ಯಮ, ತರ್ಜನಿ, ಅಂಗುಷ್ಟ. ಸಂಸ್ಕೃತದಲ್ಲಿ 5 ಬೆರಳುಗಳಿಗೆ ಇರ್ತಕ್ಕಂಥ ಹೆಸರು. ಏನಾಯಿತು? ಈ ಕನಿಷ್ಠಿಕ ಅಂದರೆ ಕಿರು ಬೆರಳಿನ ಮೇಲೆ ಕಾಳಿದಾಸನ ಹೆಸರನ್ನ ಇಟ್ಟರು. ಅಂದರೆ ಒಂದು ಯಾರು ಅಂದರೆ ಕಾಳಿದಾಸ ಆಯಿತು. ಎರಡನೇದು ಬರಬೇಕಲ್ಲ, ಅದ್ಯಾಪಿ ಇವತ್ತಿನವರೆಗೂ ಕೂಡ ತತ್ತುಲ್ಯ ಕವೇರಭಾವಾತ್ ತಸ್ಯ ತುಲ್ಯ, ಅಂದರೆ ಕಾಳಿದಾಸನಿಗೆ ಸಮಾನನಾಗಿರ್ತಕ್ಕಂತಹ ಕವೇಹೇ ಅಭಾವಾತ್, ಕವಿಯ ಅಭಾವದಿಂದ ಇವತ್ತಿನವರೆಗೂ ಕಾಳಿದಾಸನಿಗೆ ಸರಿಸಮಾನಾದ ಕವಿ ಇಲ್ಲದೆ ಇರೋದರಿಂದ ಎರಡನೇ ಬೆರಳಿದೆಯಲ್ಲ, ಅನಾಮಿಕ ಸಾರ್ಥವತಿ ಬದ್ಭುವ, ಈ ರಿಂಗ್ ಫಿಂಗರ್ ಏನಿದೆಯಲ್ಲ, ಇದಕ್ಕೆ ಸಂಸ್ಕೃತದಲ್ಲಿ ಅನಾಮಿಕ ಅಂತ ಹೆಸರು. ಅನಾಮಿಕ ಅಂದರೆ ನೇಮ್ಲೆಸ್. ಇವತ್ತಿನವರೆಗೂ ಕೂಡ ಕಾಳಿದಾಸನಿಗೆ ಸರಿಸಮನಾಗಿರ್ತಕ್ಕಂತಹ ಕವಿ ಇಲ್ಲದೆ ಇರೋದರಿಂದ ಎರಡನೇ ಬೆರಳು ಏನಿದೆಯಲ್ಲ, ಉಂಗುರದ ಬೆರಳು, ಅದಕ್ಕೆ ಅನಾಮಿಕ ಎಂಬುದಾಗಿ ಸಾರ್ಥಕವಾಯಿತು ಹೆಸರು. ಅಂದರೆ ಕಾಳಿದಾಸನ ಹಿರಿಮೆ ಅಂತಹದ್ದು. ಇವತ್ತಿನವರೆಗೂ ಕೂಡ ಅವನಿಗೆ ಸರಿಸಮನಾಗಿರ್ತಕ್ಕಂತಹ ಏನು ಮತ್ತೊಬ್ಬ ಕವಿ ಹುಟ್ಟಲಿಲ್ಲ ಅನ್ನೋದನ್ನು ಈ ಸುಭಾಷಿತ ನಮಗೆ ತಿಳಿಸ್ಕೊಡುತ್ತೆ. ಆದರೆ ಈ ಕವಿ ಇಷ್ಟೆಲ್ಲ ಪ್ರಸಿದ್ಧನಾಗಿದ್ದರೂ ಕೂಡ ಅವನ ದೇಶ, ಕಾಲ, ಜೀವಿತಾದಿ ವಿಷಯಗಳು ಇವತ್ತಿಗೂ ಕೂಡ ಚರ್ಚಾಸ್ಪದವಾಗಿಯೇ ಉಳ್ಕೊಂಡಿವೆ. ಇವತ್ತಿಗೂ ಕೂಡ ಏನೋ ಕೆಲವರು ಈತನ ಉಜ್ಜಯಿನಿಯವನು ಎಂಬುದಾಗಿ ಕಾಳಿದಾಸನ ಮೇಘದೂತದ ಆಮೂಲಾಗ್ರ ಅಧ್ಯಯನದಿಂದ ನಮಗೆ ಗೋಚರವಾಗುತ್ತೆ. ಕಾಳಿದಾಸನ ಏನೋ ಮೇಘದೂತದಲ್ಲಿ ಅವನು ವರ್ಣನೆ ಮಾಡಿರ್ತಕ್ಕಂಥ ವಿಷಯವನ್ನು ನೋಡಿದಾಗ ಏನಾಗುತ್ತೆ ಅಂದರೆ, ಕಾಳಿದಾಸನ ಜನ್ಮಸ್ಥಾನ ಉಜ್ಜಯಿನಿ ಎಂಬತಕ್ಕಂತಹದ್ದು ಗೊತ್ತಾಗುತ್ತೆ. ಇನ್ನು ಕಾಲದ ವಿಷಯಕ್ಕೆ ಬಂದಾಗ ಕ್ರಿಸ್ತಪೂರ್ವ 1 ಅಥವಾ ಕ್ರಿಸ್ತಶಕ 5ನೇ ಶತಮಾನದವನು ಇರಬೇಕು ಎಂಬತಕ್ಕಂತಹ 2 ವಾದಗಳಿದ್ದವು. 2 ವಾದಗಳು ನಾವು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಾದ್ರೆ ಇವತ್ತಿಗೂ ಹೇಳ್ತೀವಿ. ಆದರೆ ಇವತ್ತಿಗೆ ನಿರ್ಧಾರ ಆಗಿದೆ, ಕಾಳಿದಾಸನ ಕಾಲ ಕ್ರಿಸ್ತಶಕ 5ನೇ ಶತಮಾನದವನು ಅಂತ. ಅವನು ಗುಪ್ತರ ಕಾಲದವನು ಅವನು ಕ್ರಿಸ್ತಶಕ 5ನೇ ಶತಮಾನ ಆತನ ಕಾಲ ಎಂಬತಕ್ಕಂತಹದ್ದು ನಿರ್ಧಾರ ಆಗಿದೆ. ಮತ್ತು ಈತನ ಮಾತಾಪಿತೃಗಳ್ಯಾರು, ಇವನು ಬಾಲ್ಯವನ್ನು ಎಲ್ಲಿ ಕಳೆದ ಎಂಬತಕ್ಕಂತಹ ಪ್ರಶ್ನೆಗಳು ಇಂದಿಗೂ ಕೂಡ ಪ್ರಶ್ನೆಗಳಾಗಿ ಉಳ್ಕೊಂಡಿದೆ. ಮತ್ತು ಈ ಕಾಳಿದಾಸ ಇಷ್ಟೆಲ್ಲ ಇದ್ದರೂ ಕೂಡ ಅವನು ಕಾಳಿದಾಸನ ಹೆಸರಿನಲ್ಲಿ ಎಷ್ಟು ಕೃತಿಗಳು ರಚನೆ ಮಾಡಿದ ಅವನು ಅನ್ನೋದನ್ನು ನಾವು ಅಧ್ಯಯನ ಮಾಡ್ತಾ ಹೋದಾಗ, ಹುಡುಕೋದಕ್ಕೆ ಹೊರಟಾಗ, ಕಾಳಿದಾಸನ ಹೆಸರಿನಲ್ಲಿ ಇಂದು 40ಕ್ಕೂ ಹೆಚ್ಚು ಕೃತಿಗಳು ಲಭ್ಯ ಇದೆ. 40ಕ್ಕೂ ಹೆಚ್ಚು ಕೃತಿಗಳು. ಆದರೆ ಅವುಗಳ ತೌಲನಿಕವಾಗಿರ್ತಕ್ಕಂಥ ಅಧ್ಯಯನದಿಂದ ಏನು ಕೇವಲ 7 ಗ್ರಂಥಗಳನ್ನು ಮಾತ್ರ ಕಾಳಿದಾಸ ರಚನೆ ಮಾಡಿದ ಎಂಬತಕ್ಕಂತಹ ನಿರ್ಧಾರಕ್ಕೆ ವಿದ್ವಾಂಸರು ಬಂದಿದ್ದಾರೆ. ಅದರಲ್ಲಿ ಏನು 2 ಮಹಾಕಾವ್ಯಗಳು, ರಘುವಂಶ ಮತ್ತು ಕುಮಾರ ಸಂಭವ 2 ಮಹಾಕಾವ್ಯ, ಮತ್ತು 2 ಖಂಡಕಾವ್ಯಗಳು ಅಂದರೆ ಋತುಸಂಹಾರ ಮತ್ತು ಮೇಘದೂತ, ಇವು ಖಂಡಕಾವ್ಯ ಅಥವಾ ಭಾವಗೀತೆಗಳು, ಮತ್ತು 3 ನಾಟಕಗಳು, ಮಾಳವಿಕಾಗ್ನಿಮಿತ್ರಂ, ವಿಕ್ರಮೋರ್ವಶೀಯಂ ಮತ್ತು ಅಭಿಜ್ಞಾನ ಶಾಕುಂತಲಂ. ಇವು ಅಂದರೆ 2 ಮಹಾಕಾವ್ಯಗಳು, 2 ಖಂಡಕಾವ್ಯಗಳು ಮತ್ತು 3 ನಾಟಕಗಳು, 7 ಕೃತಿಗಳ ಕರ್ತೃ ಕಾಳಿದಾಸ ಎಂಬತಕ್ಕಂತಹದ್ದನ್ನು ನಿರ್ವಿವಾದವಾಗಿ ವಿದ್ವಾಂಸರು ನಿರ್ಧಾರ ಮಾಡಿದ್ದಾರೆ. ಮತ್ತು ಮಹಾಕವಿಯು, ಮಹಾನಾಟಕಕಾರನು, ತತ್ವಜ್ಞಾನಿಯು, ಶಿವನ ಪರಮಭಕ್ತನೂ ಆದಂತಹ ಕಾಳಿದಾಸ ಮೊದಲಿಗೆ ಆತನ ನಾಟಕಗಳಲ್ಲಿ ಯಾವ ರೀತಿಯಾಗಿ ತನ್ನ ಶಿವನ ಪರವಾಗಿರ್ತಕ್ಕಂಥ ಭಕ್ತಿಯನ್ನು ವ್ಯಕ್ತಪಡಿಸಿದ್ದಾನೆ ಅನ್ನೋದನ್ನು ನಾನು ಪರಿಚಯ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಈ ಕಾಳಿದಾಸನ ಈ 3 ನಾಟಕಗಳಲ್ಲಿ ಏನು ಆ 3 ನಾಟಕಗಳನ್ನು ಕೂಡ ಕಾಳಿದಾಸ ಆರಂಭ ಮಾಡತಕ್ಕಂಥದ್ದು ಶಿವನ ಸ್ತುತಿಯಿಂದಲೇ. ಇದು ವಿಶೇಷ.
3 ನಾಟಕಗಳನ್ನು ಕೂಡ ಅವನು ಆರಂಭ ಮಾಡತಕ್ಕಂಥದ್ದು ಶಿವಸ್ತುತಿಯಿಂದಲೇ. ಈ ಮೊದಲನೆಯ ನಾಟಕ ಎಂಬುದಾಗಿ ಹೇಳ್ತಕ್ಕಂತಹ ಮಾಳವಿಕಾಗ್ನಿಮಿತ್ರ ನಾಟಕದಲ್ಲಿ ಮಂಗಳ ಶ್ಲೋಕ ಈ ರೀತಿಯಾಗಿದೆ. ಹೇಳ್ತಾನವನು, ಏಕೈಶ್ವರ್ಯೇ ಸ್ಥಿತೋಪಿ ಪ್ರಣತ ಬಹುಫಲೆ ಯಸ್ ಸ್ವಯಂ ಕೃತ್ತಿವಾಸಾಹ ಕಾಂತಾ ಸಮ್ಮಿಶ್ರದೇಹೋಪ್ಯವಿಷಯ ಮನಸಾಂ ಯಪ್ಪರಸ್ತಾದ್ ಯತೀನಾಂ ಅಷ್ಟಾಭಿರ್ಯಸ್ಯ ಕೃಷ್ಣಂ ಜಗದಪಿ ತನುಭಿರ್ಬಿಭ್ರತೋ ನಾಭಿಮಾನಃ ಸನ್ಮಾರ್ಗಾಲೋಕನಾಯ ವ್ಯಪನಯತು ಸ ವಹ ತಾಮಸಿ ಮೃತ್ಯುಮೀಶಃ. ಅವನು ಮೊದಲನೇ ಮಂಗಳ ಶ್ಲೋಕದಲ್ಲಿ ಅವನು ಮಾಳವಿಕಾಗ್ನಿಮಿತ್ರ ನಾಟಕದ ಮಂಗಳ ಶ್ಲೋಕದಲ್ಲಿ ಶಿವನ ಸ್ತುತಿಯನ್ನು ಈಗ ಮಾಡ್ತಾನೆ. ಏನು, ಸ್ವಯಂ ಕೃತ್ತಿವಾಸಾಹ, ತಾನೇ ಸ್ವತಃ ಆನೆಯ ಚರ್ಮವನ್ನು ಧರಿಸಿದ್ರು ಕೂಡ, ಗಜಚರ್ಮಾಂಬರನಾಗಿದ್ದರೂ ಕೂಡ ಏನು, ಯಾರಿಗೆ, ಪ್ರಣತ ಬಹುಫಲೆ, ತನಗೆ ನಮಸ್ಕಾರವನ್ನು ಮಾಡಿದವರಿಗೆ ಬಹುಫಲೆ, ಅನೇಕ ಫಲಗಳನ್ನು ನೀಡತಕ್ಕಂತಹ ಏಕೈಶ್ವರ್ಯ, ಐಶ್ವರ್ಯ ಈತನದು. ಅವನಿಗೆ ಏನಿಲ್ಲ, ಹಾಕೊಳ್ಳೋದಕ್ಕೆ ಬಟ್ಟೆ ಇಲ್ಲ, ಬಟ್ಟೆ ಇಲ್ಲದೆ ಅವನು ಕೇವಲ ಆನೆಯ ಚರ್ಮವನ್ನು ಅವನು ವಸ್ತ್ರವನ್ನಾಗಿ ಹಾಕ್ಕೊಂಡಿದ್ರೂ ಕೂಡ ತನಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದಂತಹ ಭಕ್ತರಿಗೆ ಅನೇಕ ಫಲಗಳನ್ನು ನೀಡತಕ್ಕಂಥ ಏಕೈಕ ಐಶ್ವರ್ಯ ಈತನದು. ಮತ್ತು ಕಾಂತಾ ಸಮ್ಮಿಶ್ರ ದೇಹೋಪಿ, ಅಂದರೆ ತನ್ನ ಪತ್ನಿಯ ದೇಹದೊಂದಿಗೆ ಸಮ್ಮಿಶ್ರ ದೇಹ, ತನ್ನ ದೇಹವನ್ನೇ ಬೆಸೆದುಕೊಂಡಿದ್ದರೂ ಕೂಡ, ಅವನು ಅರ್ಧನಾರೀಶ್ವರನಾಗಿದ್ದರೂ ಕೂಡ ಅವಿಷಯ ಮನಸಾಂ ಯಹ ಪರಸ್ತಾತ್ ಯತೀನಾಂ, ಅವಿಷಯ, ವಿಷಯಾತೀತ ಮನಸ್ಕರಾದ, ವಿಷಯಾತೀತ ಅಂದರೆ ಎಲ್ಲ ಲೌಕಿಕ ವಿಷಯ ಭೋಗಗಳನ್ನು ತ್ಯಜಿಸಿರ್ತಕ್ಕಂತಹ ಯತೀನಾಂ ಪರಸ್ತಾತ್, ಏನು, ಯತಿ ಶ್ರೇಷ್ಠರಿಗಿಂತಲೂ ಕೂಡ ಏನು ಯಹ ಶ್ರೇಷ್ಠನಾಗಿರ್ತಕ್ಕಂಥವನು. ನೋಡಿ, ಆತನು ತನ್ನ ಶರೀರದಲ್ಲಿಯೇ ತನ್ನ ಪತ್ನಿಯಾದ ಪಾರ್ವತಿಯನ್ನು ಶಾಶ್ವತವಾಗಿ ಧರಿಸ್ಕೊಂಡಿದ್ದರೂ ಕೂಡ, ಅಂದರೆ ಅರ್ಧನಾರೀಶ್ವರನಾಗಿದ್ದರೂ ಕೂಡ ಎಲ್ಲ ವಿಷಯಗಳಿಗೆ ವಿಷಯಾತೀತವಾದ ಮನಸ್ಕರಾಗಿರ್ತಕ್ಕಂತಹ ಶ್ರೇಷ್ಠ ಯತಿಗಳಿಗಿಂತಲೂ ಕೂಡ ಮಿಗಿಲಾಗಿರ್ತಕ್ಕಂಥವನು, ಅವ್ರಿಗಿಂತಲೂ ಮಿಗಿಲಾಗಿರ್ತಕ್ಕಂಥವನು. ಅಷ್ಟಾಭಿರ್ಯಸ್ಯ ಕೃಷ್ಣಂ ಜಗದಪಿ ತನೂಭಿಃ ಬಿಭ್ರತೋ ನಾಭಿಮಾನಃ, ಏನು, ಕೃಷ್ಣಂ ಜಗತ್ತು, ಸಮಸ್ತ ಜಗತ್ತನ್ನು ಕೂಡ ಏನು, ಅಷ್ಟಾಭಿಹಿ ಯಸ್ಯ, ತನ್ನ 8 ರೂಪಗಳಿಂದ, ತನ್ನ ಪ್ರತ್ಯಕ್ಷವಾದ 8 ರೂಪಗಳಿಂದ ಬಿಭ್ರತಃ ಧರಿಸಿದ್ರು ಕೂಡ, ಅಂದರೆ ಸಮಗ್ರ ಪ್ರಪಂಚ ಏನಿದೆಯಲ್ಲ ಆ ಪ್ರಪಂಚವೆಲ್ಲವೂ ಕೂಡ ಶಿವನ ಸ್ವರೂಪವೇ. ಅದನ್ನು 8 ರೂಪದಲ್ಲಿ ಅವನು ಧರಿಸ್ಕೊಂಡಿದ್ದಾನೆ. ಅದನ್ನು ಸ್ಪಷ್ಟವಾಗಿ ಶಾಕುಂತಲ ನಾಟಕದ ಮಂಗಳ ಶ್ಲೋಕದಲ್ಲಿ ಹೇಳ್ತಾನೆ, ಅದನ್ನು ಬಾಯ್ಬಿಟ್ಟೆ ಯಾವ್ಯಾವುದು ಅನ್ನೋದನ್ನು. ಆ 8 ರೂಪಗಳಿಂದ ಧರಿಸ್ಕೊಂಡಿದ್ರು ಕೂಡ ಏನು, ನಾಭಿಮಾನ, ಏನು, ಅಹಂಕಾರ ಇಲ್ಲದೆ ಇರ್ತಕ್ಕಂಥವನು, ಅಭಿಮಾನ ಇಲ್ಲದೆ ಇರ್ತಕ್ಕಂಥವನು. ಅಂದರೆ ಇಡೀ ಸಮಸ್ತ ಭೂಮಂಡಲವನ್ನು ಕೂಡ 8 ರೂಪಗಳಿಂದ ಅವನು ಧಾರಣೆ ಮಾಡಿಕೊಂಡಿದ್ರು ಕೂಡ ಅವನು ಯಾವುದೇ ಅಭಿಮಾನವಾಗಲಿ ಅಹಂಕಾರವಾಗಲಿ ಎಲ್ಲಿ ಇಲ್ಲ. ಸನ್ಮಾರ್ಗಾಲೋಕನಾಯ, ಸನ್ಮಾರ್ಗ ವ್ಯಪನಯತು ಸಹ ತಾಮಸೀಂ ವೃತ್ತಿಮೀಶಃ, ಏನು, ಪರಮ ಪುರುಷಾರ್ಥವಾಗಿರ್ತಕ್ಕಂತಹ ತಾಮಸೀಂ ವೃತ್ತಿಮೀಶಃ, ಏನು, ಮೋಕ್ಷದ ದರ್ಶನಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ತಾಮಸೀಂ ವೃತ್ತಿಂ, ಏನು, ನಿಮ್ಮ ತಮೋವೃತ್ತಿಯನ್ನು, ನಿಮ್ಮ ಮನಸ್ಸಿನ ತಾಮಸ ಗುಣವನ್ನು ವ್ಯಪನಯತು ಸಹ, ಅವನು ನಿವಾರಣೆ ಮಾಡಲಿ, ಪರಿಹಾರ ಮಾಡಲಿ. ಅಂದರೆ ಸತ್ವ, ರಜಸ್ ಮತ್ತು ತಮಸ್ ಎಂಬತಕ್ಕಂತಹ ತ್ರಿಗುಣಗಳು ಏನಿದೆಯೋ, ಯಾವಾಗ ಮನುಷ್ಯನನ್ನು ಈ ತಾಮಸ ವೃತ್ತಿ ಆವರಿಸಿದಾಗ ಏನಾಗುತ್ತೆ ಅಂದರೆ ಅವನು ಆಧ್ಯಾತ್ಮಿಕ ಸಾಧನೆಯನ್ನು ಅವನು ಮಾಡೋದಕ್ಕಾಗೋದಿಲ್ಲ. ಅದು ನಿವಾರಣೆ ಆಗಬೇಕು ಅಂದರೆ ಏನು, ನಿವಾರಣೆ ಆಗಬೇಕು, ಅಂತಹ ಶಕ್ತಿಯನ್ನು ಪರಮೇಶ್ವರನೆಂದು ಅನುಗ್ರಹಿಸಲಿ ಎಂಬುದಾಗಿ ಏನು ಇವನು ಯಾರು ಕಾಳಿದಾಸ ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಯಾಕೆಂದರೆ ವಹಾ ಅಂದರೆ ನಿಮಗೆ ಅಂತಾನೆ. ಯಾಕೆಂದರೆ ಪ್ರೇಕ್ಷಕರು ಎದುರು ಕೂತಿದ್ದಾರೆ. ನಾಟಕ ದೃಶ್ಯಕಾವ್ಯ, ಇದು ದೃಶ್ಯಕಾವ್ಯದ ಕಾರಣದಿಂದ ಪ್ರೇಕ್ಷಕರು ಎದುರಿನಲ್ಲಿರೋದ್ರಿಂದ ನಿಮ್ಮ ಈ ತಾಮಸ ವೃತ್ತಿಯನ್ನು ಮೋಕ್ಷ ಮಾರ್ಗಕ್ಕೆ ಅಡ್ಡಿಪಡಿಸ್ತಕ್ಕಂತಹ ನಿಮ್ಮ ತಾಮಸ ಗುಣವನ್ನು ಆ ಪರಮೇಶ್ವರನಾಗಿರ್ತಕ್ಕಂತಹ ಶಿವ ಹೋಗಲಾಡಿಸಲಿ, ಪರಿಹರಿಸಲಿ ಎಂಬುದಾಗಿ ಶಿವನಲ್ಲಿ ಅವನು ಪ್ರೇಕ್ಷಕರ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಅಂದರೆ ಅವನು ಎಂತಹ ಶಿವನ ವೈಶಿಷ್ಟ್ಯ ಅಂತಹದ್ದು ಅನ್ನೋದನ್ನು ಕವಿ ಇಲ್ಲಿ ಒಂದು ಶ್ಲೋಕದಲ್ಲಿ ಹಿಡಿದಿಟ್ಬಿಟ್ಟಿದ್ದಾನೆ. ಆ 8 ರೂಪಗಳು ಯಾವುವು ಅನ್ನೋದನ್ನು
ಶಾಕುಂತಲಕ್ಕೆ ಬಂದಾಗ ಅಲ್ಲಿ ಅವನೇ ಹೇಳ್ತಾನೆ ನೇರವಾಗಿ. ಇಲ್ಲಿ ಮಾರ್ಮಿಕವಾಗಿರ್ತಕ್ಕಂಥ ವಿರೋಧಾಲಂಕಾರ, ಪರಸ್ಪರ ವಿರೋಧ ಇದೆ ನೋಡಿ. ಆತನು ಗಜಚರ್ಮಾಂಬರಧಾರಿಯಾಗಿದ್ದರೂ ಕೂಡ ಭಕ್ತರು ಏನು ಕೇಳ್ಕೊಳ್ತಾರೋ ಎಲ್ಲ ಫಲಗಳನ್ನು ನೀಡತಕ್ಕಂತಹವನವನು. ಕಾಂತಾ ಸಮ್ಮಿಶ್ರ ದೇಹ, ಅರ್ಧನಾರೀಶ್ವರನಾದರೂ ಕೂಡ ಯತಿ ಶ್ರೇಷ್ಠರಿಗಿಂತಲೂ ಕೂಡ ಉನ್ನತವಾಗಿರ್ತಕ್ಕಂಥ ಸ್ಥಿತಿಯನ್ನು ಹೊಂದಿರತಕ್ಕಂಥವನವನು, ಇಂತಹವನವನು. ಆಮೇಲೆ ಇಡೀ ಸಮಗ್ರ ಭೂಮಂಡಲವನ್ನು 8 ರೂಪಗಳಿಂದ ಧರಿಸಿದರೂ ಕೂಡ ಅವನಿಗೆ ಅಹಂಕಾರವಾಗಲಿ ಅಭಿಮಾನವಾಗಲಿ ಇಲ್ಲದೆ ಇರತಕ್ಕಂಥವು. ಹೀಗೆ ವಿರೋಧಾಲಂಕಾರದ ಮೂಲಕ ಕಾಳಿದಾಸ ಈ ಶ್ಲೋಕದಲ್ಲಿ ಶಿವನ ಮಹಿಮೆಯನ್ನು ವರ್ಣಿಸಿರೋದನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಏಕೈಶ್ವರ್ಯ ಸ್ಥಿತ ಅಂದರೆ ಅತಿ ಶ್ರೇಷ್ಠವಾದ ಐಶ್ವರ್ಯವನ್ನು ಪಡೆದವನು, ಅರ್ಥಾತ್ ಶಿವನು ಅಣಿಮಾದಿ ಅಷ್ಟೈಶ್ವರ್ಯಗಳನ್ನು ಪಡೆದವನು ಎಂಬುದಾಗಿ ಅರ್ಥ. ಅಣಿಮಾದಿ ಗುಣೋಪೇತಂ ಅಸ್ಪೃಷ್ಟ ಪುರುಷಾಂತರಂ ಶಬ್ದಮೀಶ್ವರ ಮಿತ್ಯುಚ್ಚೈ ಸಾರ್ಧಚಂದ್ರಂ ಬಿಭರ್ತೀಯ ಎಂಬತಕ್ಕಂತಹದ್ದು ನಮಗೆ ಕುಮಾರ ಸಂಭವದಲ್ಲಿ ಬರುತ್ತೆ. ಕುಮಾರ ಸಂಭವ ಎಂಥವನು ಶಿವ? ಅಣಿಮಾದಿ ಗುಣೋಪೇತಂ ಅಸ್ಪೃಷ್ಟ ಪುರುಷಾಂತರಂ ಶಬ್ದಮೀಶ್ವರ ಮಿತ್ಯುಚ್ಚೈ ಸಾರ್ಧಚಂದ್ರಂ ಬಿಭರ್ತೀಯ. ಅಂದರೆ ಅವನು ಏಕೈಶ್ವರ್ಯ ಸಿದ್ಧನಾದ್ದರಿಂದಲೇ ಶಿವನ ಭಕ್ತಿಯಿಂದ ನಮಸ್ಕಾರ ಮಾಡಿದವರಿಗೆ ಅನೇಕ ಫಲಗಳನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ಅವನಿಗಿರ್ತಕ್ಕಂತಹದ್ದು ಎಂಬುದು ಕವಿಯ ಆಶಯ. ಅದನ್ನು ಕುಮಾರ ಸಂಭವದ ಮಹಾಕಾವ್ಯದಲ್ಲೂ ಕೂಡ ಅದನ್ನು ಬಾಯ್ಬಿಟ್ಟೆ ಹೇಳಿಬಿಟ್ಟಿದ್ದಾರೆ. ಅಂದರೆ ಬೇರೆ ಯಾರಿಗೂ ಕೂಡ ಅನ್ವಯವಾಗದೇ ಇರತಕ್ಕಂತಹ ಅಣಿಮಾದಿ ಗುಣಗಳಿಂದ, ಅಣಿಮ ಗರಿಮ ಲಗಿಮ ಇವೇನಿದೆಯೋ ಅಷ್ಟಸಿದ್ಧಿಗಳಿಂದ ಕೂಡಿದವನು, ಅರ್ಧಚಂದ್ರನನ್ನು ಧರಿಸಿರ್ತಕ್ಕಂತಹವನು, ಮತ್ತು ಏನು ಶಬ್ದಮೀಶ್ವರ ಮಿತ್ಯುಚ್ಚೈಹಿ, ಈಶ್ವರ ಶಬ್ದ ಮುಚ್ಚುಚ್ಚೈಹಿ ಅಂದರೆ ಈಶ್ವರ ಎಂಬ ಶಬ್ದದಿಂದ ಏನು ವ್ಯವಹರಿಸ್ತಕ್ಕಂತಹ, ಈಶ್ವರ ಅನ್ನೋ ಶಬ್ದ ಶಿವನನ್ನಲ್ಲಿ ಈಶ್ವರ ಅಂತ ಇದ್ದಂಗೆ ನಮಗೆ ಈಶ್ವರ ಅಂದರೆ ಅಧಿಪತಿ, ಒಡೆಯ. ನಮ್ಮ ಪ್ರತಿಯೊಬ್ಬ ಏನೋ ಭಕ್ತ ಅಥವಾ ಮಾನವರ ಮನಸ್ಸಿನಲ್ಲಿ ಈಶ್ವರ ಅನ್ನೋ ಶಬ್ದ ಕೇಳ್ತಾ ಇದ್ದಾಗ ಬರೋದು ಶಿವನೇ. ಬ್ರಹ್ಮನಾಗಲಿ ಅವನು ವಿಷ್ಣು ಆಗಲಿ ಯಾರೂ ಬರೋದಿಲ್ಲ, ಈಶ್ವರ ಅಂತ ಇದ್ದಂಗೆ ಯಾರು ಶಿವ ಅಂತಲೇ ಬರೋದು. ಅದಕ್ಕೋಸ್ಕರ ಅವನಿಗೆ ಇದು ವಿಶೇಷ ಅವನಿಗೆ ಇಲ್ಲಿ. ಆದ್ದರಿಂದ ಈಶ್ವರ ಎಂಬ ಶಬ್ದದಿಂದ ಅವನು ಅರ್ಧ ಚಂದ್ರನನ್ನು ಧರಿಸಿದ್ರೂ ಕೂಡ ಈಶ್ವರ ಎಂಬ ಶಬ್ದದಿಂದ ವ್ಯವಹರಿಸಲಾಗಿದೆ ಎಂಬುದಾಗಿ ಕಾಳಿದಾಸ ಶಿವನು ಮಾತ್ರ ಅಣಿಮಾದಿ ಅಷ್ಟೈಶ್ವರ್ಯ ಸಂಪನ್ನನೆಂಬುದಾಗಿ ವರ್ಣನೆ ಮಾಡ್ತಾರೆ. ಮತ್ತು ಆತನು ಕೃತ್ತಿವಾಸ ಗಜಚರ್ಮಧಾರಿ ಏನಿದೆ, ಶಿವನು ಗಜಚರ್ಮಧಾರಿ ಎಂಬುದನ್ನು ತನ್ನ ಕುಮಾರ ಸಂಭವ ಮತ್ತು ಮೇಘದೂತಗಳಲ್ಲಿಯೂ ಕೂಡ ವರ್ಣನೆ ಮಾಡ್ತಾರೆ ಶಿವನನ್ನು. ಮತ್ತು ಮಹಿಷಾಸುರನ ಮಗನಾಗಿರ್ತಕ್ಕಂತಹ ಗಜಾಸುರನನ್ನು ಕೊಂದ ಬಳಿಕ ಶಿವ ಅವನನ್ನು ಕೇಳ್ತಾನೆ, ನಿನ್ಗೇನು ವರ ಬೇಕು ಕೇಳು ಅಂತ. ಆ ಸಂದರ್ಭದಲ್ಲಿ ರಾಕ್ಷಸ ಏನು ಮಾಡ್ತಾನೆ ಅಂದರೆ, ಏನು ನನ್ನ ಚರ್ಮವನ್ನು ನೀನು ವಸ್ತ್ರವನ್ನಾಗಿ ಧರಿಸ್ಕೋ ಅಂತ. ನೋಡಿ, ಅವನ ಶತ್ರು ಒಬ್ಬ ರಾಕ್ಷಸನ ಸಂಹಾರ ಮಾಡಿದವರು ಕೂಡ ನಿನಗೇನು ಬೇಕು ವರ ಕೇಳ್ತಾನೆ ಅಂದರೆ ಆ ದೊಡ್ಡತನ ನೋಡಿ. ಶಿವ ಅನ್ನೋದು ಅದಕ್ಕೆ. ಶಿವ ಅಂದರೆ ಮಂಗಳ, ಭದ್ರಂ ಶುಭಂ ಮಂಗಳಂ, ಶಿವ ಶಬ್ದದ ಅರ್ಥವೇ ಅದು. ಅದು ಯಾವಾಗಲೂ ಕೂಡ ಶಿವ ಅನ್ನೋದಿದ್ದಾಗ ಅಲ್ಲಿ ಬೇರೆ ಇಲ್ಲ, ಅಶುಭದ ಪ್ರಶ್ನೆಯೇ ಇಲ್ಲ ಅದು ಇಲ್ಲಿ. ಮತ್ತು ಕಾಂತಾ ಸಮ್ಮಿಶ್ರ ದೇಹ ಅಂದರೆ ಪತ್ನಿಯ ದೇಹದೊಂದಿಗೆ ತನ್ನ ದೇಹವನ್ನು ಬೆಸೆದುಕೊಂಡಿರ್ತಕ್ಕಂಥವನು, ಮಿಶ್ರ ಮಾಡ್ಕೊಂಡಿರೋನು ಅಂದರೆ ಅರ್ಧನಾರೀಶ್ವರ. ಶಿವ ಅರ್ಧನಾರೀಶ್ವರ ಎಂಬುದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದು ರಘುವಂಶ ಮಹಾಕಾವ್ಯದ ಮಂಗಳ ಶ್ಲೋಕದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾ ನೋಡಿ. ವಾಗರ್ತಾವಿವ ಸಂಪೃಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ. ಹೇಗಿದ್ದಾರೆ ಶಿವ ಪಾರ್ವತಿಯವರು? ವಾಕರ್ತ ಶಬ್ದ ಅರ್ಥಗಳು ಯಾವ ರೀತಿಯಾಗಿ ಒಂದನ್ನು ಬಿಟ್ಟು ಮತ್ತೊಂದಿರಲ್ವೋ ಹಾಗೆ. ಮತ್ತು ವಾಕ್ ಅರ್ಥ ಪ್ರತಿಪತ್ತಯೇ ಮಾತಿನಲ್ಲಿ ಅರ್ಥ ಬೆರೆತಿರುವಂತೆ, ಶಬ್ದದಲ್ಲಿ ಅರ್ಥ ಸೇರಿರುವಂತೆ ಯಾರು? ಪಾರ್ವತಿ ಪರಮೇಶ್ವರರು ಅವಿನಾಭಾವವಾಗಿ ಇದ್ದಾರೆ ಎಂಬತಕ್ಕಂಥ ವಿಷಯ. ಇದರ ಇಂದ್ರಿಯ ವಿಷಯಗಳಿಂದ ವಿಮುಖರಾಗಿರ್ತಕ್ಕಂಥ ಯತಿಗಳಿಗಿಂದಲೂ ಅವನು ಶ್ರೇಷ್ಠನಾಗಿರ್ತಕ್ಕಂತಹವನು. ಇಲ್ಲಿ ನೋಡಿ, ಅಷ್ಟಾಭಿಹಿ ತನುಭಿಹಿ ಕೃಷ್ಣಂ ಜಗದಪಿ ಬಿಭ್ರತಃ ಅಂದರೆ ಇಡೀ ಜಗತ್ತು ಶಿವನ 8 ರೂಪಗಳಿಂದ ಕೂಡಿದೆ ಎಂಬುದು ಕವಿಯ ಅಭಿಪ್ರಾಯ. ಶಿವನ ಅಷ್ಟಮೂರ್ತಿ ಅಥವಾ ಪ್ರತ್ಯಕ್ಷವಾಗಿರ್ತಕ್ಕಂಥ 8 ಶರೀರಗಳ ಉಲ್ಲೇಖವನ್ನು ಕಾಳಿದಾಸ ಅಭಿಜ್ಞಾನ ಶಾಕುಂತಲದ ಮಂಗಳ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾನೆ. ಅಲ್ಲಿ ಹೇಳ್ತಾನವನು, ಯಾ ಸೃಷ್ಟು ಸೃಷ್ಟಿರಾದ್ಯ ವಹತಿ ವಿಧಿಹುತಂ ಯಾ ಹವಿರ್ಯಾ ಚ ಹೋತ್ರಿ ಯೇದ್ವೇ ಕಾಲಂ ವಿದತ್ತಃ ಶ್ರುತಿ ವಿಷಯ ಗುಣ ಯಾಸ್ಥಿತಾ ವ್ಯಾಪ್ಯ ವಿಶ್ವಂ ಯಾಮಾಹುಃ ಸರ್ವಬೀಜ ಪ್ರಕೃತಿರಿತಿ ಯಯಾ ಪ್ರಾಣಿನಃ ಪ್ರಾಣವಂತಃ
ಪ್ರತ್ಯಕ್ಷಾಭಿ ಪ್ರಪನ್ನಸ್ತನುಭಿ ಅವತು ವಸ್ತಾಭಿ ವಹ ತಾಭಿ ಅಷ್ಟಾಭಿರೀಶಃ. ಅಂದರೆ ಪರಶಿವನ ಪ್ರತ್ಯಕ್ಷವಾಗಿರ್ತಕ್ಕಂಥ 8 ರೂಪಗಳು ಯಾವ್ಯಾವು ಅಂದರೆ ಪಂಚಮಹಾಭೂತಗಳು, ಪೃಥ್ವಿ ಅಪ್ ತೇಜೋ ವಾಯುರಾಕಾಶ, ಪಂಚಮಹಾಭೂತಗಳು. ಆಮೇಲೆ ಏನು ಏದ್ವೇ ಕಾಲಂ ವಿದತ್ತಃ, ಯಾರು ಏನು ಹಗಲು ರಾತ್ರಿಗಳೆಂಬ ವಿಭಜನೆಗೆ ಯಾರು ಕಾರಣಕರ್ತರೋ ಅವರಿಬ್ಬರು, ಅಂದರೆ ಸೂರ್ಯಚಂದ್ರರು. ಸೂರ್ಯಚಂದ್ರರು ಕೂಡ ಆ ಪರಮೇಶ್ವರನ ಪ್ರತ್ಯಕ್ಷ ರೂಪಗಳಂತೆ. ಹೋತ್ರಿ ಜೊತೆಗೆ ಇನ್ನೊಬ್ಬ ಯಾರು ಅಂದರೆ ಯಜ್ಞ ದೀಕ್ಷಿತನಾಗಿರ್ತಕ್ಕಂಥ ಯಜಮಾನ ಅಂದರೆ ಜೀವಾತ್ಮ. ಏಕೆಂದರೆ ಈಗ ನಾವು ವೀರಶೈವ ಸಿದ್ಧಾಂತಕ್ಕೆ ಬಂದಾಗ ಏನು ಹೇಳ್ತೀವಿ, ಜೀವಾತ್ಮನ ಸ್ವರೂಪವನ್ನು ಹೇಳಬೇಕಾದ್ರೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ, ಎಲ್ಲ ಜೀವರಾಶಿಗಳು ಕೂಡ ಎಲ್ಲ ನನ್ನ ಅಂಶ, ಎಲ್ಲ ಜೀವರಾಶಿಗಳು ನನ್ನ ಅಂಶ ಅನ್ನೋದು ನಮ್ಗೆ ಭಗವದ್ಗೀತೆಯಲ್ಲಿಯೇ ಪರಮಾತ್ಮ ಹೇಳಿಬಿಡ್ತಾನೆ. ಅದನ್ನು ವೀರಶೈವ ಸಿದ್ಧಾಂತವು ಕೂಡ ಅದನ್ನು ಒಪ್ಕೊಳ್ಳುತ್ತೆ. ಏನು, ಎಲ್ಲ ಜೀವರಾಶಿಗಳು ಕೂಡ ಪರಮಾತ್ಮನ ಅಂಶವೇ. ಪರಮಾತ್ಮನ ಅಂಶವೇ ಆಗಿದ್ದರೂ ಕೂಡ ಯಾತಕ್ಕೋಸ್ಕರ ಅವರು ನಾನು ಬೇರೆ ಪರಮಾತ್ಮ ಬೇರೆ ಅಂದ್ಕೊಂಡಿರ್ತಾರೆ ವೀರಶೈವ ಸಿದ್ಧಾಂತ ಹೇಳೋದು ಅಂದರೆ ಏನು ಮಾಡಿರ್ತಾನೆ ಅಂದರೆ ಈ ಜೀವಾತ್ಮ ಅವನು ಅನಾದಿಯಾಗಿರ್ತಕ್ಕಂತಹ ಮಲತ್ರಯಗಳಿಂದ ಆವೃತನಾಗಿರ್ತಾನೆ. ಅನಾದಿಯಾಗಿರ್ತಕ್ಕಂತಹ ಮಲತ್ರಯಗಳಿಂದ ಆವೃತನಾಗಿರ್ತಾನೆ. ಆ ಮಲತ್ರಯಗಳು ಆಣವ, ಮಾಯೀಯ ಮತ್ತು ಕಾರ್ಮಿಕ ಎಂಬತಕ್ಕಂತಹ 3 ಮಲಗಳು. ಆಣವ, ಮಾಯೀಯ ಮತ್ತು ಕಾರ್ಮಿಕ ಎಂಬತಕ್ಕಂತಹ 3 ಮಲಗಳಿಂದ ಆವೃತನಾಗಿರುವ ಕಾರಣದಿಂದ ಏನಾಗಿರುತ್ತೆ ಅಂದರೆ ಏನು ಈ ಪರಮಾತ್ಮನಿಗೆ ಇರಬೇಕಾಗಿರ್ತಕ್ಕಂತಹ ಏನು ವಿಕಸಿತವಾಗಿರ್ತಕ್ಕಂತಹ ಬುದ್ಧಿ ಏನಿರುತ್ತಲ್ಲ ಅದು ಸಂಕುಚಿತ ಆಗಿಬಿಡುತ್ತೆ ಜೀವಾತ್ಮನಿಗೆ. ಹಾಗಾಗಿ ನಾನು ಬೇರೆ ಪರಮಾತ್ಮ ಬೇರೆ ಎಂಬುದಾಗಿ ತಿಳ್ಕೊಳ್ತಾನೆ ಯಾರು, ಜೀವಾತ್ಮ. ಆದರೆ ಇವನಿಗೆ ಎಚ್ಚರಿಕೆ ಬರಬೇಕು ಅಂದರೆ ಏನು ಮಾಡಬೇಕು ಆ ಸಂದರ್ಭದಲ್ಲಿ ಅವನು ಅಂದರೆ ಅವನಿಗೆ ಶಿವನಲ್ಲಿ ಅವನಿಗೆ ಭಕ್ತಿಯ ಉದಯ ಆಗಬೇಕು. ಶಿವನಲ್ಲಿ ಅವನಿಗೆ ಭಕ್ತಿಯ ಉದಯವಾದಾಗ ಅವನು ಯೋಗ್ಯವಾಗಿರ್ತಕ್ಕಂತಹ ಗುರುವನ್ನು ಆರಿಸ್ಕೊಂಡು ಹೋಗಬೇಕು. ಯೋಗ್ಯವಾದ ಗುರುವನ್ನು ಆರಿಸ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂದರೆ ಶಕ್ತಿಪಾತವನ್ನು ಅವಲೋಕಿಸಿ, ಶಕ್ತಿಪಾತಂ ಸಮಾಲೋಕ್ಯ ದೀಕ್ಷೆಯ ಯೋಜಯೇದಮಂ ಎಂಬುದಾಗಿ ಸಿದ್ಧಾಂತ ಶಿಖಾಮಣಿ ಶಿವಾಗಮಗಳು ಹೇಳ್ತಾರೆ. ಏನು, ಶಕ್ತಿಪಾತಂ ಸಮಾಲೋಕ್ಯ ದೀಕ್ಷೆಯ ಯೋಜಯೇದಮಂ. ಶಕ್ತಿಪಾತ ಅಂದರೆ ಏನಿಲ್ಲ, ಶಕ್ತಿಪಾತ ಅಂದರೆ ಪರಶಿವನಲ್ಲಿ ದೃಢವಾಗಿರ್ತಕ್ಕಂತಹ ಭಕ್ತಿಯ ಉದಯ, ಅದು ಶಕ್ತಿಪಾತ ಅಂದರೆ. ಅದು ಏನಾಗುತ್ತೆ ಅಂದರೆ ಶಕ್ತಿಪಾತದ ಚಿಹ್ನೆಗಳು ಅವನಲ್ಲಿ ಹೇಗಪ್ಪ ಗುರು ಪರಿಚಯ ಮಾಡ್ತಾನೆ ಅಂದರೆ ಅವನಿಗೆ ಆ ಶಕ್ತಿಪಾತದ ಚಿಹ್ನೆಗಳು ಗೋಚರವಾಗುತ್ತಂತೆ. ಏನು, ಅವನ ಮೈ ಏನು ನಡುಕ್ತಕ್ಕ ಕಂಪನ ಉಂಟಾಗೋದು, ರೋಮಾಂಚನ ಆಗ್ತಕ್ಕಂತಹದ್ದು, ಅವನಿಗೆ ಅಶ್ರುಪಾತವಾಗೋದು, ಕಣ್ಣಿನಲ್ಲಿ ನೀರು ಬರೋದು, ಇವೆಲ್ಲವೂ ಕೂಡ ಶಕ್ತಿಪಾತದ ಚಿಹ್ನೆಗಳು. ಇವನ್ನು ಗುರುತಿಸಿದಂತಹ ಗುರು ಏನು ಮಾಡ್ತಾನೆ ಅಂದರೆ ಅವನಿಗೆ ದೀಕ್ಷೆಯನ್ನು ಪ್ರದಾನ ಮಾಡ್ತಾನೆ, ಶಿವದೀಕ್ಷೆಯನ್ನು. ಶಿವದೀಕ್ಷೆಯನ್ನು ಪ್ರದಾನ ಮಾಡೋದ್ರ ಮೂಲಕ ಏನಾಗುತ್ತೆ ಅಂದರೆ ಅವನಿಗೆ ಸಹಜವಾಗಿ 3 ಮಲಗಳನ್ನು ನಿವಾರಣೆ ಮಾಡಿ ಅವನು ತ್ರಿವಿಧ ಲಿಂಗಗಳನ್ನು, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಗಳನ್ನು ಏನು ತ್ರಿವಿಧ ಶರೀರಗಳಲ್ಲಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರಗಳಲ್ಲಿ ತ್ರಿವಿಧ ಲಿಂಗಗಳನ್ನು ಗುರು ಸ್ಥಾಪನೆ ಮಾಡ್ತಾನೆ. ಈ ರೀತಿಯಾಗಿ ಶ್ರೀ ಗುರುವಿನಿಂದ ಪ್ರಾಪ್ತವಾದಂತಹ ಏನು ತ್ರಿವಿಧ ಲಿಂಗಗಳಿದೆಯಲ್ಲ ಆ ಲಿಂಗದಲ್ಲ ಏನು ಆ ತ್ರಿವಿಧ ಲಿಂಗಗಳಲ್ಲಿ ಇಷ್ಟಲಿಂಗ ಅದು ಸ್ಥೂಲವಾಗಿರ್ತಕ್ಕಂತಹದ್ದು. ಅದರ ಪೂಜೆ ಏನು ಜಪ ಇತ್ಯಾದಿಗಳ ಮೂಲಕ ಅವನೇನು ಮಾಡ್ತಾನೆ ಅಂದರೆ ಪ್ರಾಣಲಿಂಗ ಭಾವಲಿಂಗಗಳನ್ನು ಕೂಡ ಅವನು ಅನುಸಂಧಾನ ಮಾಡ್ತಾ ಹೋಗ್ತಾನೆ. ಈ ರೀತಿಯಾಗಿ ಹೋಗ್ತಾ 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 ಅವನ ಭಕ್ತಿ ದೃಢವಾಗ್ತಾ ಆಗ್ತಾ ಅವನಿಗೇನು ಗ್ರ್ಯಾಜುಯಲ್ ಆಗಿ ಮೊದಲಿಗೆ ಅದ್ವೈತ ಬುದ್ಧಿ ಇರುತ್ತೆ ಅವನಿಗೆ, ನಾನು ಬೇರೆ ಪರಮಾತ್ಮ ಬೇರೆ ಅಂತೇಳಿ, ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಅನ್ನೋದು. ಆದರೆ ಇವನಿಗೆ ಯಾವಾಗ ಈ ಸಾಧನಾ ಮಾರ್ಗದಲ್ಲಿ ಅವನು ಪ್ರವರ್ತನಿಸೋದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಆರಂಭಿಸಿದಾಗ ಅವನಲ್ಲಿ ಜಾಗೃತವಾಗುತ್ತಲ್ಲ, ಕೊನೆ ಅವನಿಗೇನಾಗುತ್ತೆ ಕಾಲಕ್ರಮೇಣ ಅವನಿಗೆ ಇಲ್ಲ ನಾನು ಶಿವನ ಅಂಶ ಎಂಬತಕ್ಕಂತಹದ್ದು ಜಾಗೃತವಾಗುತ್ತೆ. ಶಿವನ ಅಂಶ ನಾನು, ತ್ರಿವಿಧ ಮಲಗಳಿಂದ ಆವೃತನಾಗಿದೆ ನಾನು ಅನ್ನೋದು ಜಾಗೃತವಾದಾಗ ಅವನೇನು ಮಾಡ್ತಾನೆ ಅಂದರೆ ಅವನ ಭಕ್ತಿಯ ಅಥವಾ ತನ್ನ ಅನುಷ್ಠಾನದ ಸಾಧನೆ ಅನುಷ್ಠಾನದಿಂದ ಅವನೇನು ಮಾಡ್ತಾನೆ ಅಂದರೆ ಕೊನೆಗೆ ಬಂದು ಅವನು ಏನು ನಾನು ಶಿವನೇ, ಶಿವನ ಅಂಶ ಅಲ್ಲ ನಾನು ಶಿವನೇ,
ನಾನು ಶಿವನೇ ಎಂಬತಕ್ಕಂಥ ಅಂಶವನ್ನು ಅವನು ವ್ಯಕ್ತಪಡಿಸಿ ಅವನು ಕೊನೆಯದಾಗಿ ಜಲೆ ಜಲಮಿವನ್ಯಸ್ತೌ ಒನ್ ಹೌ ಒನ್ ಹಿರಿವಾರ್ಪಿತ ಪರಬ್ರಹ್ಮಣಿ ಲೀನಾತ್ಮ ವಿಭಾಗೇನ ನ ದೃಶ್ಯತೆ. ನೀರಲ್ಲಿ ನೀರು ಬೆರೆಸ್ತಂತೆ, ಬೆಂಕಿಯಲ್ಲಿ ಬೆಂಕಿ ಬೆರೆಸ್ತಂತೆ ಜೀವಾತ್ಮ ಪರಮಾತ್ಮನೊಂದಿಗೆ ಬೆರೆತು ಹೋಗ್ತಾನೆ. ಅಂದರೆ ಸಾಕ್ಷಾತ್ ಪರಮಾತ್ಮನೇ ಆಗ್ಬಿಡ್ತಾನೆ ಎಂಬತಕ್ಕಂಥದ್ದು. ಅಂದರೆ ನಾನು ಸಾಂದರ್ಭಿಕವಾಗಿ ಈ ವಿಷಯವನ್ನು ಹೇಳೋದಕ್ಕೆ ಹೊರಟೆ ಸಾರ್ಥ. ಏಕೆಂದರೆ ಇಲ್ಲಿ ಇವನು ಏನು ಜೀವಾತ್ಮನಾಗಿರ್ತಕ್ಕಂಥವನು ಶಿವನ ಅಂಶ ಅನ್ನೋದೇನಿದೆಯಲ್ಲ, ಅಲ್ಲಿ ಹೋತ್ರಿ ಅನ್ನೋದಿದೆ ನೋಡಿ. ಹೋತ್ರಿ ಅಂದರೆ ಯಜ್ಞ ದೀಕ್ಷಿತ ಯಜಮಾನ ಅಂತ ನಿಜವಾದ ಶಬ್ದದ ಅರ್ಥ, ಆದರೆ ಅದು ಸಂಕುಚಿತ ಅರ್ಥ ಆಗುತ್ತೆ. ಜೀವಾತ್ಮ ಅಂತ ಅರ್ಥ. ಅಂದರೆ ಯಜ್ಞ ಮಾಡೋದಕ್ಕೆ ಹೋಮ ಹವನಾದಿಗಳನ್ನು ಮಾಡೋದು ಕೂತಿರೋನು ಮಾತ್ರನೇ ಅಲ್ಲಿಗೆ ಶಿವನ ರೂಪ ಅಂದ್ಬಿಟ್ರೆ ಆ ಪ್ರಶ್ನೆ ಬರುತ್ತೆ. ಇಲ್ಲ, ನಾವೆಲ್ಲರೂ ಕೂಡ ಎಲ್ಲ ಜೀವರಾಶಿಗಳು ಕೂಡ ಜೀವಾತ್ಮರು ಕೂಡ ಆ ಪರಶಿವನ ರೂಪವೇ. ಅದಕ್ಕೆ ಈ ಹಿನ್ನೆಲೆಯಲ್ಲಿ ನಾನು ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಯಿತು. ಹೀಗೆ ಇದರ ಜೊತೆಗೆ ಇನ್ನು ಕಾಳಿದಾಸ ತನ್ನ ಎರಡನೆಯ ನಾಟಕ ವಿಕ್ರಮೋರ್ವಶೀಯ ನಾಟಕವನ್ನು ಕೂಡ ಅವನು ಶಿವನ ಪ್ರಾರ್ಥನೆಯಿಂದಲೇ ಆರಂಭಿಸ್ತಾನೆ. ಅದು ವಿಶೇಷ. ಕಾಳಿದಾಸನು ಹೇಳ್ತಾನೆ, ಅವನು ಅಲ್ಲಿ ಆರಂಭ ಮಾಡ್ತಾನೆ, ವೇದಾಂತೇಶು ಯಮಾಹುರೇಕ ಪುರುಷಂ ವ್ಯಾಪ್ಯ ಸ್ಥಿತಂ ರೋದಸಿ ಯಸ್ಮಿನ್ ಈಶ್ವರ ಇತ್ಯನನ್ಯ ವಿಷಯ ಶಬ್ದೋ ಯಥಾರ್ಥಾಕ್ಷರ ಅಂತರ್ಯಶ್ಚ ಮುಮುಕ್ಷಭಿರ್ನಿಯಮಿತ ಪ್ರಾಣಾದಿಭಿರ್ಮೃಗ್ಯತೆ ಸಸ್ತಾಣು ಸ್ಥಿರಭಕ್ತಿಯೋಗ ಸುಲಭೋ ನಿಶ್ರೇಯಸಾಯಾಸ್ತು ವಹ. ಹೇಳ್ತಾನೆ ಅವನು, ವೇದಾಂತೇಶು ಯಂ ವ್ಯಾಪ್ಯ ಸ್ಥಿತಂ ರೋದಸಿ ಏಕಪುರುಷಂ ಆಹುಹು. ವ್ಯಾಪ್ಯ ಸ್ಥಿತಂ ರೋದಸಿ, ಸ್ವರ್ಗ ಮತ್ತು ಮರ್ತ್ಯ ಲೋಕಗಳೆರಡನ್ನೂ ಕೂಡ ವ್ಯಾಪಿಸಿ ನಿಂತಿರ್ತಕ್ಕಂತಹ ಏಕಪುರುಷಂ ಪರಮ ಪುರುಷನೆಂಬುದಾಗಿ ವೇದಾಂತೇಶು ಉಪನಿಷತ್ತುಗಳಲ್ಲಿ ಯಾರನ್ನು ಕರೆದಿವೆಯೋ, ಯಂ ಆಹುಹು ಅಂದರೆ ಉಪನಿಷತ್ತುಗಳು ಯಾರನ್ನು ಸ್ವರ್ಗ ಮತ್ತು ಮರ್ತ್ಯ ಎರಡು ಲೋಕಗಳನ್ನು ಕೂಡ ವ್ಯಾಪಿಸಿ ನಿಂತಿರ್ತಕ್ಕಂತಹ ಪರಮ ಪುರುಷನೆಂಬುದಾಗಿಯೇ ಕರೆದಿದ್ದೇವೆಯೋ, ಯಸ್ಮಿನ್ ಈಶ್ವರ ಇತ್ಯನನ್ಯ ವಿಷಯ ಶಬ್ದೋ ಯಥಾರ್ಥಾಕ್ಷರ. ಈಗಾಗಲೇ ಹೇಳಿದೆ ಸರ್ ನಾನು, ಈಶ್ವರ ಅಂದರೆ ಶಿವನನ್ನು ಬಿಟ್ಟು ಬೇರೆ ಇಲ್ಲ. ನೋಡಿ ಇಲ್ಲಿ ಅದಕ್ಕೆ ಉತ್ತರ ಇದೆ. ಮಾಳವಿಕಾಗ್ನಿಮಿತ್ರ ಮಂಗಳ ಶ್ಲೋಕ ಒಂದರಲ್ಲೇ ನಮಗೆ ಕಾಳಿದಾಸನೇ ಹೇಳಿರ್ತಕ್ಕಂತಹ ಪರಮೇಶ್ವರನ ಅಲ್ಲಿ 8 ರೂಪಗಳಿಂದ ಅಂತಾನೆ. ನಮಗದು ಪುತ್ರ ಅಭಿಜ್ಞಾನ ಶಾಕುಂತಲದ ಮಂಗಳ ಶ್ಲೋಕದಲ್ಲಿ 8 ರೂಪಗಳು ಯಾವುವು ಅನ್ನೋದನ್ನು ಹೇಳ್ತಾನೆ. ಅಲ್ಲಿ ಈಶ್ವರ ಅನ್ನೋದನ್ನು ಹೇಳಿದಾಗ ಇಲ್ಲಿ ಹೇಳ್ತಾನೆ, ಮತ್ತೆ ಇಲ್ಲಿ ಈಶ್ವರ ಅಂದರೆ ಯಾರು ಅನ್ನೋದನ್ನು ಅದನ್ನು ಹೇಳ್ತಾನೆ. ಯಸ್ಮಿನ್ ಈಶ್ವರ ಇತಿ ಅನನ್ಯ ವಿಷಯ ಶಬ್ದೋ ಯಥಾರ್ಥಾಕ್ಷರ. ಈಶ್ವರ ಎಂಬ ಶಬ್ದಕ್ಕೆ ಶಿವನನ್ನು ಬಿಟ್ಟು ಬೇರೆ ಯಾವುದೋ ವಿಷಯವಾಗುವುದಿಲ್ಲವೋ. ನೋಡಿ, ಮಾಳವಿಕಾಗ್ನಿಮಿತ್ರ ನಾಟಕದ ಮಂಗಳ ಶ್ಲೋಕ ಒಂದರಲ್ಲೇ ಬೇರೆ ಬೇರೆ ಕಾವ್ಯಗಳಲ್ಲಿ ಬಳಸಿರ್ತಕ್ಕಂತಹ ಮಂಗಳ ಶ್ಲೋಕಗಳಿಗೆ ಉತ್ತರ ಇದೆ ನಮಗೆ. ಅದು ಹೇಳ್ತಾನೆ ಅವನು, ಈಶ್ವರ ಎಂಬ ಶಬ್ದಕ್ಕೆ ಶಿವನನ್ನು ಬಿಟ್ಟರೆ ಬೇರೆ ಯಾವುದೂ ವಿಷಯವಾಗೋದಿಲ್ವೋ. ಅಂತರ್ಯಕ್ಷ ಮುಮುಕ್ಷುಭಿ ನಿಯಮಿತ ಪ್ರಾಣಾದಿಭಿರ್ಮೃಗ್ಯತೆ. ಮತ್ತು ಯಾರನ್ನ ಪ್ರಾಣಾದಿಭಿರ್ಮೃಗ್ಯತೆ, ಪ್ರಾಣಾಯಾಮಪೂರ್ವಕವಾದ ಧ್ಯಾನದ ಮೂಲಕ ಮುಮುಕ್ಷಿಭಿ ಮೋಕ್ಷಾಕಾಂಕ್ಷಿಗಳು ಏನು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾರೋ, ಯಾರನ್ನು ಅಂದರೆ ಯಾವ ಶಿವನನ್ನು ಪ್ರಾಣಾಯಾಮಪೂರ್ವಕವಾಗಿರ್ತಕ್ಕಂತಹ ಧ್ಯಾನದ ಮೂಲಕ ಮೋಕ್ಷಾಕಾಂಕ್ಷಿಗಳು ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾರೋ, ಸ್ಥಿರ ಭಕ್ತಿ ಯೋಗ ಸುಲಭ. ಶಿವನಿಗೆ ಬೇಕಾಗಿರೋದೇ ನೋಡಿ, ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಸ್ಥಿರ ಭಕ್ತಿ. ಏನು ಸ್ಥಿರವಾದ ಭಕ್ತಿಗೆ ಸುಲಭವಾಗಿ ಒಲಿಯತಕ್ಕಂತಹ ನೋಡಿ, ಸ್ಥಿರ ಭಕ್ತಿ ಯೋಗ ಸುಲಭ. ಸ್ಥಿರವಾದ ಏನು ಭಕ್ತಿ ಯೋಗಕ್ಕೆ ಸುಲಭವಾಗಿ ಒಲಿತಕ್ಕಂತಹ ಏನು ಶಿವನು ನಿಶ್ರೇಯಸಾಯ ಅಸ್ತು ವಹ. ನಿಮಗೆ ನಿಶ್ರೇಯಸ್ಸನ್ನು ಉಂಟು ಮಾಡಲಿ, ನಿಮಗೆ ಮೋಕ್ಷವನ್ನು ಅನುಗ್ರಹಿಸಲಿ. ಇಲ್ಲಿ ಕಾಳಿದಾಸನ ಅಭಿಪ್ರಾಯದಲ್ಲಿ ಶಿವ ಸ್ಥಿರವಾದ ಭಕ್ತಿ ಯೋಗಕ್ಕೆ ಮಾತ್ರ ಒಲಿಯತಕ್ಕಂತಹವನು. ಅಂದರೆ ಕರ್ಮಯೋಗ, ಜ್ಞಾನಯೋಗ ಎಂಬ ಇತರೆ ಯೋಗಗಳಿದ್ದರೂ ಕೂಡ ಶಿವನು ಭಕ್ತಿ ಯೋಗಕ್ಕೆ ಒಲಿಯುತ್ತಾನೆ ಎಂಬತಕ್ಕಂತಹದ್ದು ಆತನ ಅಭಿಪ್ರಾಯ. ನಮಗೆ ಕುಮಾರ ಸಂಭವ ಮಹಾಕಾವ್ಯಕ್ಕೆ ಬಂದರೆ ಅದು ನಮ್ಗೆ ಗೊತ್ತಾಗುತ್ತೆ. ಏಕೆಂದರೆ ಆತನು
ಪಾರ್ವತಿ ಯಾವಾಗ ಶಿವನನ್ನು ತನ್ನ ಸೌಂದರ್ಯದಿಂದ ಗೆಲ್ಲಬೇಕು ಅನ್ನೋ ಕಾರಣದಿಂದ ತನ್ನ ಸಖಿಯರ ಜೊತೆಯಲ್ಲಿ ಏನು ಹಿಮಾಲಯದ ತಪ್ಪಲಿನಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂತಹ ಶಿವನ ಸೇವೆಯಲ್ಲಿ ನಿರತಳಾಗಿರ್ತಾಳೆ ಪಾರ್ವತಿ. ಯಾವಾಗ ಅಂದರೆ ಒಮ್ಮೆ ನಾರದರು ಹಿಮವಂತನಲ್ಲಿಗೆ ಬರ್ತಾರೆ, ಹಿಮವಂತನ ಅರಮನೆಗೆ ಬರ್ತಾರೆ. ಬಂದಾಗ ಅಲ್ಲಿಯ ತಂದೆಯ ಪಕ್ಕದಲ್ಲಿ ಕುಳಿತಿದ್ದಂತಹ ಪಾರ್ವತಿಯನ್ನು ನೋಡಿ ನಾರದರು ಭವಿಷ್ಯವನ್ನು ನುಡಿತಾರೆ. ಇವಳು ಮುಂದೆ ಶಿವನ ಅರ್ಧಾಂಗಿ ಆಗ್ತಾಳೆ ಎಂಬತಕ್ಕಂತಹ ಮಾತನ್ನು ಈ ರೀತಿ ಹೇಳಿದಾಗ ವಯೋಸಹಜವಾಗಿರ್ತಕ್ಕಂತಹದ್ದು ಶಿವ ಎಲ್ಲಿದ್ದಾನೆ ಅಂದರೆ ಈಗ ಅವನು ಇದೇ ಹಿಮಾಲಯ ಪರ್ವತದ ಒಂದು ತಪ್ಪಲಿನಲ್ಲಿ ಘೋರವಾದ ತಪಸ್ಸಿನಲ್ಲಿ ನಿರತನಾಗಿದ್ದಾನೆ. ಸಹಜವಾಗಿ ವಯೋಸಹಜವಾಗಿರ್ತಕ್ಕಂತಹ ಅಭಿಲಾಷೆ ಈತನ ಬೇರೆ ಅದು ಏನು ಮಾಡ್ತಾ ಯಾವಾಗ ಹೇಳ್ತಾನೋ ಶಿವನ ಪತ್ನಿ ಆಗ್ತಾಳೆ ಅಂತ ತನ್ನ ತಂದೆಯ ಅನುಮತಿಯನ್ನು ಪಡ್ಕೊಂಡು ಗೆಳತಿಯರ ಜೊತೆಯಲ್ಲಿ ಶಿವನ ಸೇವೆಯಲ್ಲಿ ನಿರತಳಾಗ್ತಾಳೆ. ಅಂದರೆ ಸೌಂದರ್ಯದಿಂದ ಶಿವನನ್ನು ನಾನು ಗೆಲ್ಲಬಹುದು ಎಂಬತಕ್ಕಂಥ ವಿಶ್ವಾಸದಿಂದ ಬರ್ತಾಳೆ. ಆದರೆ ಏನಾಗುತ್ತೆ ಅಂದರೆ ಅವಳು ಸೌಂದರ್ಯದ್ದು ಮತ್ತೊಂದು ಎಲ್ಲ ನಮಗೆ ಎಲ್ಲ ಗೊತ್ತಿರತಕ್ಕಂತಹ ಕಾಮದಹನ ಪ್ರಸಂಗ ಇವೆಲ್ಲವೂ ಕೂಡ ಅಲ್ಲಿ ಕಾಮದಹನ ಅವನ ತಪಸ್ಸಿಗೆ ಭಂಗ ಉಂಟಾಗ್ತಾ ಇದೆ. ಕುಮಾರ ಸಂಭವದ ವಿಷಯಕ್ಕೆ ಬಂದಾಗ ಅದೆಲ್ಲ ಬರುತ್ತೆ ಸರ್, ಅದು ವಿಸ್ತೃತವಾಗಿ ಹೇಳ್ತೀನಿ ಅವಾಗ. ಅಲ್ಲಿ ಸೌಂದರ್ಯದಿಂದ ಏನು ಗೆಲ್ಲಬೇಕು ಅನ್ನೋದಕ್ಕೆ ಬಂದಾಗ ಏನಾಗುತ್ತೆ, ಪರಮೇಶ್ವರನ ಏನು ತಪೋಭಂಗ ಆಗಬಹುದು ಲೋಕ ಕಲ್ಯಾಣಕ್ಕೆ. ಯಾಕೆ ಅಂದರೆ ತಾರಕಾಸುರ ವರವನ್ನು ಕೇಳ್ಕೊಂಡಿದ್ದಾನೆ ಬ್ರಹ್ಮನಿಂದ. ಏನಂತ ಅಂದರೆ ನನಗೆ ಸಾವು ಬರೋದೇ ಆದರೆ ಯಾರಿಂದ ಬರಬೇಕು, ಶಿವಕುಮಾರನಿಂದ ಬರಲಿ ಅಂತ. ಯಾಕೆ ಕೇಳ್ಕೊಳ್ತಾನೆ? ಬಹಳ ಬುದ್ಧಿವಂತ ಅವನು, ಆದರೆ ವಿಧಿಯ ಆಟವೇ ಬೇರೆ. ಅವನು ಬಹಳ ಜಾಣ. ಯಾಕೆಂದರೆ ಶಿವನಿಗೇನಾಗಿರುತ್ತೆ ಅಂದರೆ ಇದ್ದಂತಹ ಏಕಪತ್ನಿಯನ್ನು ಕಳ್ಕೊಂಡಿರ್ತಾನೆ. ದಾಕ್ಷಾಯಿಣಿ ದಕ್ಷಯಜ್ಞದಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿರ್ತಾನೆ. ಇವನು ಆ ಜನ್ಮ ಬ್ರಹ್ಮಚರ್ಯ ವ್ರತವನ್ನು ಕೈಗೊಂಡು ಹಿಮಾಲಯ ಪರ್ವತದನ್ನೆಲ್ಲ ಅವನ್ನೆಲ್ಲವನ್ನೂ ಬಿಟ್ಟವನು ಲೋಕವನ್ನೇ ಮರೆತು ಅವನು ತಪಸ್ಸಿನಲ್ಲಿ ಮಗ್ನನಾಗ್ಬಿಟ್ಟಿದ್ದಾನೆ. ಇನ್ನು ಅವನು ಮದುವೆ ಆಗಲ್ಲ, ಅವನ ಮಕ್ಕಳಾಗಲ್ಲ, ಅವನು ಸಾವು ಬರಲ್ಲ ಅಂತ ಇವನು ಲೆಕ್ಕಾಚಾರ. ವಿಧಿಯ ಆಟವೇ ಬೇರೆಯಾಗಿದೆ. ಯಾವ ದಾಕ್ಷಾಯಿಣಿ ಅಲ್ಲಿ ಮೃತಳಾಗ್ತಾಳಲ್ಲೋ ಯೋಗಾಗ್ನಿಯಿಂದ ಅವಳೇ ಮುಂದೆ ಹಿಮವಂತ ಮೇನಾದೇವಿಯರ ಪುತ್ರಿಯಾಗಿ ಜನ್ಮವನ್ನು ತಾಳ್ತಾಳೆ ಅಲ್ಲಿ. ಅದಕ್ಕೆ ಕಾರಣವನ್ನು ಅಲ್ಲಿ ಹೇಳ್ತಾನೆ, ಕವಿಯಲ್ಲಿ ಹೇಳ್ತಾನೆ. ಅಲ್ಲಿ ತನ್ನ ಶರೀರದಲ್ಲಿ ಹರಿತಾ ಇದ್ದದ್ದು ಯಾವುದು? ದಕ್ಷನಂತಹ ದುಷ್ಟ ವ್ಯಕ್ತಿಯ ರಕ್ತ ಹರಿತಾ ಇತ್ತು. ಪರಮೇಶ್ವರನಂತಹ ವ್ಯಕ್ತಿಯನ್ನು ನೀವು ಅರ್ಧಾಂಗಿ ಆಗಬೇಕು ಅಂದರೆ ಒಂದು ದುಷ್ಟವಾಗಿರ್ತಕ್ಕಂತಹ ರಕ್ತ ಹರಿತಾ ಇರ್ತಕ್ಕಂತಹ ಈ ಶರೀರ ಅಯೋಗ್ಯವಾಗಿರ್ತಕ್ಕಂತಹದ್ದು, ಅದನ್ನು ತ್ಯಾಗ ಮಾಡಿ ಪವಿತ್ರವಾಗಿರ್ತಕ್ಕಂತಹ ಮಾತಾಪಿತೃಗಳ ಕನ್ಯಾಗಿ ಹುಟ್ಟಬೇಕು ಎಂಬತಕ್ಕಂತಹದ್ದು ಇಚ್ಛೆಯಾಗಿರುತ್ತೆ. ಹಾಗಾಗಿ ಅಲ್ಲಿ ಪಾರ್ವತಿಯ ರೂಪ ಅಲ್ಲಿ ಏನಾಗುತ್ತೆ, ಆ ತಾರಕಾಸುರನ ಸಂಹಾರ ಆಗಬೇಕಾಗಿರೋದ್ರಿಂದ ಏನು ಮಾಡ್ತಾನೆ ಅಂದರೆ ಇಂದ್ರನ ಪ್ರಚೋದನೆಯ ಮೇರೆಗೆ ಮನ್ಮಥ ಏನು ಈ ಶಿವನ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂತಹ ತಪೋಭೂಮಿಗೆ ಕಳಿಸ್ಕೊಟ್ಟು ಪ್ರಚೋದನೆಯನ್ನು ಬಿಟ್ಟಿರ್ತಾನೆ. ಅದನ್ನೆಲ್ಲವನ್ನು ಕೂಡ ಶಿವನಿಗೆ ತಪಸ್ಸಿಗೆ ಭಂಗವನ್ನು ಉಂಟು ಮಾಡು, ಪಾರ್ವತಿಗೆ ಮೇಲೆ ಅವನಿಗೆ ಅನುರಾಗ ಉಂಟಾಗುವಂತೆ ಮಾಡು ಅಂಥೇಳಿ. ಪಾರ್ವತಿ ಎಂದಿನಂತೆ ಬರ್ತಾ ಇರ್ತಾಳೆ, ಪ್ರತಿನಿತ್ಯ ಬಂದೊರ್ದು ಶಿವನ ಸೇವೆ ಏನಿದೆಯೋ ಮಾಡ್ತಾಳೆ, ಹೋಗ್ತಾ ಇರ್ತಾಳೆ. ಅವತ್ತು ವಿಶೇಷವಾಗಿ ಏನಾಗಿರುತ್ತೆ ಅಂದರೆ ಮನ್ಮಥನು ಇರ್ತಾನಲ್ಲ, ಇವಳಿಗೇನು ಗೊತ್ತಿರೋದಿಲ್ಲ. ಮನ್ಮಥ ಮೊದಲಿಗೆ ಒಂದು ಎನ್ವೈರ್ನ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಳ್ತಾನೆ. ಏನು, ಮೊದಲಿಗೆ ಇಡೀ ತಪೋವನವನ್ನು ಅಕಾಲದಲ್ಲಿ ವಸಂತ ಮಾಸ ಬರುವಂತೆ ಮಾಡ್ತಾನೆ. ಅನ್ಟೈಮ್ಲಿ ಅಡ್ವೆಂಟ್ ಆಫ್ ದಿ ಸ್ಪ್ರಿಂಗ್ ಸೀಸನ್, ಅಕಾಲದಲ್ಲಿ. ಇದು ಮಳೆಗಾಲಕ್ಕೆ ವ್ಯತಿರಿಕ್ತವಾಗಿ ಇದಕ್ಕಿದ್ದಾಗಿ ವಸಂತ ಮಾಸ ಬರೋ ಗಿಡದ ಮರಗಿಡಗಳೆಲ್ಲ ಎಲೆಯೆಲ್ಲ ಹೋಗ್ಬಿಟ್ಟು ಹೊಸ ಚಿಗುರು ಬರೋದು, ಹೂವು ಬಿಡೋದು ಈ ರೀತಿಯಾಗಿ ಇಂಥ ವಾತಾವರಣ ಸೃಷ್ಟಿ ಮಾಡಿದಾಗ ಇಡೀ ಕಾನನವೇ, ಆ ತಪೋವನವೇ ಮನ್ಮಥನ ಪ್ರಭಾವಕ್ಕೆ ಒಳಗಾಗ್ಬಿಡುತ್ತೆ. ಅದನ್ನೆಲ್ಲ ಕವಿ ಭಾಳ ಸೊಗಸಾಗಿ ಹೇಳ್ತಾನೆ ಅಲ್ಲಿ. ಇಲ್ಲಿ ಈ ಪಾರ್ವತಿ ವಿಷಯಕ್ಕೆ ಬಂದಾಗ ಏನಾಗುತ್ತೆ ಅಂದರೆ ಇವನು ಬರ್ತಾಳವಳು ತನ್ನ ಗೆಳತಿಯ ಜೊತೆಯಲ್ಲಿ ಬಂದವಳು ಶಿವನಿಗೆ ಎಂದಿನಂತೆ. ಅವಳು ಮನ್ಮಥ ಏನು ಮಾಡಿರ್ತಾನೆ ಅಂದರೆ ಶಿವನು ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥ ತಪೋಭೂಮಿಗೆ ಕಳ್ಳ ಮಾರ್ಗದ ಮೂಲಕ ಬರ್ತಾನೆ. ಯಾಕಂದರೆ ಬಾಗಿಲಲ್ಲಿ ನಂದೀಶ್ವರ ಒಂದು ಬೆತ್ತ ಹಿಡ್ಕೊಂಡು ನಿಂತಿರ್ತಾನೆ, ಅವನು ದ್ವಾರಪಾಲಕನಾಗಿ. ಸಾಮಾನ್ಯವಾಗಿ ಏನು ಮಾಡಿಬಿಡ್ತಾರೆ ಅಂದರೆ, ನಾವು ನಂದಿ ಅಂತ ಹೇಳಿದಾಗೆ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ. ಏನಂದರೆ ಅವನು ನಂದಿಯೇ ಬೇರೆ ಗಣ, ಶಿವನ ಗಣ. ವೀರಭದ್ರ, ವೀರ, ನಂದಿ, ಭೃಂಗಿ, ಋಷಭ, ಸ್ಕಂದ ಇವರೇನಿದಾರಲ್ಲ ಅವರೆಲ್ಲ ಶಿವನ ಗಣಗಳು. ಈ ನಂದಿ ಇದೆಯಲ್ಲ ಅವನು ವಾಹನ. ಇದು ನಂದಿ, ಇದು ಒಂದು ಪ್ರಾಣಿ. ಇದು ಈ ನಂದಿಗೂ ಆ ನಂದೀಶ್ವರನಿಗೂ ಕೂಡ ಏನು ಮಾಡಿಬಿಡ್ತಾ ಇದ್ದಾರೆ ಅಂದರೆ ನಾನು ಗಮನಿಸಿರಂಗೆ ಇತ್ತೀಚಿನ ದಿನಮಾನಗಳಲ್ಲಿ ಒಂದೇ ಅನ್ಕೊಂಡು ಮಾಡ್ತಾರೆ. ಅದು ತಪ್ಪು ಸರ್. ಇವನು ನಂದೀಶ್ವರ ಬೇರೆ,
ಅವನು. ಇದು ನಂದಿ ವಾಹನ ಬೇರೆ. ಇವನು ನಂದೀಶ್ವರದ ಅವನು ಶಿವನ ಗಣ ದ್ವಾರಪಾಲಕನಾಗಿರ್ತಾನೆ. ಅವನು ಕಣ್ಣು ತಪ್ಪಿಸಿ ಕಳ್ಳಮಾರ್ಗದ ಮೂಲಕ ಬಂದು ಅವನೇನು ಮಾಡ್ತಾನೆ ಅಂದರೆ ಪಾರ್ವತಿ ಬರೋದಕ್ಕೆ ಕಾಯ್ತಾ ಇರ್ತಾನೆ. ಆ ಸಂದರ್ಭವನ್ನು ಪಾರ್ವತಿ ಬರ್ತಾಳೆ. ಬಂದು ಶಿವನಿಗೆ ಏನು ಮಾಡ್ತಾಳೆ ಅಂದರೆ ಅವಳು ಒಂದು ಅಕ್ಷಮಾಲೆಯನ್ನು ಸಿದ್ಧಪಡಿಸ್ಕೊಂಡು ಬಂದಿರ್ತಾಳೆ. ಅದನ್ನು ಪರಮೇಶ್ವರನಿಗೆ ಅರ್ಪಣೆ ಮಾಡೋದಕ್ಕೆ ಹೊರಡ್ತಾಳೆ. ಯಾಗೇನಾಗುತ್ತೆ ಅಂದರೆ ಇವನೇನು ಮಾಡ್ತಾನೆ ಅಂದರೆ ಮನ್ಮಥ ಶಿವನ ಮೇಲೆ ಬಾಣಪ್ರಯೋಗ ಮಾಡೋದಕ್ಕೆ ಸಿದ್ಧನಾಗ್ತಾನೆ ಬಿಲ್ಲಿಗೆ. ಶಿವನಿಗೇನಾಗುತ್ತೆ ಅಂದರೆ ಪಾರ್ವತಿ ಇವನು ಎತ್ತರವಾಗಿರ್ತಕ್ಕಂಥ ಒಂದು ಏನು ಆಲ್ಟರ್ ವೇದಿಕೆ ಮೇಲೆ ಪದ್ಮಾಸನದಲ್ಲಿ ಕುಳಿತುಕೊಂಡಿದ್ದಾನೆ. ಪಾರ್ವತಿ ಕೆಳಗೆ ನಿಂತ್ಕೊಂಡು ಅವನಿಗೆ ಮಾಲೆಯನ್ನು ಅರ್ಪಣೆ ಮಾಡೋದಕ್ಕೆ ಹೊರಟಳು. ಯಾವಾಗ ಮಾಲೆ ಅರ್ಪಣೆ ಸ್ವೀಕಾರ ಮಾಡೋದಕ್ಕೆ ಅವನು ತಲೆ ಬಾಗ್ತಾನಲ್ಲ, ಅವರ ಮುಖ ಎದುರಿಗೆ ಬಂದು ಆ ಸಂದರ್ಭಕ್ಕೆ ಸರಿಯಾಗಿ ಅವನು ಬಾಣ ಹೂಡಿಸಿದ್ದನಾಗ್ತಾನೆ. ಪರಮೇಶ್ವರ ಮನಸ್ಸು ಒಂದು ಕ್ಷಣ ಕಾಲ ಚಂಚಲಚಿತ್ತನಾಗ್ತಾನೆ. ಅಲ್ಲಿ ಕವಿ ಹೇಳ್ತಾವ ಏನಂತ ಅಂದರೆ ಉಮಾಮುಖೆ ಬಿಂಬ ಫಲಾದ ರೋಷ್ಟೇ ವ್ಯಾಪಾರಯ ಮಾಸ ವಿಲೋಚನಾನಿ. ಅಂದರೆ ಬಿಂಬ ಫಲ ಅದರೋಷ್ಟ ತೊಂಡೆಯ ಹಣ್ಣಿನಂತಹ ಕೆಳತುಟಿಯುಳ್ಳ ಉಮೆಯ ಮುಖದಲ್ಲಿ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸ್ತಾ. ಅಂದರೆ ಒಂದು ಕ್ಷಣಕಾಲ ಚಂಚಲಚಿತನಾಗಿ ಆಸೆಯ ಗಣ್ಣುಗಳಿಂದ ಪಾರ್ವತಿಯನ್ನು ನೋಡ್ದ ಅಂತ ಅರ್ಥ ಸರ್. ಒಂದು ಕ್ಷಣ ಅಷ್ಟೇ ಎಚ್ಚೆತ್ಕೊಂಡು ಬಿಡ್ತಾನೆ. ಓಹೋ, ಯಾವುದೋ ಹೊರಗಿನ ಶಕ್ತಿಗಳ ಕೈವಾಡ ಇದೆ ಅಂತ. ಕೂಡಲೇ ಅವನೆಲ್ಲ ಕಡೆಯೂ ಕೂಡ ತನ್ನ ದೃಷ್ಟಿಯನ್ನು ಹರಿಸ್ತಾನೆ. ಯಾವುದೋ ಬಾಹ್ಯ ಕೈವಾಡ ಇದೆ ಅಂತ ನೋಡಿ ಸರ್. ಆ ಸಂದರ್ಭದಲ್ಲಿ ಅವನು ಯಾವಾಗ ಎಲ್ಲ ಕಡೆಯನ್ನು ದೃಷ್ಟಿ ಹರಿಸೋದಕ್ಕೆ ಹೋದ್ನಲ್ಲ, ಈ ದೃಶ್ಯವನ್ನು ಶಿವನ ತಪಸ್ಸಿಗೆ ಮನ್ಮಥ ಭಂಗ ಉಂಟು ಮಾಡೋದನ್ನು ನೋಡೋದಕ್ಕೋಸ್ಕರ ಸಮಸ್ತ ದೇವತೆಗಳು ಆಕಾಶದಲ್ಲಿ ನಿಂತ್ಕೊಂಡಿದ್ದಾರೆ. ಇವ್ರಿಗೆ ಮುಂದೆ ಏನಾಗುತ್ತೆ ಅನ್ನೋದು ಇವ್ರಿಗಾಗಲೇ ಊಹೆಗೆ ಬಂದ್ಬಿಡ್ತು. ಅಲ್ಲಿಂದನೇ ಕೂಕೊಂಡ್ರು ಅವರೆಲ್ಲ. ಕವಿ ಹೇಳ್ತಾನೆ ಅದನ್ನು, ಕ್ರೋಧಂ ಪ್ರವೋ ಸಂಹರ ಸಂಹರೇತಿ ಯಾವದ್ಗಿರಕ್ಕೆ ಮರುತಾಂಚರಂತಿ ತಾವತ್ ಸ ವನಿಹಿ ಭವನೇತ್ರ ಜನ್ಮ ಭಸ್ಮಾವಶೇಷಂ ಮದನಂ ಚಕಾರ. ಅಲ್ಲಿಂದನೇ ಕೂಕೊಂಡ್ರು, ಹೇ ಪ್ರಭೋ ಸಂಹರ ಕ್ರೋಧಂ, ನೀನು ಕೋಪವನ್ನು ನಿಯಂತ್ರಣ ಮಾಡ್ಕೊ. ಆದರೆ ಅವರು ಅಲ್ಲಿಂದ ಕೂಕೊಂಡು ಧ್ವನಿ ಇವನು ಕಿವಿಗೆ ಮುಟ್ಟುವಷ್ಟರಲ್ಲಿ ಅಂದರೆ ಶಿವನ ಹಣೆಗಣ್ಣಿನಿಂದಂತಹ ಬೆಂಕಿ ಹೊರಹೊಮ್ಮಿದ ಬೆಂಕಿ ಮನ್ಮಥನನ್ನು ಭಸ್ಮವನ್ನಾಗಿ ಮಾಡಿಬಿಡ್ತು. ಅದಕ್ಕೆ ಅವಕಾಶವೇ ಆಗಲಿಲ್ಲ, ಅವ್ರು ಕಿವಿಗೆ ಬೀಳೋದಕ್ಕೆ ಅವಕಾಶನೇ ಆಗಲಿಲ್ಲ. ಈ ಕೋಪ ಕಮ್ಮಿ ಮಾಡ್ಕೊಂತ ಹೇಳಿದವ್ರು ಯಾರು? ದೇವತೆಗಳು ಸರ್. ಈ ದೃಶ್ಯವನ್ನು ನೋಡೋದಕ್ಕೋಸ್ಕರ ತಾರಕನಿಂದ ಇವ್ರಿಗೆಲ್ಲ ತೊಂದರೆ ಆಗ್ತಾ ಇತ್ತಲ್ಲ. ಈಗ ಅವನನ್ನು ಸಂಹಾರ ಮಾಡೋದಕ್ಕೆ ಶಿವ ಪಾರ್ವತಿಗೆ ಮದುವೆ ಆಗಬೇಕು. ಅದು ಅವರೆಲ್ಲ ನೋಡ್ತಾ ಇದ್ರು ಈ ದೃಶ್ಯವನ್ನು. ಇಷ್ಟರ ಮಟ್ಟಿಗೆ ಒಂದು ಕ್ಷಣದಲ್ಲಿ ಅವನನ್ನು ಸುಟ್ಟು ಹಾಕ್ಬಿಡ್ತಾನೆ. ಸುಟ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಹೆಣ್ಣು ಮಕ್ಕಳು ಸಹವಾಸವೇ ಬೇಡ ಅಂದ್ಬಿಟ್ಟಿದ್ದಾನೆ. ಎಲ್ಲ ತನ್ನ ಗಣಗಳೊಂದಿಗೆ ಅಲ್ಲಿಂದ ಅವನು ಗಂಟು ಮುಟ್ಟೆ ಕಟ್ಕೊಂಡು ಹೊರಟೋಗ್ಬಿಡ್ತಾನೆ. ಪಾರ್ವತಿ ಮೂರ್ಛಿತಳಾಗಿ ಬಿದ್ದುಬಿಡ್ತಾಳೆ ಒಂದು ಕಡೆ. ಇವಳು ರತಿಯು ಕೂಡ ಮೂರ್ಛಿತಳಾಗಿ ಬಿದ್ದುಬಿಡ್ತಾಳೆ. ಪತಿಯ ಜೊತೆಯಲ್ಲಿ ಅವಳು ಬಂದಿರ್ತಾಳೆ. ಅವನು ಹೊರಟೋದ್ಮೇಲೆ ಅಷ್ಟೊತ್ತಿಗೆ ಹಿಮವಂತನಿಗೆ ವಿಷಯ ಗೊತ್ತಾಗಿ ಬಂದು ಪಾರ್ವತಿಯನ್ನು ಎತ್ಕೊಂಡು ಅರಮನೆಗೆ ಹೋಗ್ತಾನೆ. ಆಮೇಲೆ ಮುಂದೆ ಏನಾಗುತ್ತೆ ಅಂದರೆ ಪಾರ್ವತಿಗೆ ಅವನು ಇನ್ನೊಂದು ಹಿಮಾಲಯ ಪರ್ವತದ ಮತ್ತೊಂದು ಪ್ರದೇಶದಲ್ಲಿ ತಪೋಮಗ್ನಾಗ್ತಾನೆ. ಪಾರ್ವತಿ ಏನು ಮಾಡ್ತಾಳೆ ಅಂದರೆ ಈಗ ಅವನು ತಪೋಮಗ್ನಾದರೂ ಬಿಡಲಿ, ಇವಳೀಗ ಶಿವನನ್ನು ತನ್ನ ಸೌಂದರ್ಯದಿಂದ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನೋದು ಮನದಟ್ಟಾದಾಗ ಏನೀಗ ತಪಸ್ಸಿನ ಸಾಧನೆಯ ಮೂಲಕ ಶಿವನನ್ನು ಗೆಲ್ಲಬೇಕು ಎಂಬುದಾಗಿ ನಿರ್ಧಾರ ಮಾಡಿಕೊಂಡು ಅವಳು ಘೋರವಾಗಿರ್ತಕ್ಕಂಥ ತಪಸ್ಸನ್ನು ಆಚರಣೆ ಮಾಡ್ತಾಳೆ ಅನ್ನೋದು 5ನೇ ಸರ್ಗದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ. ಇದು ಇದಾದ್ಮೇಲೆ ಕಾಮದಹನ ಆದ್ಮೇಲೆ ಸಿಗಲ್ಲ ತಕ್ಷಣ ಅವಳು? ಇಲ್ಲ ಸರ್, ಸಿಗಲ್ಲ. ಅಲ್ಲೇನು ಮಾಡ್ತಾನೆ ಅವನು ಪರೀಕ್ಷೆ ಮಾಡಬೇಕಾದರೂ ಕೂಡ ಅಲ್ಲಿ ಅಂದರೆ ಸ್ಥಿರವಾದ ಭಕ್ತಿಗೆ ಮಾತ್ರ ಒಲಿಯೋದು ಅವನು ಅನ್ನೋದಕ್ಕೆ ಅದು ಹೇಳೋದಕ್ಕೆ ಹೊರಟೆ ಸರ್ ನಾನು. ಭಕ್ತಿಗೆ ಮಾತ್ರ ಒಲಿತಕ್ಕಂಥವನು ಶಿವ, ಸಾಮಾನ್ಯವಾಗಿರ್ತಕ್ಕಂಥ ಭಕ್ತಿಗಲ್ಲ ಅನ್ನೋದನ್ನು. ಆಗ ಅವಳು ಪಾರ್ವತಿ ಮೊದಲಿಗೆ ಸಾಮಾನ್ಯವಾಗಿರ್ತಕ್ಕಂಥ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾಳೆ. ಸರಳವಾಗಿರೋದು ಆಶ್ರಮವನ್ನು ಕಟ್ಕೊಂಡಿರ್ತಾಳೆ. ಅಲ್ಲಿ ಆಶ್ರಮದಲ್ಲಿ ಗಿಡಗಳು ನೆಡೋದು, ಗಿಡಗಳಿಗೆ ಪಾತಿಕ ಮಾಡೋದು, ಗಿಡಕ್ಕೆ ನೀರು ಹಾಕೋದು, ಆಶ್ರಮದ ಸುತ್ತಮುತ್ತ ಇರತಕ್ಕಂತಹ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ತಂದು ಕೊಡೋದು ಇತ್ಯಾದಿ ಇದೆ. ಆದರೆ ಎಷ್ಟು ದಿವಸ ಆದರೂ ಕೂಡ ಅವಳ ತಪಸ್ಸಿಗೆ ಫಲ ಸಿಗದೇ ಇದ್ದಾಗ ಅವಳೇನು ಮಾಡ್ತಾಳೆ ಅಂದರೆ ಘೋರವಾದ ತಪಸ್ಸನ್ನು ಆಚರಣೆ ಮಾಡೋದಕ್ಕೆ ಆರಂಭಿಸ್ತಾಳೆ. ಎಂತಹ ಘೋರದ್ದು ಅಂದರೆ ಯಾವ್ಯಾವ ಕಾಲಕ್ಕೆ, ಈಗ ಚಳಿಗಾಲಕ್ಕೆ ವಿರೋಧವಾಗಿರ್ತಕ್ಕಂತಹದ್ದು ಅಂದ್ರೇನು, ಚಳಿಗಾಲ ಹಿಮಾಲಯ ಪರ್ವತ, ಅಲ್ಲಿ ಘೋರವಾದ ತಪಸ್ಸೆಂಥದ್ದು ಅಂದರೆ ಆ ಹಿಮಾಲಯ ಪರ್ವತದ ಒಂದು ಸರೋವರದಲ್ಲಿ ತನ್ನ ಕುತ್ತಿಗೆಯವರೆಗೆ
ಹಗಲು ರಾತ್ರಿ ಎನ್ನದೆ ಆ ನೀರಿನಲ್ಲಿ ನಿಂತ್ಕೊಂಡು, ಕೊಳದಲ್ಲಿ ನಿಂತ್ಕೊಂಡು ತಪಸ್ಸನ್ನು ಮಾಡು. ಇದು ಯಾವುದೋ ಇದರ ಚಳಿಗಾಲದಲ್ಲಿ. ಮಳೆಗಾಲ ಬಂದಾಗ ಏನು ಮಾಡೋದು ಅಂದರೆ ವಿತೌಟ್ ರೂಫ್ ಓಪನ್ ಸ್ಪೇಸಲ್ಲಿ ಕೂತ್ಕೊಂಡು 24 ಗಂಟೆ ಹಗಲು ರಾತ್ರಿ ಎನ್ನದೆ ಮಳೆಯಲ್ಲಿ ನೆನೀತಾ ತಪಸ್ಸನ್ನು ಮಾಡು. ಅದು ಬೇಸಿಗೆ ಕಾಲ ಬಂದಾಗ ಪಂಚಾಗ್ನಿ ಸಾಧನ ತಪಸ್ಸು ಎಂಬತಕ್ಕಂಥ ಒಂದು ತಪಸ್ಸನ್ನು ಮಾಡ್ತಾರೆ. ಅದರ ವಿಶೇಷತೆ ಏನಂದರೆ, ನಮಗೆ ಕೈಗೆಟ್ಕೋ ದೂರದಲ್ಲಿ 4 ದಿಕ್ಕಿನಲ್ಲೂ ಮಧ್ಯ ಕೂತ್ಕೊಂಡ್ಬಿಡೋದು, 4 ದಿಕ್ಕಿನಲ್ಲೂ ಕೂಡ ಅಗ್ನಿಯನ್ನು ಸೃಷ್ಟಿ ಮಾಡಿಕೊಂಡು ಮಧ್ಯದಲ್ಲಿ ಕುಳಿತುಕೊಂಡು ದೃಷ್ಟಿಯನ್ನು ಶಿವನಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಕೂಡ ನೋಡತಕ್ಕಂಥದ್ದು. ಇಷ್ಟು ಕಠೋರವಾಗಿರ್ತಕ್ಕಂಥ ತಪಸ್ಸುಗಳಲ್ಲಿ ಇರ್ತಾಳಂತ. ಆಗ ಪರಮೇಶ್ವರ ಏನು ಮಾಡ್ತಾನೆ ಅಂದರೆ, ಅವನು ಬ್ರಹ್ಮಚಾರಿಯ ವೇಷದಲ್ಲಿ ಒಂದು ಪಾರ್ವತಿಯನ್ನು ಭಕ್ತಿಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬ್ರಹ್ಮಚಾರ್ಯ ವೇಷದಲ್ಲಿ ಬರ್ತಾನೆ. ಅಂದರೆ ಅವನು ಭಕ್ತಿಗೆ ಮಾತ್ರ ಒಲಿಯತಕ್ಕಂಥವನು ಅನ್ನೋದಕ್ಕೆ ಹೇಳೋದಕ್ಕೋಸ್ಕರ ಹೊರಟೆ. ಸ್ಥಿರ ಭಕ್ತಿ ಯೋಗ ಸುಲಭ, ಬೇರೆ ಯಾವುದಕ್ಕೂ ಕೂಡ ಅವನು ಅಂದರೆ ಈಗಾಗಲೇ ಪಾರ್ವತಿಯ ಅಪ್ರತಿಮ ಸೌಂದರ್ಯವನ್ನು ನೋಡಿದ್ರೂ ಕೂಡ ಅವನು ರಿಜೆಕ್ಟ್ ಮಾಡಿದ್ದಾನೆ, ತಿರಸ್ಕಾರ ಮಾಡಿದ್ದಾನೆ. ಆದರೆ ಅವನಲ್ಲಿ ಭಕ್ತಿಗೆ ಒಲಿತಾನೆ ಅನ್ನೋದು ನಮಗೆ ಕುಮಾರ ಸಂಭವದಲ್ಲಿ ಸ್ಪಷ್ಟವಾಗಿ ಕವಿ ಭಾಳ ಚೆನ್ನಾಗಿ ಹೇಳ್ತಾನಲ್ಲಿ. ಅದು ಹೀಗೆ ಅಂದರೆ ಈ ರೀತಿಯಾಗಿ ಮತ್ತೊಂದು ಕಡೆ ಏನಾಗುತ್ತೆ ಅಂದರೆ, ಈ ಮಾಳವಿಕಾಗ್ನಿಮಿತ್ರ ನಾಟಕದ ಶ್ರೇಷ್ಠತೆಯನ್ನು ವರ್ಣಿಸುವ ಸಂದರ್ಭದಲ್ಲಿನ ಶ್ಲೋಕದಲ್ಲಿ ಶಿವನ ಅರ್ಧನಾರೀಶ್ವರತ್ವದ ಉಲ್ಲೇಖವನ್ನು ಮಾಡ್ತಾನೆ ಕವಿ. ಅವನು ಹೇಳ್ತಾನೆ, ದೇವಾನಾಂ ಇದಮಾಮನಂತಿ ಮುನಯಃ ಕಾಂತಂ ಕೃತುಂ ಚಾಕ್ಷುಷಂ ರುದ್ರೇಣೇದಮುಮಾಕೃತ ವ್ಯತಿಕರೆ ಸ್ವಾಂಗೇ ವಿಭಕ್ತಂ ದ್ವಿಧ. ರುದ್ರೇಣ ಇದಂ ಉಮಾಕೃತ ವ್ಯತಿಕರೆ ಸ್ವಾಂಗೇ ವಿಭಕ್ತಂ ದ್ವಿಧ. ಅರ್ಧನಾರೀಶ್ವರನಾಗಿರ್ತಕ್ಕಂತಹ ಶಿವನು ಏನು ಉಮೆಯೊಂದಿಗೆ ಇರ್ತಕ್ಕಂಥ ನೆಪದಲ್ಲಿ ಸ್ವಾಂಗೇ ವಿಭಕ್ತಂ ಇದನ್ನು 2 ರೀತಿಯಲ್ಲಿ ವಿಭಾಗಿಸಿಕೊಂಡ. ಯಾವುದು ಅಂದರೆ ಶಿವನ ನೃತ್ಯಗಳಿದೆಯಲ್ಲ, ಲಾಸ್ಯ ಮತ್ತು ತಾಂಡವ ಏನಿದೆ ಅರ್ಧನಾರೀಶ್ವರನಲ್ಲಿ, ಅಂದರೆ ಸ್ತ್ರೀಯರು ಮಾಡತಕ್ಕಂಥ ನೃತ್ಯ ಲಾಸ್ಯ, ಪುರುಷರು ಮಾಡತಕ್ಕಂಥದ್ದು ತಾಂಡವ ನೃತ್ಯ, ಶಿವನು ಮಾಡತಕ್ಕಂಥ ತಾಂಡವದ ನೃತ್ಯ, ಪಾರ್ವತಿದು ಲಾಸ್ಯ. ಆದರೆ ಲಾಸ್ಯ ತಾಂಡವ 2 ನೃತ್ಯಗಳ ಈ ಪ್ರಮುಖವಾಗಿರ್ತಕ್ಕಂಥ ಪ್ರಕಾರಗಳಿವು ಪಾರ್ವತಿ ಮತ್ತು ಶಿವನಿಂದ ಕ್ರಮವಾಗಿ ಜನಿಸ್ತು ಎಂಬತಕ್ಕಾಗಿ ಕಾಳಿದಾಸ ನಾಟ್ಯಶಾಸ್ತ್ರಕಾರರ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ಲಾಸ್ಯ ಮತ್ತು ನಾಟ್ಯ ಎಂಬತಕ್ಕಂತಹ ಏನು ನೃತ್ಯಗಳೇನಿದೆಯೋ ಆ ಎರಡೂ ಕೂಡ ಏನು ಶಿವ ಮತ್ತು ಪಾರ್ವತಿಯರಿಂದ ಜನ್ಮವನ್ನು ತಾಳದೋ ಎಂಬತಕ್ಕಂತಹ ಮಾತನ್ನು. ಮತ್ತು ಇದೇ ನಾಟಕದಲ್ಲಿ ಏನು 3ನೇ ಅಂಕದಲ್ಲಿ ಅಲ್ಲಿ ಒಂದು ಅಶೋಕ ವೃಕ್ಷದ ನೆರಳು, ಅಲ್ಲಿ ಮಾಳವಿಕೆ ದೋಸಕ್ರಿಯನ್ನು ನೆರವೇರಿಸೋದಕ್ಕೋಸ್ಕರ ಬಕುಲಾವರಿಕೆ ಎಂಬತಕ್ಕಂಥ ತನ್ನ ಗೆಳತಿಯ ಪಾದಗಳಿಗೆ ಕೆಂಪು ಬಣ್ಣದ ಲಾಕ್ಷಾರುಚ ರಸವನ್ನು ಹಚ್ಚಿ, ರೆಡ್ ಲ್ಯಾಕ್ ಹಚ್ಚಿ ಅಲಂಕಾರವನ್ನು ಮಾಡ್ತಾಳೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಆ ದೃಶ್ಯವನ್ನು ಮರಗಳ ಮರೆಯಲ್ಲಿ ನಿಂತು ನೋಡ್ತಾ ಇದ್ದಂತಹ ರಾಜ ಅಗ್ನಿಮಿತ್ರ, ಅವನೇ ಹೀರೋ ಅಲ್ಲಿ ಅಗ್ನಿಮಿತ್ರ, ತನ್ನ ಮಿತ್ರನಿಗೆ ಹೇಳ್ತಾನೆ, ಏನೋ ನನ್ನ ಪ್ರಿಯತಮೆಯ ಪಾದದ ಅಂಚಿಗೆ ಹಚ್ಚಿರ್ತಕ್ಕಂಥ ಹಸಿಯಾದ ಕೆಂಬಣ್ಣದ ಸೊಗಸನ್ನು ನೀನು. ಅದು ಹೇಗಿದೆ ಅಂದರೆ, ಶಿವನು ಸುಟ್ಟು ಹಾಕಿದ್ದ ಮನ್ಮಥನೆಂಬ ಮರಕ್ಕೆ ಹೊಸದೊಂದು ಚಿಗುರು ಮೊದಲ ಬಾರಿಗೆ ಮೂಡಿದಂಗೆ ಕಾಣ್ತಾ ಇದೆ. ಶಿವನು ಸುಟ್ಟು ಹಾಕಿದ್ದಂತಹ ಮನ್ಮಥನೆಂಬ ಮರಕ್ಕೆ ಹೊಸದೊಂದು ಚಿಗುರು ಮೊದಲ ಬಾರಿಗೆ ಮೂಡಿ ಬಂದಂತೆ ಕಾಣ್ತಾ ಇದೆ ಎಂಬ ಹೇಳುವಾಗ ಅಲ್ಲಿ ಶಿವನ ಉಲ್ಲೇಖವನ್ನು ಮಾಡ್ತಾನೆ ಆತನು ಕಾಳಿದಾಸ. ಮತ್ತು ಅಭಿಜ್ಞಾನ ಶಾಕುಂತಲ ನಾಟಕದ ಪ್ರಥಮಾಂಕದಲ್ಲಿ ದುಷ್ಯಂತ ಬೇಟೆಯಾಡೋದಕ್ಕೆ ರಥಾರೂಢನಾಗಿ ಬಂದು ಅವನು ಒಂದು ಜಿಂಕೆಯನ್ನು ಹಿಂಬಾಲಿಸಿಕೊಂಡ ಬಂದಂತಹ ದೃಶ್ಯವನ್ನು ಅಲ್ಲಿ ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾನೆ ಕವಿ. ಅಲ್ಲಿ ಕೊನೆಯದಾಗಿ ಹೇಳ್ತಾನೆ, ಮೃಗಾನುಸಾರಿಣಂ ಸಾಕ್ಷಾತ್ ಪಶ್ಯಾಮೀವ ಪಿನಾಕಿನಂ. ಮೃಗಾನುಸಾರಿಣಂ ಸಾಕ್ಷಾತ್ ಪಶ್ಯಾಮಿ ಇವ ಪಿನಾಕಿನಂ. ಪಿನಾಕವೆಂಬ ಬಿಲ್ಲನ್ನು ಹಿಡಿದು ಏನು ಮೃಗಾನುಸಾರಿಣಂ ಜಿಂಕೆಯನ್ನು ಹಿಂಬಾಲಿಸುತ್ತಿದ್ದಂತಹ ಸಾಕ್ಷಾತ್ ಪಶ್ಯಾಮಿ ಇವ ಸಾಕ್ಷಾತ್ ಶಿವನನ್ನೇ ನೋಡ್ತಾ ಇದ್ದೇನೇನೋ ಅನ್ನೋ ರೀತಿ ಕಾಣ್ತಾ ಇದೆ. ಆ ದೃಶ್ಯವನ್ನು ಇಲ್ಲಿ ಉಲ್ಲೇಖ ಮಾಡ್ತಾನೆ. ಏನೋ ಜಿಂಕೆಯನ್ನು ಹುಡುಕ್ತಾ ಆ ಪ್ರಸಂಗವನ್ನು ಉಲ್ಲೇಖ ಮಾಡ್ತಾನೆ. ಅಂದರೆ ಇಲ್ಲಿ ಶಿವ ಜಿಂಕೆಯನ್ನು ಬೆನ್ನೆಟ್ಟತಕ್ಕಂತಹ 3 ಕಥೆಗಳು ನಮಗೆ ಪ್ರಚಲಿತ ಇದೆ, ನಮಗೆ ಪುರಾಣಗಳಲ್ಲಿ ಎಲ್ಲ ಉಲ್ಲೇಖ ಇದೆ. ದೇವತೆಗಳು ಶಿವನನ್ನು ಆಹ್ವಾನ ಮಾಡದೆ ಒಂದು ಯಜ್ಞವನ್ನು ಆಚರಿಸಿದಾಗ ಕೋಪಗೊಂಡಂತಹ ಶಿವ
ಯಜ್ಞ ಪುರುಷನ ಮೇಲೆ ಬಾಣಪ್ರಯೋಗವನ್ನು ಮಾಡ್ತಾನೆ. ಯಜ್ಞ ಪುರುಷ ಆ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂದರೆ ಶಿವನ ಬಾಣದ ಹೊಡೆತವನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಜಿಂಕೆಯ ರೂಪವನ್ನು ಧರಿಸ್ಕೊಂಡು ಆಕಾಶಕ್ಕೆ ಹಾರ್ತಾನೆ ಯಜ್ಞ ಪುರುಷ. ಆಗ ಶಿವನು ಕೂಡ ಧನುರ್ಧಾರಿಯಾಗಿ ಅದನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಜಿಂಕೆಯನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇರ್ತಕ್ಕಂಥ ದುಷ್ಯಂತನ ಹೋಲಿಕೆ ಇದು. ಆಮೇಲೆ ಇನ್ನು ಎರಡನೇದಾಗಿ ದಕ್ಷ ಪ್ರಜಾಪತಿ ಶಿವನಿಗೆ ಆಹ್ವಾನವನ್ನು ನೀಡದೆ ಆಚರಣೆ ಮಾಡಿದಂತಹ ಯಜ್ಞದಲ್ಲಿ ತನ್ನ ಪತಿಗೆ ಆದಂತಹ ಅಗೌರವದಿಂದ ಸತೀದೇವಿ ದುಃಖಿತಳಾದದ್ದನ್ನು ಅರಿತಂತಹ ಶಿವ ಕೋಪದಿಂದ ಯಜ್ಞ ಪುರುಷನ ಮೇಲೆ ಬಾಣಪ್ರಯೋಗವನ್ನು ಮಾಡ್ತಾನೆ ದಕ್ಷ ಯಜ್ಞದ ಸಂದರ್ಭದಲ್ಲಿಯೂ ಕೂಡ. ಆ ಯಜ್ಞ ಪುರುಷ ಆಗ ಮೃಗರೂಪವನ್ನು ತಾಳ್ಕೊಂಡು ಆಕಾಶಕ್ಕೆ ಜಿಗಿದಾಗ ಶಿವನೂ ಕೂಡ ಹಿಂಬಾಲಿಸ್ಕೊಂಡು ಹೋಗ್ತಾನೆ ಅನ್ನೋದು ಕೂಡ ಕತೆ ನಮಗೆ ಪುರಾಣಗಳಲ್ಲಿ ಅದು ಬರುತ್ತೆ. ಮತ್ತು ಮತ್ತೊಂದು ಕತೆ, ಬ್ರಹ್ಮ ತನ್ನ ಮಗಳನ್ನೇ ಕಾಮಿಸಿ ಜಿಂಕೆಯ ರೂಪವನ್ನೇ ಧರಿಸಿದ ಅವಳನ್ನು ಕೂಡ ತಾನು ಜಿಂಕೆಯ ರೂಪದಿಂದ ಹಿಂಬಾಲಿಸ್ತಾನೆ. ಇದನ್ನು ನೋಡಿದಂತಹ ಶಿವ ಧನುರ್ಧಾರಿಯಾಗಿ ಜಿಂಕೆಯ ರೂಪದ ಬ್ರಹ್ಮನನ್ನು ಬೆನ್ನಟ್ಟಿ ಬಾಣಪ್ರಯೋಗವನ್ನು ಮಾಡ್ತಾನೆ. ಅಂದರೆ ಈ ಕಥೆಗಳು ಏನು ಕಾಳಿದಾಸ ಹೇಳ್ತಕ್ಕಂತಹ ಏನಿದೆಯೋ ಮಾಮ ಏರುದು ಮೃಗಾನುಸಾರಿಣಂ ಸಾಕ್ಷಾತ್ ಪಶ್ಯಾಮಿವ ಪಿನಾಕಿನಂ ಎಂಬತಕ್ಕಂತಹದ್ದು, ಪಿನಾಕವೆಂಬ ಬಿಲ್ಲನ್ನು ಹಿಡಿದು ಏನು ಜಿಂಕೆಯನ್ನು ಹಿಂಬಾಲಿಸ್ತಾ ಇರತಕ್ಕಂಥ ಶಿವನಂತೆ ಕಾಣ್ತಾ ಇದೆ ಈ ದೃಶ್ಯ ಅಂತ ಹೇಳ್ತಾನಲ್ಲ, ಅದು ಈ ಪುರಾಣಗಳಲ್ಲಿ ಈ ಕಥೆಗಳು ನಮಗೆ ಇದೆ. ಅದೇ ಅಭಿಜ್ಞಾನ ಶಾಕುಂತಲ ನಾಟಕದ ಏನು ಈ ಭರತವಾಕ್ಯ ಅಂದರೆ ಉಪಸಂಹಾರದ ವಾಕ್ಯವನ್ನು ಸಂಸ್ಕೃತ ನಾಟಕಗಳಲ್ಲಿ ಭರತವಾಕ್ಯ ಅಂತ ಕರೀತಾರೆ. ಸಂಸ್ಕೃತ ಆರಂಭದಲ್ಲಿ ನಾಂದಿ ಅಂತ ಕರೀತಾರೆ, ಅಂತ್ಯವನ್ನು ಭರತವಾಕ್ಯ ಅಂತ ಉಪಸಂಹಾರವನ್ನು. ಏಕೆಂದರೆ ಭರತ ಮುನಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನೋದು ಒಂದು ಉದ್ದೇಶ. ಆಮೇಲೆ ಇನ್ನೂ ಒಂದು ಅದು ಭರತರು ಅಂದರೆ ಅಲ್ಲಿ ನಟರು ಅನ್ನೋ ಅರ್ಥ. ಯಾವಾಗ ಆರಂಭದಲ್ಲಿ ನಾಂದಿ ಪದ್ಯವನ್ನು ಮಂಗಳ ಪದ್ಯವನ್ನು ಎಲ್ಲ ಪಾತ್ರಧಾರಿಗಳು ಸೇರಿಕೊಂಡು ಹಾಡ್ತಾರೋ, ಅದೇ ರೀತಿಯಾಗಿ ಉಪಸಂಹಾರ ಗೀತೆಯನ್ನು ಕೂಡ ಎಲ್ಲ ಭರತರು ಅಂದರೆ ಎಲ್ಲ ನಟರು ಕೂಡ ಸೇರ್ಕೊಂಡು ಹಾಡ್ತಕ್ಕಂತಹ ಗೀತೆ ಅದು. ಇದು ಇಲ್ಲೇನು ಹೇಳ್ತಾನೆ ಅಂದರೆ ಮಮಾಪಿ ಚ ಕ್ಷಪಯತು ನೀಲಲೋಹಿತ ಪುನರ್ಭವಂ ಪರಿಗತ ಶಕ್ತಿರಾತ್ಮಭೂಹು. ಕಾಳಿದಾಸನ ಪ್ರಾರ್ಥನೆ ಅದು ಪರಮಾತ್ಮನಲ್ಲಿ. ಏನು ಮಮಾಪಿ ಚ ಕ್ಷಪಯತು ನೀಲಲೋಹಿತ ಪುನರ್ಭವಂ ಪರಿಗತ ಶಕ್ತಿರಾತ್ಮಭೂಹು. ಆತ್ಮಭೂಹು ಸ್ವಯಂಭೂ ಸರ್ವಶಕ್ತನೂ ಆದಂತಹ ಪರಮೇಶ್ವರ ನನಗೆ ಏನು ಕ್ಷಪಯತು ಪುನರ್ಭವಂ ಪರಿಗತ ಶಕ್ತಿರಾತ್ಮಭೂಹು, ನನಗೆ ಪುನರ್ಜನ್ಮ ಬರದಂತೆ ಕಾಪಾಡಲಿ. ಅಂದರೆ ಈ ಆಧಾರದಿಂದ ನಾವು ಮತ್ತೆ ಆ ನಾಟಕದ ಗುಣಮಟ್ಟ, ಶ್ರೇಷ್ಠತೆ ಮತ್ತು ಕಾಳಿದಾಸ ಹೇಳಿರ್ತಕ್ಕಂತಹ ಮಾತು ಏನಿದೆಯಲ್ಲ ಉಪಸಂಹಾರದ, ಅದರಿಂದ ಕಾಳಿದಾಸನ ಕೊನೆಯ ಕೃತಿ ಇದು ಅನ್ನೋ ನಿರ್ಧಾರಕ್ಕೆ ವಿದ್ವಾಂಸರು ಬಂದಿದ್ದರು. ಅದು ಅವನ ಪಕ್ವವಾಗಿರ್ತಕ್ಕಂತಹ ಪ್ರತಿಭೆಯಿಂದ ಹೊರಹೊಮ್ಮಿದಂತಹ ಕೃತಿ ಇದು ನಾಟಕ. ಹಾಗಾಗಿ ಆ ಮಟ್ಟಕ್ಕೆ ಇರತಕ್ಕಂತಹದ್ದು. ಅವನು ಆ ಪರಮಾತ್ಮನಲ್ಲಿ ಯಾರು ಶಿವ ನಮಗೆ ನನ್ನ ಮೋಕ್ಷವನ್ನು ಗರಣಿ, ನನಗೆ ಏನು ಮತ್ತೊಮ್ಮೆ ಜನ್ಮ ತಾಳದೇ ಇರತಕ್ಕಂಥ ಪುನರ್ಜನ್ಮ ಬರದೇ ಇರೋ ರೀತಿ ಕಾಪಾಡಲಿ ನನ್ನ ಶಾಕುಂತಲದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಅಂದರೆ ತನ್ನನ್ನು ಪುನರ್ಜನ್ಮದಿಂದ ಮುಕ್ತನನ್ನಾಗಿ ಮಾಡಬೇಕು ಎಂಬುದಾಗಿ ತನ್ನ ಇಷ್ಟ ದೈವವಾಗಿರ್ತಕ್ಕಂಥ ಶಿವನಲ್ಲಿ ಕಾಳಿದಾಸ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಮತ್ತು ಈ 3 ನಾಟಕಗಳಲ್ಲಿ ಶಿವನನ್ನು ಕುರಿತು ಮಾಡಿರ್ತಕ್ಕಂಥ ಉಲ್ಲೇಖಗಳಿಂದ ಕವಿ ಶಿವನ ಪರಮ ಭಕ್ತನಾಗಿದ್ದ ಎಂಬತಕ್ಕಂಥ ಅಂಶ ನಮಗೆ ಸ್ಪಷ್ಟವಾಗಿಬಿಡುತ್ತೆ. ಇನ್ನು ನಾಟಕಗಳಿಗೆ ಮುಗಿದ ಮೇಲೆ ಇನ್ನು ನಾವು ಖಂಡಕಾವ್ಯಗಳು ಅಥವಾ ಭಾವಗೀತೆಗಳಿಗೆ ಬರಬೇಕು. ಅಂದರೆ ಋತುಸಂಹಾರ ಮತ್ತು ಮೇಘದೂತ ಇವೆರಡು ಭಾವಗೀತೆಗಳು ಅಥವಾ ಖಂಡಕಾವ್ಯ. ಖಂಡ ಅಂದರೆ ಮಹಾಕಾವ್ಯದ ಕೆಲವು ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂತಹ ಕಾವ್ಯಗಳು. ಖಂಡ ಅಂದರೆ ಒಂದು ಚೂರು ಅಂಶ. ಇಲ್ಲಿ ಮೇಘದೂತದಲ್ಲಿ ಈ 2 ಖಂಡಕಾವ್ಯಗಳಲ್ಲಿ ಮೇಘದೂತ ತುಂಬ ಉತ್ಕೃಷ್ಟವಾಗಿರ್ತಕ್ಕಂತಹ ಭಾವಗೀತೆ, ಅದಕ್ಕೆ ಭಾವಗೀತೆ ಅಂತಲೂ ಹೆಸರು ಕರೀತಾರೆ ಖಂಡಕಾವ್ಯಗಳಲ್ಲಿ. ಇಲ್ಲಿ ಮುಖ್ಯವಾಗಿರ್ತಕ್ಕಂತಹ ಕಥೆ ಏನಂದರೆ, ಇಲ್ಲಿ ಕುಬೇರನ ಶಾಪಕ್ಕೆ ಒಳಗಾದಂತಹ ಒಬ್ಬ ಯಕ್ಷ ಏನು ಮಾಡಿತಾನೆ, ಕುಬೇರನ ಸೇವಕರೇನಿರ್ತಾರಲ್ಲ ಅವರಿಗೆ ಯಕ್ಷರು ಅಂತ ಕರೀತಾರೆ. ಯಕ್ಷರ ಅಧಿಪತಿ ಕುಬೇರ. ಅಲ್ಲಿ ಒಬ್ಬೊಬ್ಬರಿಗೆ ಈಗ ಒಬ್ಬ ಯಜಮಾನನ ಹತ್ರ 10 ಜನ ಸೇವಕರಿದ್ದಾಗ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಹೇಗೆ ಅಲಾಟ್ ಮಾಡಿರ್ತಾರೋ, ಒಬ್ಬ ಯಕ್ಷನಿಗೆ ಏನಾಗಿರುತ್ತೆ ಅಂದರೆ ಆ ಕುಬೇರ ಮಾಡ್ತಕ್ಕಂತಹ ಶಿವಪೂಜೆಗೆ ಬೇಕಾಗ್ತಕ್ಕಂತಹ ಹೂಗಳನ್ನು ಸಂಗ್ರಹ ಮಾಡ್ತಕ್ಕಂತಹ ಜವಾಬ್ದಾರಿಯನ್ನು ವಹಿಸಿರ್ತಾನೆ. ಅವನು ಯಾವಾಗ ತರಬೇಕು ಹೂವನ್ನು ಅಂದರೆ ಹೂಗಳನ್ನು ಪೂಜೆಯನ್ನು ಮಾಡೋದು ಯಾವಾಗ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ. ಅವನು ಬೆಳಿಗ್ಗೆ ಎದ್ದು ಹೂಗಳನ್ನು ಕಿತ್ಕೊಂಡು ಬರಬೇಕು.
ಬಹುಶಃ ನಾನು ಸಿದ್ಧಗಂಗಾದಲ್ಲಿ ಓದ್ತಾ ಇದ್ದ ಕಾಲದಲ್ಲಿ ದೊಡ್ಡ ಬುದ್ಧಿ ಅವರು ಶಿವಕುಮಾರ ಸ್ವಾಮಿಗಳಿದ್ದಾಗ ಆ ಕಾಲದಲ್ಲಿ ನಡೀತಾ ಇತ್ತು ಸರ್. ಈಗ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಅವತ್ತು ವಿದ್ಯಾರ್ಥಿಗಳು ತರ್ತಾ ಇದ್ದಾರೆ. ವಿದ್ಯಾರ್ಥಿಗಳಲ್ಲ ಸರ್, ಅವ್ರಿಗೆ ನಿಯಮಿತವಾಗಿರ್ತಾಯಿದ್ರು ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಬೆಳಗಿನ ಜಾವದಲ್ಲಿ ಎದ್ದು ಗುರುಗಳು ಏನು ಎದ್ದೋಗರಲ್ಲ ಅಷ್ಟೊತ್ತಿಗೆ ಟಾರ್ಚ್ ಹಾಕ್ಕೊಂಡು ಹಳೆ ಮರದ ಹತ್ರ ಇರ್ತಕ್ಕಂತಹ ಗಿಡಗಳಲ್ಲಿ ಬಿಲ್ಪತ್ರೆ ಮರದಲ್ಲಿ ಮೇಲೆ ಕತ್ತಿ ಟಾರ್ಚ್ ಹಾಕ್ಕೊಂಡು ಅವರೆಲ್ಲ ಹೂಗಳನ್ನು ಬಿಡಿಸ್ತಾಯಿದ್ರು. ಅವನ್ನೆಲ್ಲ ಬಿಡಿಸ್ಕೊಂಡು ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಒಬ್ಬರು ನಂಜಪ್ಪ ಅಂತ ಒಬ್ಬರು ಇದ್ದರು. ಅವರು ಮರದಿಂದ ಬಿದ್ದು ಬೆಳಗಿನ ಜಾವದಲ್ಲೇ ಏಟಾಗಿ ಅವರು ಹೋಗ್ಬಿಟ್ರು. ನಾವು ಸಿದ್ಧಗಂಗಾದಲ್ಲಿ ಇದ್ದ ಕಾಲದಲ್ಲೇ ನಡೀತು ಘಟನೆ. ಇವಾಗೇನಮ್ಮ ಅಂತ ಗೊತ್ತಿಲ್ಲ ನನಗೆ, ಆ ಕಾಲದಲ್ಲಿ ನಡೀತಾ ಇತ್ತು ಸರ್. ಇವನೇನು ಮಾಡ್ತಾನೆ ಅಂದರೆ ಅಂತಹದೇ ನಿಯಮ, ಪೂಜಾ ಕಾಲಿಗೆ ಫ್ರೆಶ್ ಆಗಿರೋ ಹೂಗಳು ಬೇಕು. ಅಂದರೆ ಏನೋ ಪೂಜೆಗೆ ಯಾವಾಗ ಬೇಕೋ ಆವಾಗ 1 ಗಂಟೆ ಅರ್ಧ ಗಂಟೆ ಮುಂಚೆ ತರಬೇಕು. ಇವನೇನು ಮಾಡಿರ್ತಾನೆ ಅಂದರೆ ಹೊಸದಾಗಿ ಮದುವೆ ಮಾಡ್ಕೊಂಡಿರ್ತಾನೆ. ಹೊಸದಾಗಿ ಮದುವೆ ಮಾಡ್ಕೊಂಡಿರ್ತಕ್ಕಂಥವನು ತನ್ನ ಪತ್ನಿಯನ್ನು ಬಿಟ್ಟಿರಲಾರ್ದೆ ಏನು ಮಾಡ್ತಾನೆ, ಹಿಂದಿನ ದಿವಸ ರಾತ್ರಿನೇ ಅವನು ಸೂರ್ಯಾಸ್ತದ ನಂತರ ಹೂಗಳನ್ನು ಸಂಗ್ರಹ ಮಾಡ್ಕೊಂಬಂದು ಇಟ್ಬಿಟ್ಟಿರ್ತಾನೆ. ಕುಬೇರ ಏನು ಆ ಯಕ್ಷ ತಂದಿದ್ದಂಥ ಹೂಗಳನ್ನು ಶಿವನಿಗೆ ಅರ್ಪಣೆ ಮಾಡಿದಾಗ ಏನಾಗಿರುತ್ತೆ ಅಂದರೆ ಆ ಹೂವಿನಲ್ಲಿ ಇದ್ದಂತಹ ಒಂದು ದುಂಬಿ ಜೇನ್ನೊಣ ಆತನ ಕೈಯನ್ನು ಕಚ್ಚಿಬಿಡುತ್ತೆ. ಕಚ್ಚಿದಾಗ ಅವನಿಗೆ ಹೆಸರಾಗಿದೆ. ಯಾಕೆಂದರೆ ಸೂರ್ಯ ಇನ್ನೂ ಇದ್ದಾಗ ಸೂರ್ಯಾಸ್ತಕ್ಕೆ ಪೂರ್ವದಲ್ಲಾಗಿದ್ದರೆ ಹೂಗಳು ಮುದುಡಿಕೊಳ್ಳೋದಿಲ್ಲ. ಯಾವಾಗ ಇವನು ಸೂರ್ಯಾಸ್ತದ ನಂತರ ಇವನು ಕಿತ್ತವನ ಅನ್ನೋಕ್ಕೆ ಆಧಾರ ಏನಂದರೆ ಏನು ಹೂವಿನಲ್ಲಿ ಮಕರಂದವನ್ನು ಹೀರ್ತಾ ಕುಳಿತಿದ್ದಂತಹ ದುಂಬಿ ಏನು ಮಾಡುತ್ತೆ ಅಂದರೆ ಸೂರ್ಯಾಸ್ತ ಆಗ್ತಾ ಇದ್ದಂಗೆ ಮುದುಡಿಕೊಂಡ್ಬಿಡ್ತು. ಅದು ಒಳಗೇನೆ ಇತ್ತು. ಇವನು ರಾತ್ರಿನೇ ಕಿತ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಅದೇನು ಮಾಡ್ತೋ ಈ ಕುಬೇರನಿಗೆ ಯಾವಾಗ ಶಿವನಿಗೆ ಆ ಪುಷ್ಪವನ್ನು ಅರ್ಪಣೆ ಮಾಡಿದಾಗ ಆತನ ಕೈಯನ್ನು ಕಚ್ಚಿಬಿಡುತ್ತೆ. ಅವನಿಗೆ ಪೂಜೆಗೆ ಭಂಗವಾಗುತ್ತೆ. ಕೋಪಗೊಂಡಂತಹ ಕುಬೇರ ಶಾಪವನ್ನು ಕೊಟ್ಬಿಡ್ತಾನೆ. 1 ವರ್ಷಗಳ ಕಾಲ ನೀನು ಪತ್ನಿಯನ್ನಿಂದ ಬೇರ್ಪಟ್ಟು ನೀನು ಭೂಲೋಕದಲ್ಲಿ ವಾಸ ಮಾಡುವಂತ. ಈಗ ಪತ್ನಿಯಿಂದ ಏನು ಕುಬೇರನ ಶಾಪಕ್ಕೆ ಒಳಗಾದಂಥ ಒಬ್ಬ ಯಕ್ಷ 1 ವರ್ಷಗಳ ಕಾಲ ತನ್ನ ಪತ್ನಿಯಿಂದ ಬೇರ್ಪಟ್ಟು ಭೂಲೋಕದ ರಾಮಗಿರಿಯ ಆಶ್ರಮದಲ್ಲಿ, ರಾಮಖೇಡ್ ಅಂತನೋ ಏನೋ ಅದನ್ನು ಪರ್ವತ ಪ್ರದೇಶವನ್ನು ಕರೀತಾರೆ ಸರ್. ಇದರಲ್ಲಿ ನಮಗೆ ಮೇಘದೂತ ಟೆಕ್ಸ್ಟ್ಗಳಲ್ಲಿ ಹಳೆ ಟೆಕ್ಸ್ಟ್ಗಳ ಎಡಿಷನ್ಸಲ್ಲಿ ಅದನ್ನೆಲ್ಲ ಮ್ಯಾಪ್ನೆಲ್ಲ ಕೊಟ್ಟಿದ್ದಾರೆ. ಮ್ಯಾಪೆಲ್ಲ ಇದೆ. ಅದು ರಾಮಖೇಡ್ ಅಂತೇಳಿ ಆ ಭಾಗವನ್ನು ಕರೀತಾರೆ ಇವತ್ತಿಗೆ. ಆ ರಾಮಗಿರಿ ಆಶ್ರಮದಲ್ಲಿ ಅವನು ವಾಸ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಹಾಗೂ ಈಗ ಅವನಿಗೆ 1-2 ತಿಂಗಳು ಕಳೀತದೆ. ಅಷ್ಟೊತ್ತಿಗೆ ಆಷಾಢ ಮಾಸ ಆರಂಭ ಆಗುತ್ತೆ. ಅಲ್ಲಿ ಆರಂಭ ಆಗೋದೆ ಯಾವ ರೀತಿಯಾಗಿ ಆರಂಭ ಆಗುತ್ತೆ ಅಂದರೆ ಕಶ್ಚಿತ್ ಕಾಂತ ವಿರಹ ಗುರುಣ ಸ್ವಾಧಿಕಾರಾತ್ ಪ್ರಮತ್ತಃ ಶಾಪೇನಾಸ್ತಂ ಗಮಿತ ಮಹಿಮಾ ವರ್ಷಭೋಗ್ಯೇಣ ಬರ್ತು ಯಕ್ಷಶ್ಚಕ್ರೆ ಜನಕತನಯ ಸ್ನಾನ ಪುಣ್ಯೋದಕೇಶು ಸ್ನಿಗ್ಧಛಾಯಾ ತರುಷು ವಸತಿಂ ರಾಮಗಿರಿಯಾಶ್ರಮೇಶು. ಮಂದಾಕ್ರಾಂತ ವೃತ್ತ ಸರ್. ಇಡೀ ಒಂದು ಒಳ್ಳೆ ಗಜಗಾಂಭೀರ್ಯದಲ್ಲಿ ಹೋಗ್ತಕ್ಕಂತಹ ಶೈಲಿ. ಇಡೀ ಅದು ಆ ರೀತಿಯಾಗಿ ಹೋಗ್ತಕ್ಕಂತಹ ಛಂದಸ್ಸು. ಆ ಪುಡಿ ಈ ಸಮಗ್ರ ಮೇಘದೂತ ಮಂದಾಕ್ರಾಂತ ವೃತ್ತದಲ್ಲೇ ಮಂದವಾಗಿ ಹೋಗೋದು ಗಜಗಾಂಭೀರ್ಯದಲ್ಲಿ ಹೋಗ್ತಕ್ಕಂಥ ಶೈಲಿ ಸರ್. ಆ ಛಂದಸ್ಸಿನ ವೈಶಿಷ್ಟ್ಯ. ಪುಷ್ಪದಂತನ ಇಲ್ಲ, ಮಂದಾಕ್ರಾಂತ ಯಕ್ಷ ಪುಷ್ಪದಂತ ಶಿವ ಮಹಿಮ್ನಸ್ತರು ಬರ್ತಾನಲ್ಲ. ಇಲ್ಲ ಸರ್, ಅವನಲ್ಲ ಸರ್, ಇವನು ಬೇರೆ. ಇಲ್ಲಿ ಈ ರೀತಿಯಾಗಿ ಅವನು 1 ವರ್ಷಗಳ ಕಾಲ ಭೂಲೋಕದಲ್ಲಿ ಅವನು ಶಾಪಕ್ಕೆ ಒಳಗಾದಂಥ ಯಕ್ಷ ವಾಸ ಮಾಡಬೇಕಾಗತ್ತೆ. ರಾಮಗಿರಿ ಪರ್ವತ ಪ್ರದೇಶದಲ್ಲಿ ಆಶ್ರಮವನ್ನು ಕೊಟ್ಟುಕೊಂಡು ವಾಸ ಮಾಡ್ತಾ ಇದ್ದ ಯಕ್ಷ ಕೈಲಾಸ ಪರ್ವತದ ಆಚೆಗಿರ್ತಕ್ಕಂತಹ ಕೈಲಾಸ ಪರ್ವತ ಏನಿದೆ ಅಲ್ಲಿವರೆಗೂ ಹೋಗ್ತಾನೆ ಮನುಷ್ಯ. ಈ ಕುಬೇರನ ವಾಸಸ್ಥಾನ ಯಾವುದಂದ್ರೆ ರಾಜಧಾನಿ ಅಲಕಾಪುರಿ. ಕೈಲಾಸ ಪರ್ವತದ ಆಚೆಗೆ ಸರಿರೋದು. ಆದರೆ ಇವತ್ತು ಮನುಷ್ಯ ಅಲ್ಲಿವರೆಗೂ ಪ್ರಯತ್ನ ಮಾಡೇ ಇಲ್ಲ. ಕೈಲಾಸದವರೆಗೆ ಮಾತ್ರ, ಕೈಲಾಸ ಪರ್ವತದವರೆಗೆ ಹೋಗಿ ಬರ್ತಾ ಇದ್ದಾನೆ. ಮಾನಸ ಸರೋವರ ಯಾತ್ರೆ, ಅಲಕಾಪುರಿ ಯಾತ್ರೆಗೆ ಹೋಗ್ಬೇಕು ಅನ್ನೋದು ಮನುಷ್ಯ ಯೋಚನೆನೇ ಮಾಡಿಲ್ಲ. ಕೈಲಾಸ ಪರ್ವತದ ಆಚೆ ಸರಿರೋದು ಅಲಕಾಪುರಿ. ಅಲ್ಲಿ ಆಗ ಏನು ಮಾಡ್ತಾನೆ ಅಂದರೆ ತನ್ನ ಪತ್ನಿಗೆ ಅವನು ಮೆಸೇಜನ್ನು ಕಳಿಸ್ಬೇಕು. ಅಲಕ ಅಂದ್ರೆ ಏನು ಅರ್ಥ ಸರ್? ಅಲಕ ಅಂದರೆ ಮುಂಗುರುಳು ಅಂತ. ಅಲಕ ಅಂದ್ರೆ ಹೌದು ಸರ್. ಅಲಕ ಅಂದರೆ ಮುಂಗುರುಳು, ಅಲಕ ಅಂದರೆ ಇಲ್ಲಿ ಈ ಏನು ಮಾಡ್ತಾನೆ ಅಂದರೆ ಹಾಗೆ ಈಗ ಅವನು ಮೆಸೇಜ್ ಕಳಿಸ್ಬೇಕು ಆ ಕಾಲದಲ್ಲಿ. ಈಗ ದೂತನನ್ನಾಗ ಅವನು ಯಾರನ್ನ ಕಳಿಸೋದು ಅಂದರೆ ಆಷಾಢ ಮಾಸ ಆರಂಭವಾಗುತ್ತೆ. ಆ ರಾಮಗಿರಿಯ ಪರ್ವತದ ಮೇಲೆ ಅಂತ ಗುಂಪಾಗಿ ಮೋಡಗಳ ರಾಶಿ ಕಾಣುತ್ತೆ.
ಗುಂಪು ಗುಂಪಾಗಿ ಮೋಡಗಳ ರಾಶಿ ಕಂಡಾಗ ಏನು ಮಾಡ್ತಾನೆ ಅಂದರೆ ಅವನೇನು ಮಾಡ್ತಾನೆ ಅಂದರೆ ಮೋಡವನ್ನು ಮೇಘವನ್ನು ತನ್ನ ದೂತನನ್ನಾಗಿ ಆಯ್ಕೆ ಮಾಡ್ಕೊಳ್ತಾನೆ. ಆಯ್ಕೆ ಮಾಡಿ ಯಾಕೆಂದರೆ ಅವನು ಹೇಳ್ಬಿಡ್ತಾನೆ ಕವಿ, ಕಾಮಾರ್ಥ ಹಿ ಪ್ರಕೃತ ನಿಪುಣಾಹ ಚೇತನ ಚೇತನೇಶು. ಕಾಮಿಗಳಾಗಿರ್ತಕ್ಕಂತಹ ವ್ಯಕ್ತಿಗಳು ಚೇತನ ಅಚೇತನ ವಸ್ತುಗಳಲ್ಲಿ ವ್ಯತ್ಯಾಸವನ್ನು ಮಾಡಲಾರ್ದಾರರು, ವ್ಯತ್ಯಾಸವನ್ನು ಮಾಡ್ತಕ್ಕ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಅವನು ಕಾಮಿ, ಪತ್ನಿಯಿಂದ ವಿಯೋಗದಲ್ಲಿದ್ದಾನೆ, ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದವನು. ಈಗ ಮೋಡ ಅಂದರೆ ಈ ಸಂದೇಶವನ್ನು ಒಯ್ಯಬೇಕು ಅಂದರೆ ಏನು, ಚೇತನ ವಸ್ತುಗಳಾಗಬೇಕು. ಒಂದು ಪಕ್ಷಿನೇ ಆಗಿರ್ಬೋದು. ನಾವು ಹಳೆ ಕಾಲದಲ್ಲಿ ನೋಡ್ತೀವಲ್ಲ ಸರ್, ನಾವು ಏನು ದಮಯಂತಿ ಎಲ್ಲವನ್ನು ಕೂಡ ವಂಶದ ಮೂಲಕ ಕಳಿಸೋದು ಅನ್ನೋದೆಲ್ಲ ನಮ್ಗೆ ಇತಿಹಾಸ ಇದೆ. ಒಂದು ಚೇತನ ವಸ್ತು. ಆದರೆ ಧೂಮ ಎಂಥದ್ದು, ಮೋಡ ಅದು ಅಚೇತನ ವಸ್ತು. ಈಗೊಂದು ರೂಪ ಕಾಣ್ತಾ ಇದೆ, ಒಂಚೂರು ಗಾಳಿ ಬೀಸಿದ್ರೆ ಅದು ಎಲ್ಲೆಲ್ಲೋ ಹೊರಟೋಗ್ಬಿಡುತ್ತೆ, ಅದೆಲ್ಲೋ ರೂಪವನ್ನು ತಾಳುತ್ತೆ. ಅಚೇತನ ವಸ್ತುವನ್ನು ಆಯ್ಕೆ ಮಾಡ್ತಾರೆ. ಅದಕ್ಕೆ ಅವನು ಹೇಳ್ತಾನೆ ಕಾರಣವನ್ನು ಕೂಡ, ಕಾಮಾರ್ಥ ಹಿ ಪ್ರಕೃತಿ ನಿಪುಣಾಹ ಚೇತನ ಚೇತನ ಯೇಷು. ಏನು, ಕಾಮಪರವಶರಾಗಿರ್ತಕ್ಕಂತಹ ವ್ಯಕ್ತಿಗಳು ಚೇತನ ಅಚೇತನ ವಸ್ತುಗಳನ್ನು ತಾರತಮ್ಯ ಮಾಡಲಾರ್ದೆ, ವ್ಯತ್ಯಾಸವನ್ನು ಗುರುತಿಸೋದಿಲ್ಲ ಅನ್ನೋ ಮಾತನ್ನು ಕವಿ ಹೇಳ್ತಾನೆ. ಇವನು ಕಾಮಿ. ಹಾಗಾಗಿ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂದರೆ, ಈ ಆಯ್ಕೆ ಮಾಡ್ಕೊಂಡ ಮೇಲೆ ಏನು ಮಾಡ್ತಾನೆ ಅಂದರೆ, ಮೋಡ ಕ್ರಮಿಸಬೇನು ರಾಮಗಿರಿಯಿಂದ ಅಲಕಾಪುರಿಯವರೆಗೆ. ಈಗ ಹೋಗ್ಬೇಕಲ್ಲ, ರೂಟ್ ಹೇಳ್ಬೇಕಲ್ಲ ಸರ್, ಯಾವ ರೂಟಲ್ಲ ಹೋಗ್ಬೇಕಪ್ಪ ನೀನು ಅನ್ನೋದನ್ನು ಹೇಳ್ಬೇಕಲ್ಲ. ಆಗೇನು ಮಾಡ್ತಾನೆ ಅಂದರೆ ಅವನು ಆ ಮೋಡಕ್ಕೆ ಏನು ಮಾಡ್ತಾನೆ ಅಂದರೆ, ಕ್ರಮಿಸಬೇಕಾಗಿರ್ತಕ್ಕಂತಹ ಮಾರ್ಗವನ್ನು ಹೇಳೋ ನೆಪದಲ್ಲಿ ಸುಂದರವಾಗಿರ್ತಕ್ಕಂತಹ ಭೌಗೋಳಿಕ ವರ್ಣನೆಯನ್ನು ಮಾಡಿದ್ದಾರೆ. ಬ್ಯೂಟಿಫುಲ್ ಜಿಯೋಗ್ರಫಿಕಲ್ ಡಿಸ್ಕ್ರಿಪ್ಷನ್ಸ್. ಅದ್ಭುತವಾಗಿರ್ತಕ್ಕಂತಹ ವರ್ಣನೆ ಆಯಾ ಸಂದರ್ಭೋಚಿತವಾಗಿ ವರ್ಣಿಸ್ತಕ್ಕಂತಹ ಸಂದರ್ಭದಲ್ಲಿ ಮಹಾಕವಿ ಹಲವೆಡೆ ಶಿವನ ಪ್ರಸ್ತಾಪವನ್ನು ಮಾಡ್ತಾನೆ ಇದರಲ್ಲಿ, ಆ ಕಾವ್ಯದಲ್ಲಿ. ಈಗಾಗಲೇ ಹೇಳಿದ ರೀತಿಯಲ್ಲಿ ಕುಬೇರನ ಶಾಪಕ್ಕೆ ಒಳಗಾಗಿರ್ತಕ್ಕಂತಹವನು ಕಾರಣವನ್ನು ಕೂಡ ಈಗಾಗಲೇ ಹೇಳಿದೆ. ಇದರಿಂದ ಏನಾಗುತ್ತೆ ಅಂದರೆ, ಕುಬೇರನಿಗೆ ಅಂದರೆ ಯಕ್ಷನಿಗೆ, ತನ್ನ ಸೇವಕನಾಗಿರ್ತಕ್ಕಂಥ ಯಕ್ಷನ ಮಾಡಿದಂತಹ ಲೋಪಕ್ಕೆ, ಪ್ರಮಾದಕ್ಕೆ ಅವನು ಶಿಕ್ಷೆಯನ್ನು ವಿಧಿಸ್ತಾ ಅಂದರೆ ಅವನಿಗೆ ಶಿವನ ಮೇಲಿರ್ತಕ್ಕಂತಹ ದೃಢವಾದ ಭಕ್ತಿಯ ದ್ಯೋತಕ. ಇವನು ಪನಿಷ್ ಮಾಡಬೇಕು ಅನ್ನೋದಲ್ಲ, ಆ ಶಿವನ ಮೇಲೆ ಭಕ್ತಿ ಇದೆಯಲ್ಲ ಅವನಿಗೆ, ಆ ಭಕ್ತಿಗೆ ಭಂಗವಾಯಿತು, ತನ್ನ ಪೂಜೆಗೆ ಚ್ಯುತಿಯಾಯಿತು. ಆ ಕಾರಣದಿಂದ ಅವನು ಸೇವಕನಿಗೆ ಶಾಪವನ್ನು ಕೊಟ್ಟ. ಅದು ನಮಗೆ ಗೊತ್ತಾಗುತ್ತೆ. ಅಂದರೆ ಶಿವನ ಪೂಜೆಗೆ ಭಂಗ ಉಂಟಾದ ಕಾರಣದಿಂದ ಯಕ್ಷನಿಗಂತಹ ಶಾಪ ಬಂದು ಒದಗುತ್ತೆ. ಇಲ್ಲಿ ಮೇಘದೂತದಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದರೆ ಕವಿಯ ಧಾರ್ಮಿಕ ಮನೋಭಾವ. ರಾಮಗಿರಿಯಿಂದ ಅಲಕಾಪುರಿಗೆ ಮೇಘ ಕ್ರಮಿಸಬೇಕಾದ ಮಾರ್ಗದಲ್ಲಿ ಕಂಡು ಬರತಕ್ಕಂತಹ ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡಿಕೊಂಡು ಯಥಾಶಕ್ತಿ ಸೇವೆ ಸಲ್ಲಿಸಿ ಮುಂದೆ ಸಾಗಬೇಕು ಎಂಬುದಾಗಿ ಯಕ್ಷನನ್ನು ವಿನಂತಿಸ್ಕೊಳ್ತಾನವನು. ನೀನು ಹೋಗೋ ಮಾರ್ಗ ಇದೆಯಲ್ಲಪ್ಪ, ಇಲ್ಲಿಂದ ಕಾಶಿಗೆ ಹೋಗಬೇಕು. ಕಾಶಿಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ, ನಿನಗೆ 10 ಪುಣ್ಯಕ್ಷೇತ್ರಗಳಿರುತ್ತೆ. ನೀನು ಅಲ್ಲಿ ಇಳಿದು ನೀನು ಆ ಕ್ಷೇತ್ರಗಳಲ್ಲಿ ನೀನು ಸ್ವಾಮಿಯ ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡಿಕೊಂಡು ನೀನು ಹೋಗುವ, ಸೇವೆಯನ್ನು ಸಲ್ಲಿಸಿ ಯಥಾಶಕ್ತಿ. ಅದನ್ನು ಹೇಳ್ತಾ ಇದ್ದಾನೆ ಅವನು ಅಲ್ಲಿ ಹೇಳ್ತಾನೆ ಅವನು. ಮತ್ತು ಮೇಘ ವಾಯುಮಾರ್ಗವನ್ನು ಏರಿ ಅದು ಗುಡುಗೋದಕ್ಕೆ ಆರಂಭ ಮಾಡುತ್ತೆ. ಆ ಶಬ್ದವನ್ನು ಕೇಳಿದ ಕೂಡಲೇ ಮಾನಸ ಸರೋವರಕ್ಕೆ ಹೊರಟಿರ್ತಕ್ಕಂತಹ ರಾಜಹಂಸಗಳು ಕೈಲಾಸ ಪರ್ವತದವರೆಗೂ ಕೂಡ ನಿನ್ನ ಜೊತೆಯಲ್ಲಿ ಬರ್ತವೆ. ಉಲ್ಲೇಖ ಇದೆ ಸರ್. ಹೌದು ಸರ್. ಸರ್ ಆ್ಯಕ್ಚುಲಿ ಅದು ಮೇಘದೂತ ವಾಸ್ ಅ ಟ್ರಾವಲೋಗ್ ಆಫ್ ಕಾಳಿದಾಸ ಸರ್. ಇಲ್ಲಿ ಇಂಪಾಸಿಬಲ್ ಟು ಡಿಸ್ಕ್ರೈಬ್ ಸೋ ಮೈನ್ಯೂಟ್ಲಿ. ಹೋಗಿ ಬಂದಿದ್ದಾನೆ ಸರ್. ಅದು 82-83ರಲ್ಲಿ ಅನಿಸುತ್ತೆ. ಒಬ್ಬರು ಪೂನಾದವರು ದವೆ ಅಂತ ಒಬ್ಬ ವಿದ್ವಾಂಸರು ಒಂದು ಏರಿಯಲ್ ಸರ್ವೆ ಮಾಡ್ತಾರೆ ಸರ್. ಇವನೇನು ಕಾಳಿದಾಸ ಮೇಘದೂತವನ್ನು ವರ್ಣನೆ ಮಾಡ್ತಾನಲ್ಲ, ಯಾವ್ಯಾವ ರೂಟಲ್ಲಿ ಹೋಗಬೇಕು, ಏನು ಹೇಗೆ ಕಾಣುತ್ತೆ ಅಂತ ಹೇಳ್ತಾನಲ್ಲ ಸರ್. ಈ ಹೆಲಿಕಾಪ್ಟರ್ನಲ್ಲಿ ಅವ್ರು ಹೋಗೋದು, ಮೋಡಗಳು ತೇಲ್ತಾವಲ್ಲ ಆ ಹೈಟ್ನಲ್ಲಿ ಅವರು ಹೆಲಿಕಾಪ್ಟರ್ನಲ್ಲಿ ಹೋಗ್ತಾರೆ ಸರ್. ಕಾಳಿದಾಸ ಏನು ವರ್ಣನೆ ಮಾಡ್ತಾನಲ್ಲ ಅದೇ ರೀತಿಯಾಗಿ ಅಲ್ಲಿಂದ ಕಾಣುತ್ತೆ. ಅವ್ರು ಹೇಳೋ ಪ್ರಕಾರ ಇಟ್ ವಾಸ್ ಅನ್ ಏರಿಯಲ್ ಸರ್ವೆ ಆಫ್ ಕಾಳಿದಾಸ. ಅದು ತರಂಗದಲ್ಲಿ ಒಂದು ದೀರ್ಘ ಲೇಖನ ಬಂದಿತ್ತು ಸರ್. ತರಂಗದಲ್ಲಿ ಆ ಕಾಲಕ್ಕೆ 82-83 ಸುಮಾರು ದೀರ್ಘ ಲೇಖನ ಬಂದಿತ್ತು. ಅವರೇ ಬರೆದಿತ್ತು ಸರ್. ಅವ್ರ ಹಿಂದಿನಲ್ಲಿ ಬರೆದಿದ್ದೇನೆ, ಈ ಕನ್ನಡದಲ್ಲಿ ದೀರ್ಘ ಲೇಖನ ಬಂದಿತ್ತು. ನನಗೆ ಇನ್ನೂ ಜ್ಞಾಪಕ ಇದೆ. ದವೆ ಅಂತ ಹೇಳಿ ಒಬ್ಬ ವಿದ್ವಾಂಸ ಪುನಾದವರು ಏರಿಯಲ್ ಸರ್ವೆ ಸರ್. ಅವಾಗಿತ್ತು ಅನುಕೂಲ ಇಲ್ಲ.
ಸರ್ ಈಗ ವಿಮಾನಶಾಸ್ತ್ರ ಎಲ್ಲ ಇದ್ವಲ್ಲ ಸರ್, ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿನೇ ಇತ್ತು ಆ ಕಾಲಕ್ಕೆ. ಎಲ್ಲವೂ ಕೂಡ ಏನಾಯಿತು, ಕಾಲಕ್ರಮೇಣ ಎಲ್ಲವನ್ನೂ ನಾವು ಕಳ್ಕೊಂಡವಲ್ಲ ಸರ್. ಉಳಿಸ್ಕೊಂಡಿರೋದಕ್ಕಿಂತ ಕಳ್ಕೊಂಡಿರೋದೇ ಜಾಸ್ತಿ ಜ್ಞಾನ ರಾಶಿಯ ವಿಷಯದೇ. ಅದಕ್ಕಲ್ವ ಸರ್ ಈಗ ಮೋದಿಯವರು ಏನು ನ್ಯೂ ಎಜುಕೇಷನ್ ಪಾಲಿಸಿ ಮಾಡಿ ಮೇಯ್ನ್ ಏನಂದ್ರಲ್ಲಿ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅನ್ನೋದು ಅದನ್ನೇ ಸರ್. ಅದು ಏನಿದೆಯಲ್ಲ ಹೊರಟೋಗಿದೆಯಲ್ಲ ಅದನ್ನೆಲ್ಲ ಹೊರಗಡೆ ತರಬೇಕು ನಾವು. ಆತ್ಮನಿರ್ಭರ ಅಂತ ಹೇಳ್ತಾರಲ್ಲ, ಅದು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ರಿವೈವ್ ಮಾಡಬೇಕು ಅನ್ನೋ ಉದ್ದೇಶ ಸರ್. ಅಷ್ಟು ಅಡ್ವಾನ್ಸ್ಡ್ ಆಗಿದೆ ಸರ್ ಸಿಲೆಬಸ್ಗಳು. ಅದಕ್ಕೆ ಇವರೆಲ್ಲರೂ ಕೂಡ ಇನ್ನು ಬಂದರೆ ಎಲ್ಲ ಹಿಂದೂ ರಾಷ್ಟ್ರ ಆದರೆ ನಮ್ಗೆ ಯಾರು ಓಟ್ ಹಾಕ್ತಾರೆ ಅಂತ ಇವರೆಲ್ಲ ವಿರೋಧಿಸೋರು. ಇಷ್ಟು ಎಂಥ ರಾಶಿ, ಜ್ಞಾನ ರಾಶಿ ಅಲ್ವಾ. ಇದು ನೋಡಿ ಎಷ್ಟು ವಿಷಯಗಳು ತಿಳಿದು ಕಾಳಿದಾಸನ ಬಗ್ಗೆ ಸ್ಥಿರ ಭಕ್ತಿ. ಹೌದು ಸರ್. ಆಮೇಲೆ ಅವನು ಏರಿಯಲ್ ಸರ್ವೆ ಮಾಡ್ದ ಅಂತ ಹೇಳಿ. ಹೌದು ಹೌದು. ಕೈಲಾಸ ಮನಸ್ಸು ಆಚೆ ಅಲಕಾಪುರಿ ಅಂತ ಅಲಕಾಪುರಿ ಇದೆ ನೋಡಿ, ಹೇಳಿದ್ನಲ್ಲ ಇವತ್ತು ಅಲಕಾಪುರಿಗೆ ಯಾರು ಹೋಗೋರೇ ಇಲ್ಲ. ಕೈಲಾಸ ಮಾನಸರೋವರೇ ಎಂಡು ಇವತ್ತಿಗೆ. ಇವತ್ತಿಗೆ ಅಲ್ಲಿಂದ ಆಚೆ ಅದು ಅಲಕಾಪುರಿ ಅಲಕಾನಂದ ಬರ್ತಾಳೆ ನಾವು. ಇರ್ಬೋದು ಸರ್, ಇರ್ಬೋದು, ಅಲ್ಲಿಂದನೇ ಬರ್ಬೋದೇನು ಅಲಕಾನಂದ. ಇಲ್ಲಿ ಈ ಕಾಳಿದಾಸ ಈ ಮೇಘದೂತದಲ್ಲಿ ಉಜ್ಜಯಿನಿಯನ್ನೇನು ವರ್ಣನೆ ಮಾಡ್ತಾನೋ ಆ ಉಜ್ಜಯಿನಿಯ ವರ್ಣನೆಯ ಕಾರಣದಿಂದಲೇ ವಿದ್ವಾಂಸರು ಅವನು ಉಜ್ಜಯಿನಿಯವನು ಎಂಬತಕ್ಕಂಥ ನಿರ್ಣಯಕ್ಕೆ ಬರೋಕ್ಕೆ ಸಾಧ್ಯವಾಗಿದೆ. ಈ ಮೇಘದೂತದಲ್ಲಿ ಬರ್ತಕ್ಕಂತಹ ವರ್ಣನೆಗಳಲ್ಲಿ ಉಜ್ಜಯಿನಿಯ ವರ್ಣನೆ ತುಂಬ ಪ್ರಮುಖವಾಗಿರ್ತಕ್ಕಂತಹದ್ದು. ಯಾಕಂದರೆ ಉಜ್ಜಯಿನಿ ನಗರ ಸುತ್ತಮುತ್ತಲ ಪರಿಸರವನ್ನು ಅವನು ವರ್ಣನೆ ಮಾಡೋದ್ರ ಜೊತೆಗೆ ಅಲ್ಲಿನ ಸುಂದರ ಭವನಗಳು, ಆ ಭವನಗಳಲ್ಲಿ ವಾಸ ಮಾಡತಕ್ಕಂತಹ ಸುಂದರ ಸ್ತ್ರೀಯರು, ಇವನ್ನೆಲ್ಲ ವರ್ಣಿಸಿ ಆ ನಗರದ ಅಧಿದೇವತೆಯಾಗಿರ್ತಕ್ಕಂತಹ ಮಹಾಕಾಲನ ವರ್ಣನೆಯಲ್ಲಿ ಕಾಳಿದಾಸನ ಶಿವಪಕ್ಷಪಾತಿತನ ಸ್ಪಷ್ಟವಾಗಿ ವ್ಯಕ್ತವಾಗ್ತಾನೆ. ಸರ್ ಅದ್ಭುತವಾಗಿ ವರ್ಣನೆ ಮಾಡ್ತಾನೆ, ಹೇಳ್ತಾನೆ ನೋಡಿ. ಅಲ್ಲಿ ಸಾಯಂಕಾಲ ನೀನು ಹೋಗ್ತೀಯ, ಅಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಹೇಳ್ತಾನೆ ನೋಡಿ. ಒಂದು ಶ್ಲೋಕ ಓದ್ತೀನಿ. ಭರ್ತು ಕಂಠ ಚೆವಿ ರೀತಿ ಗಣೈಹಿ ಸಾದರಂ ವೀಕ್ಷ್ಯಮಾಣ ಪುಣ್ಯಂ ಯಾಯಾಸ್ತ್ರಿಭುವನ ಗುರೋರ್ಧಾಮ ಚಂಡೇಶ್ವರಸ್ಯ ದ್ಯೂತೋದ್ಯಾನಂ ಕುವಲಯ ರಜೋಗಂಧಿಭಿರ್ಗಂಧವತ್ಯಾಹ ತೋಯ ಕ್ರೀಡಾ ನಿರತ ಯುವತಿ ಸ್ನಾನತೀರ್ಥೈರ್ಮರುದ್ಭಿಃ. ನೀನು ಉಜ್ಜಯಿನಿಗೆ ಹೋಗ್ತೀಯ. ಉಜ್ಜಯಿನಿಗೆ ಹೋದ್ಮೇಲೆ ಆ ರಾತ್ರಿ ಎಲ್ಲ ಆ ನಗರದ ಭವನಗಳ ಮೇಲೆ ನೀನು ವಿಶ್ರಾಂತಿಯನ್ನು ಪಡಿ. ವಿಶ್ರಾಂತಿ ಬೇಕಲ್ಲ ಪ್ರಯಾಣಿಕನಿಗೆ. ಎಲ್ಲಿ ವಿಶ್ರಾಂತಿ ಮಾಡಿಯೋದು ಅಂದರೆ ಆ ನಗರದಲ್ಲಿ ಎತ್ತರವಾಗಿರ್ತಕ್ಕಂಥ ಇವಿದೆಯಲ್ಲ ಭವನಗಳು, ಆ ಭವನಗಳ ಮೇಲೆ ವಿಶ್ರಾಂತಿ ಪಡೆ. ಆಗೇನು ಮಾಡು ಅಂದರೆ ನೀನು ಭರ್ತುಹು ಕಂಠಚ್ಚೆವಿರಿದಿ ಗಣೈಹಿ ಸಾದರಂ ವೀಕ್ಷ್ಯಮಾಣ ಪುಣ್ಯಂ ಯಾಯ ತ್ರಿಭುವನ ಗುರೋಹೋ ಧಾಮ ಚಂಡೇಶ್ವರಸ್ಯ. ನೀನು ತ್ರಿಲೋಕ ವಂದ್ಯನಾಗಿರ್ತಕ್ಕಂತಹ ಮಹಾ ತ್ರಿಭುವನ ಗುರೋಹೋ ಚಂಡೇಶ್ವರಸ್ಯ ಧಾಮ ಅಂದರೆ ಮಹಾಕಾಲನ ಪವಿತ್ರ ದೇವಾಲಯಕ್ಕೆ ನೀನು ಹೋಗು. ಮಹಾಕಾಲನೇ ಸರ್, ಮಹಾಕಾಲನ ದೇವಸ್ಥಾನಕ್ಕೆ ನೀನು ಹೋಗು. ಆಗ ಉಜ್ಜಯಿನಿ ಯಾವ ಕಾಲದಲ್ಲಿ ಬರ್ತಿದ್ದು ಸರ್? ಮೇಘದೂತದಲ್ಲಿ ಸರ್, ಮೇಘದೂತದಲ್ಲಿ. ಆಮೇಲೆ ನೀನು ಆ ರೀತಿಯಲ್ಲಿ ಕೂತಿರ್ತೀಯಲ್ಲ, ಏನಾಗುತ್ತೆ ಅಂದರೆ ಭರ್ತುಹು ಕಂಠ ಚೆವಿಹೀತಿ. ಆಗ ಶಿವನ ಗಣಗಳೆಲ್ಲ ಶಿವನ ಗಣಗಳಿರ್ತಾರಲ್ಲ, ಅವನ ಸರ್ವೆಂಟ್ಸ್, ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಭರ್ತುಹು ಕಂಠ ಚೆವಿಹೀತಿ. ಅವರ ಸ್ವಾಮಿಯಾದ ಶಿವನ ಕುತ್ತಿಗೆಯ ಬಣ್ಣದವನು ನೀನು ಅನ್ನೋ ಕಾರಣದಿಂದ ಏನು ಮಾಡ್ತಾರೆ ಅಂದರೆ ಸಾದರಂ ತುಂಬ ಗೌರವದಿಂದ ಕಾಣ್ತಾರೆ. ನೀನು ಅಷ್ಟು ಕಪ್ಪಿದ್ದೀಯ, ಅವನು ನೀಲಕಂಠ ಅಲ್ಲ. ನಿನ್ನನ್ನು ನೋಡ್ಬಿಟ್ಟು ಭವನದ ಮೇಲೆ ಕುಳಿತಿರ್ತಕ್ಕಂಥ ನಿನ್ನ ನೋಡಿ ಶಿವನ ಗಣಗಳೆಲ್ಲ ಏನಂದ್ಕೊಳ್ತಾರೆ ಅಂದರೆ ತನ್ನ ಸ್ವಾಮಿಯಾಗಿರ್ತಕ್ಕಂತಹ ಶಿವನ ಕುತ್ತಿಗೆಯ ಬಣ್ಣದವನು ಅನ್ನೋ ಕಾರಣದಿಂದ ನಿನ್ನನ್ನು ತುಂಬ ಗೌರವದಿಂದ ಕಾಣ್ತಾರೆ, ಆದರದಿಂದ ಕಾಣ್ತಾರೆ. ಮತ್ತು ದ್ಯೂತೋದ್ಯಾನಂ ಕುವಲಯ ರಜೋ ಗಂಧಿಭಿಹಿ ಗಂಧವತ್ಯಾಹ. ಮತ್ತು ನೀನು ಸಾಯಂಕಾಲದವರೆಗೂ ಕೂಡ ಅಲ್ಲಿಯೇ ಇದ್ದು ಏನು ಮಾಡು ಅಂದರೆ ಮಹಾಕಾಲನ ದರ್ಶನಕ್ಕೆ ಹೋಗು. ಮಹಾಕಾಲನ ದರ್ಶನಕ್ಕೆ ಹೋಗು. ಏಕೆಂದರೆ ಆಗ ಏನು ಶೂಲಪಾಣಿಯ ದ್ಯೂತೋದ್ಯಾನಂ ಪ್ರಲಯ ಕುವಲಯ ರಜೋಗಂಧಿಭಿಹಿ ಗಂಧವತ್ಯ. ಆ ಶೂಲಪಾಣಿಯ ಪ್ರದೋಷ ಪೂಜೆಯ ಸಂದರ್ಭ ಅದು ಪ್ರದೋಷ ಪೂಜೆಯ ಟೈಮ್, ಅದು ಸಂದರ್ಭ ಅದು. ಮತ್ತು ಆ ಪ್ರದೋಷ ಪೂಜೆ ಸಮಯದಲ್ಲಿ ನೀನು ನಗಾರಿಯಂತೆ ಬಾರಿಸಿದಂತೆ ನೀನು ಗುಡುಗಬಹುದು. ಆ ನಿನ್ನ ಸೇವೆಗೆ ತಕ್ಕದಾಗಿರ್ತಕ್ಕಂತಹ ಫಲ ದೊರೆಯುತ್ತೆ. ಅಂದರೆ ನೀನು ಸ್ವಾಮಿಯ ಸೇವೆಯನ್ನು ಮಾಡತಕ್ಕಂಥ ಒಂದು ಅವಕಾಶ ನಿನಗೆ. ಯಾವುದ್ರ ಮೂಲಕ ಸೇವೆ ಮಾಡೋದು ಅಂದರೆ ನೀನು ಗುಡುಗು. ಆ ಪ್ರದೋಷ ಪೂಜೆ ಆಗಬೇಕಾದ್ರೆ ಈಗ ಏನು ತಾಳ ಮದ್ದಳೆ ಇವೆಲ್ಲ ಆಗಬೇಕಲ್ಲ, ನಗಾರಿಯ ಧ್ವನಿಯೆಲ್ಲ ಬೇಕಲ್ಲ. ನೀನು ನಗಾರಿಯ ಸೇವೆಯನ್ನು ಮಾಡಿದಾಗುತ್ತೆ ಪ್ರದೋಷ ಪೂಜೆಗೆ ನೀನು.
ಇಲ್ಲಿ ಶಿವನ ಸೇವೆ ಮಾಡೋದ್ರಿಂದ ಸೂಕ್ತವಾಗಿರ್ತಕ್ಕಂತಹ ಫಲ ಅವಶ್ಯವಾಗಿ ದೊರೆಯುತ್ತೆ ಅನ್ನೋದು ಕವಿಯ ಅಭಿಪ್ರಾಯ. ಅಲ್ಲಿ ನೀನು ಆ ರೀತಿ ಸೇವೆ ಮಾಡೋದ್ರಿಂದ ನಿನಗೆ ಅವಶ್ಯವಾಗಿರ್ತಕ್ಕಂತಹ ಫಲ ದೊರೆಯುತ್ತೆ ಅನ್ನೋದು. ಮತ್ತು ಈ ರೀತಿಯಾಗಿ ಮೇಘ ಗುಡುಗಿದಾಗ ಮಹಾಕಾಲ ತಾಂಡವ ನೃತ್ಯವನ್ನು ಮಾಡಲು ಆರಂಭಿಸ್ತಾನೆ. ಮಹಾಕಾಲ ಶಿವ ಗುಡುಗ್ದಾಗ ಆ ನೃತ್ಯದ ಆರಂಭದ ಕಾಲದಲ್ಲಿ ಶಿವನ ಭುಜಗಳಲ್ಲಿ ನೀನು ವರ್ತುಲಾಕಾರವಾಗಿ ಅಡಗಿಕೋ. ನೀನು ಅವನು ತಾಂಡವ ನೃತ್ಯ ಮಾಡಬೇಕಾದ್ರೆ ಕೈಗಳನ್ನೆಲ್ಲ ಆಡಿಸ್ತಾ ಇರ್ತಾನಲ್ಲ, ನೀನು ವೃತ್ತಾಕಾರವಾಗಿ ನೀನು ಹೋಗಿ ಕೌತ್ಕೋ. ಯಕ್ಷನ್ಗೆ ಅಲ್ಲ ಸರ್, ಯಕ್ಷನ್ಗೆ ಅಲ್ಲ, ಇವನು ಹೇಳ್ತಾ ಇರೋದು ಸರ್, ಕವಿ ಹೇಳ್ತಾ ಇರೋದು. ಯಕ್ಷ ಮೇಘಕ್ಕೆ ಹೇಳ್ತಾ ಇದ್ದಾನೆ, ಮೋಡಕ್ಕೆ. ಯಕ್ಷ ಮೇಘಕ್ಕೆ ಹೇಳ್ತಾ ಇದ್ದಾನೆ, ಮೋಡಕ್ಕೆ. ಆಗ ನೀನು ಅದೇ ತಾನೇ ಅರಳಿದ ಜಪಾ ಕುಸುಮದಂಥ ಕಾಂತಿಯುಳ್ಳ ಸಂಧ್ಯಾರಾಗವನ್ನು ಪಡ್ಕೊಳ್ತೀಯ. ಜಪಾ ಕುಸುಮ ಅಂದರೆ ದಾಸವಾಳ ಸರ್, ದಾಸವಾಳ. ಆಗ ಶಿವನು ನೃತ್ಯ ಕಾಲದಲ್ಲಿ ಧರಿಸಿರ್ತಕ್ಕಂಥ ಹಸಿಯ ಗಜ ಚರ್ಮದ ಬಯಕೆಯನ್ನು ಈಡೇರಿಸಿದಂತಾಗುತ್ತೆ. ಹೌದು ಹೌದು ಸರ್. ನೀನು ಆಗೇನಾಗುತ್ತೆ ಅಂದರೆ ಆ ರೀತಿ ನೀನು ಮಾಡಿದಾಗ ಏನು, ಶಿವ ನೃತ್ಯ ಕಾಲದಲ್ಲಿ ಧರಿಸುವ ಹಸಿಯ ಗಜ ಚರ್ಮದ ಬಯಕೆಯನ್ನು ಈಡೇರಿಸಿದಂತಾಗತ್ತೆ ನೀನು ಹೋಗಿ. ಆಗ ನಿನ್ನ ಭಕ್ತಿಯನ್ನು ಕಂಡ ಪಾರ್ವತಿಯ ಭಯ ನಿವಾರಣೆಯಾಗಿ ಏನು ನಿನ್ನನ್ನು ಮೆಚ್ಚುಗೆಯಿಂದ ನೋಡ್ತಾಳೆ. ಶಿವನ ರೂಪ ಏನಾಗ್ತಾ ಇರುತ್ತೆ, ಭಯಂಕರವಾಗಿ ಕಾಣ್ತಾ ಇರುತ್ತೆ. ನೀನು ಹೋಗಿ ವೃತ್ತಾಕಾರವಾಗಿ ಅವನ ಇದರಲ್ಲಿ ಸೇರಿಕೊಂಡಾಗ ಏನಾಗುತ್ತೆ ಅಂದರೆ ಪಾರ್ವತಿಯ ಭಯ ನಿವಾರಣೆಯಾಗಿ ನಿನ್ನನ್ನು ಮೆಚ್ಚುಗೆಯಿಂದ ನೋಡ್ತಾಳೆ. ಹೇಳ್ತಾನೆ ಅವನು, ಪಶ್ಚಾದುಚ್ಚೈರ್ಭುಜ ತರುವನಂ ಮಂಡಲೇನಾಭಿಲೀನಃ ಸಾಂಧ್ಯಂ ತೇಜ ಪ್ರತಿನವ ಜಪ ಪುಷ್ಪರಕ್ತೈರ್ದದಾನಃ ನೃತ್ತಾರಂಭೆ ಹರಪಶುಪತೆ ಆರ್ದ್ರ ನಾಗಾಜಿನೇಚ್ಛಾಂ ಶಾಂತೋದ್ವೇಗ ಸ್ಥಿಮಿತನಯನಂ ದೃಷ್ಟಭಕ್ತಿರ್ಭವಾನ್ಯ. ಕಾಳಿದಾಸ ಹೇಳ್ತಕ್ಕಂಥ ಇವನೇ. ಈಗೇನು ತಾತ್ಪರ್ಯ ಹೇಳಿದ್ನಲ್ಲ ಸರ್, ಅದು ಶ್ಲೋಕ ಇದೆ ಮೂಲ. ಅಂದರೆ ಪರಮೇಶ್ವರ ಗಜಾಸುರನನ್ನು ಕೊಂದ ನಂತರ ರಕ್ತಸಿಕ್ತವಾಗಿರ್ತಕ್ಕಂಥ ಅವನ ಚರ್ಮವನ್ನು ಧರಿಸಿ ತಾಂಡವ ನೃತ್ಯವನ್ನು ಮಾಡ್ತಾನೆ. ಆ ತಾಂಡವ ನೃತ್ಯ ಮಾಡುವಾಗಲೆಲ್ಲ ಶಿವ ಏನು ಮಾಡ್ತಾ ಇರ್ತಾನೆ ಅಂದರೆ ಅದನ್ನೇ ಧರಿಸ್ಕೊಳ್ತಾ ಇರ್ತಾನೆ. ತಾಂಡವ ನೃತ್ಯ ಮಾಡುವಾಗಿಲ್ಲ. ಹೀಗೆ ರಕ್ತಸಿಕ್ತವಾದ ಗಜಚರ್ಮವನ್ನು ಧರಿಸಿದಾಗ ಪಾರ್ವತಿಗೆ ಸ್ತ್ರೀ ಸಹಜವಾದ ಸ್ವಭಾವದಿಂದ ಹೆದರ್ಕೊಳ್ತಾ ಇದ್ಲು. ತೊಟ್ಟಿಗ್ತಾ ಇರೋ ರಕ್ತ ಅಲ್ಲ ಸರ್, ಹೆದರ್ಕೊಳ್ತಾ ಇದ್ಲು. ಆದರೆ ಮೇಘರಾಜ ಪರಶಿವನ ಮೇಲಿನ ಭಕ್ತಿಯಿಂದ ಗಜಚರ್ಮದ ಸ್ಥಾನವನ್ನು ಪಡೆದಾಗ ನೀನು ಹೋಗಿ ಅವನು ತಾಂಡವ ನೃತ್ಯ ಮಾಡಬೇಕಾದ್ರೆ ನೀನು ಅವನ ವೃತ್ತಾಕಾರವಾಗಿ ನೀನು ಅಡಗೋಕೋ ಅಂದರೆ ಅರ್ಥ ಅಲ್ಲಿಗೆ ಅವನ ಶರೀರವನ್ನು ಆವರಿಸು. ನೀನು ಅವನೇನು ಅಂದ್ಕೊಳ್ತಾನೆ, ಶಿವ ನಾನು ಗಜಚರ್ಮವನ್ನು ಧರಿಸ್ಕೊಂಡಿದ್ದೀನಿ ಅಂದ್ಕೊಳ್ತಾನೆ. ಆದರೆ ಅವನು ಮೂಲತಃ ಧರಿಸ್ಕೊಂಡಿರೋದಿಲ್ಲ. ಅಲ್ಲಿ ರಕ್ತ ತೊಟ್ಟಿಕೋದಿಲ್ವಲ್ಲ, ನೀನು ಅವರು ಶಿವನ ಶರೀರವನ್ನು ಆವರಿಸಿರೋ ಕಾರಣದಿಂದ ಅದನ್ನು ನೋಡಿದಂತಹ ಪಾರ್ವತಿಯ ಭಯ ನಿವಾರಣೆಯಾಗುತ್ತೆ. ಅದಕ್ಕೆ ಕಾರಣನಾಗಿರ್ತಕ್ಕಂತಹ ಮೇಘರಾಜನ ಬಗ್ಗೆ ಅವಳಲ್ಲಿ ಮೆಚ್ಚುಗೆ ಸಹಜವಾಗಿ ಮೂಡುತ್ತೆ ಎಂಬತಕ್ಕಂತಹ ಮಾತನ್ನು ಕೂಡ ಅಲ್ಲಿ ಹೇಳ್ತಾರೆ. ಯಕ್ಷನ ಮೂಲಕ ಮೇಘ ಕೇಳಿಸ್ತಾರೆ ಅಲ್ಲಿ. ಇದರಿಂದ ಸ್ಪಷ್ಟವಾಗೋದೇನೆಂದರೆ ಉಜ್ಜಯಿನಿಯ ಮಹಾಕಾಲನಿಗೆ ಹಗಲಿನ ವೇಳೆಯಲ್ಲಿ ಮಾತ್ರವಲ್ಲದೆ ಪ್ರದೋಷ ಕಾಲದಲ್ಲಿಯೂ ನಡೆಯುತ್ತಿದ್ದ ಪೂಜಾ ವರ್ಣನೆ, ಅಲ್ಲಿ ಶಿವನಿಗೆ ನಡೀತಾ ಇದ್ದಂತಹ ಸೇವೆಯನ್ನು ಕೂಡ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಅಂದರೆ ಅವನು ಅದನ್ನು ನೋಡದೆ ವರ್ಣನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ. ಮತ್ತು ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ, ಪಾದನ್ಯಾಸ ಕ್ವಣಿತರಶನಾಸ್ತತ್ರ ಲೀಲಾವಧೂತೈ ರತ್ನಚ್ಛಾಯಾ ಖಚಿತವಲಭಿಶ್ಚಾಮರೈ ಕ್ಲಾಂತಹಸ್ತಾ ವೇಶ್ಯಾತ್ವತ್ತೋ ನಖಪದ ಸುಖಾನ್ ಪ್ರಾಪ್ಯ ವರ್ಷಾಗ್ರಬಿಂದೂನ್ ನಾಮೋಕ್ಷ್ಯಂತೆ ತ್ವಯಿ ಮಧುಕರ ಶ್ರೇಣಿ ದೀರ್ಘಾನ್ ಕಟಾಕ್ಷಾನ್. ಏನು ಸೊಂಟದಲ್ಲಿ ಧರಿಸಿರ್ತಕ್ಕಂತಹ ಗೆಜ್ಜೆ ಜಣಿಸುವಂತೆ ಇಲ್ಲಿ ಲಯಬದ್ಧವಾಗಿ ಹೆಜ್ಜೆಯನ್ನು ಇಡುತ್ತಾ ದೇವದಾಸಿಯರು ಕುಣಿತಾ ಇರ್ತಾರೆ ಅಲ್ಲಿ. ಅಂದರೆ ಸೇವೆ, ಪೂಜಾ ಕಾಲದಲ್ಲಿ ಪರಮಾತ್ಮನಿಗೆ ನಡೀತಾ ಮಹಾಕಾಲಿಗೆ ನಡೀತಾ ಇದ್ದಂಥ ಸೇವೆಗಳು ಸರ್. ರತ್ನಗಳ ಕಾಂತಿಯಿಂದ ಮೆರುಗ್ತಾ ಇರತಕ್ಕಂತಹ ಹಿಡಿಗಳುಳ್ಳ ಚಾಮರಗಳ ವಿಲಾಸದಿಂದ ಬೀಸಿ ಅವರ ಕೈಗಳು ದಣಿದಿರ್ತವೆ. ಅಂದರೆ ಶಿವನಿಗೆ ಪ್ರದೋಷ ಪೂಜಾ ಕಾಲದಲ್ಲಿ ನಡೆಯುತ್ತಿದ್ದಂತಹ ಸೇವೆಗಳ ವರ್ಣನೆ ಅಲ್ಲಿ ಉಜ್ಜಯಿನಿ ವರ್ಣನೆಯ ನಂತರ ದೇವಗಿರಿಯ ವರ್ಣನೆಗೆ ಬರ್ತಾನೆ. ಆ ನಗರದ ಅಧಿದೇವತೆಯು ಕೂಡ ಶಿವನ ಪುತ್ರನಾಗಿರತಕ್ಕಂತಹ ಸ್ಕಂದ ದೇವಗಿರಿಯ
ಅಲ್ಲಿ ಹೇಳ್ತಾನೆ. ಹಾಂ ಯಾಕಂದ್ರೆ ಸ್ಕಂದಮೂರ್ತಿ ಹಾಂ ನಾನು ಉಜ್ಜಯಿನಿ ಮಹಾಕಾಳ ದೇವಸ್ಥಾನ ನೋಡಿದ್ದೀನಿ. ಅಲ್ಲ ಇರ್ಬೋದು, ಶಿವನ ದೇವಸ್ಥಾನ ಅಲ್ವಾ ಸರ್, ಇರಬಹುದು ಅದು. ಗರ್ಭಗುಡಿಯಲ್ಲಿ. ಅಲ್ಲ ಶಿವನ ಏನು ಪರಿವಾರ ತಾನೆ, ಪರಿವಾರ ಇರಬಹುದು. ಅಲ್ಲಿ ದೇವಗಿರಿ ಮುಂದೆ, ಉಜ್ಜಯಿನಿಯಿಂದ ಮುಂದಕ್ಕೆ ಹೋದ್ರೆ ದೇವಗಿರಿ, ದೇವಗಿರಿ ಅಧಿದೇವತೆ ಸ್ಕಂದ. ಅಲ್ಲಿ ಹೇಳ್ತಾನೆ, ಸ್ಕಂದನ ವರ್ಣನೆಯನ್ನು ಮಾಡ್ತಾನೆ. ತತ್ರ ಸ್ಕಂದಂ ನಿಯತವಸತಿಂ ಪುಷ್ಪಮೇಘೇ ಕೃತಾತ್ಮ ಪುಷ್ಪಾಸಾರೈ ಸ್ನಪಯತು ಭವಾನ್ ವ್ಯೋಮಗಂಗಾ ಜಲಾರ್ದ್ರೈ ರಕ್ಷಾಹೇತೋ ನವಶಶಿಭೃತ ವಾಸವೀನಾಂ ಚಮೂನಾಂ ಅತ್ಯಾದಿತ್ಯಂ ಊತವಹ ಮುಖೆ ಸಂವೃತಂ ತದ್ದಿ ತೇಜ. ಹೇಳ್ತಾನೆ ಏನಂದರೆ, ಅಲ್ಲಿ ತತ್ರ ಅಲ್ಲಿ ಏನೋ ನಿಯತ ವಸತಿಂ ಶಾಶ್ವತವಾಗಿ ನೆಲೆಸಿರ್ತಕ್ಕಂಥ ಸ್ಕಂದಂ ಸ್ಕಂದನಿಗೆ ಪುಷ್ಪಮೇಘೀಕೃತಾತ್ಮ ನೀನು ಹೂಮೋಡಗಳ ಆಕಾರವನ್ನು ತಳೆದು ಪುಷ್ಪಾಸಾರೈಹಿ ಸ್ನಪಯತು ತಳೆದು ಪವಿತ್ರವಾದ ಏನು ವ್ಯೋಮಗಂಗಾ ಜಲಾರ್ದ್ರೈಹಿ ಪವಿತ್ರವಾದ ಗಂಗಾಜಲದಿಂದ ತೊಯ್ದು ಪುಷ್ಪಾಸಾರೈಹಿ ಸ್ನಪಯತು ಭವಾನ್ ಹೂಮಳೆ ಸುರಿಸುತ್ತಾ ನೀನು ಸ್ನಪಯತು ಅಭಿಷೇಕವನ್ನು ಮಾಡು. ನೀನು ಹೇಳ್ತಾನೆ ಅವನು, ನೀನು ಸ್ಕಂದನಿಗೆ ಹೂಮೋಡಗಳ ಆಕಾರವನ್ನು ತಳ್ಕೊಂಡು ಪವಿತ್ರವಾಗಿರ್ತಕ್ಕಂಥ ಗಂಗಾಜಲದಿಂದ ತೊಯ್ದ ಹೂಮಳೆ ಸುರಿಸುತ್ತಾ ಅಭಿಷೇಕವನ್ನು ಮಾಡು. ನೀನು ಪವಿತ್ರವಾಗಿರೋ ಗಂಗಾ ನದಿಯಿಂದ ಬರತಕ್ಕಂತಹ ಆವಿಯಿಂದ ಅವನು ಮೋಡಾಗಿರುತ್ತಲ್ಲ, ನೀನು ಹೂವಿನ ರೂಪವನ್ನು ತಳ್ಕೊಂಡು ಈಗೇನು ಮಾಡು ಅಂದರೆ ನೀನು ಹೂಮಳೆಯನ್ನು ನೀನು ಸುರಿಸ್ತಾ ಅಭಿಷೇಕವನ್ನು ಮಾಡು. ರಕ್ಷಾಯೇತೋಹೋ ನವಶಶಿಭೃತ ವಾಸವೀನಾಂ ಚಮೂನಾಂ ಇಂದ್ರದೇವನ ಸೇನೆಯ ರಕ್ಷಣೆಗಾಗಿ ಚಂದ್ರಶೇಖರನಾಗಿರ್ತಕ್ಕಂತಹ ಶಿವ ಅಗ್ನಿಯ ಮುಖದಲ್ಲಿ ಕೂಡಿಸಿಟ್ಟ ಸೂರ್ಯನನ್ನು ಮೀರಿಸುವ ತೇಜೋರಾಶಿಯೇ ಅವನು. ಇಲ್ಲಿ ಕವಿ ಅಭಿಷೇಕ ಪ್ರಿಯೋ ಶಂಭು ಎಂಬತಕ್ಕಂತಹ ಮಾತಿದೆಯಲ್ಲ ಸರ್, ಅದನ್ನು ಹೇಳ್ತಾ ಇದ್ದಾನೆ. ಅಲ್ಲಿ ಅಭಿಷೇಕ ಮಾಡು ಅಂತ ಹೇಳ್ತಾ ಇದ್ದಾನಲ್ಲ, ಅಭಿಷೇಕ ಪ್ರಿಯೋ ಶಂಭು ಅಲಂಕಾರ ಪ್ರಿಯೋ ವಿಷ್ಣು ಎಂಬುದಾಗಿ. ಇಲ್ಲಿ ಮತ್ತೆ ಸ್ಕಂದ ಶಿವಪುತ್ರನಾದ್ದರಿಂದ ಅವನೂ ಸಹ ಅಭಿಷೇಕ ಪ್ರಿಯನೇ. ಅವನು ಕೂಡ ಮತ್ತು ಆ ಸಂದರ್ಭದಲ್ಲಿ ಕವಿ ಸ್ಕಂದನ ಜನನದ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸ್ಕಂದನ ಜನನದ ವಿಷಯವನ್ನು, ಮೇಘರಾಜನ ಪ್ರಯಾಣದ ಮಾರ್ಗವನ್ನು ಹೇಳುವಾಗ ಕಾಳಿದಾಸ ಗಂಗಾ ನದಿಯು ಹಿಮಾಲಯದಿಂದ ಭೂಪ್ರದೇಶಕ್ಕೆ ಇಳಿಯುವ ಕನಕಲ ಎಂಬ ಪ್ರದೇಶದ ವರ್ಣನೆ. ಕನಕಲ ಹರಿದ್ವಾರದ ಸಮೀಪ ಇದೆ ಸರ್ ಕನಕಲ ಅನ್ನೋದು. ಹಿಮಾಲಯದಿಂದ ಭೂಪ್ರದೇಶಕ್ಕೆ ಇಳಿತಕ್ಕಂತಹ ಜಾಗ, ಅದಕ್ಕೆ ಕನಕಲ ಅಂತ ಕರೀತಾರೆ. ಈಗ ಏನಾದ್ರು ಹೆಸರು ಚೇಂಜ್ ಆಗಿರ್ಬೋದೇನೋ. ಅದು ಅಲ್ಲಿ ಶಿವನ ಪ್ರಸ್ತಾಪವನ್ನು ಕವಿ ಹೀಗೆ ಮಾಡ್ತಾನೆ. ತಸ್ಮಾತ್ ಗಚ್ಚೇಹೇ ಅನುಕಲಂ ಗೌರಿ ವಕ್ತ್ರ ಭ್ರುಕುಟಿ ರಚನಾಂ ಯಾ ವಿಹಸ್ಯೈವ ಪೇನೈ ಶಂಭೋಹೋ ಕೇಶಗ್ರಹಣಮಕರೋತ್ ಇಂದು ಲಗ್ನೋರ್ಮಿ ಹಸ್ತ. ಗೌರಿಯ ಮುಖದ ಮೇಲೆ ಮೂಡಿದ ಹುಬ್ಬುಗಂಟನ್ನು ತನ್ನ ನೆರೆತೊರೆಗಳಿಂದ ಅಪಹಾಸ್ಯ ಮಾಡುತ್ತಿರುವಳೋ ಎಂಬಂತೆ ಗಂಗೆ ತನ್ನ ಅಲೆಯೆಂಬ ಕೈಯಿಂದ ಶಿವನ ಮುಡಿಯ ಚಂದ್ರನನ್ನು ಹಿಡಿದು ಅವನ ಕೂದಲನ್ನೇ ಜಗ್ಗಿದ್ಲು. ಅಂದರೆ ಇಲ್ಲಿ ಗಂಗಾವತರಣ ಪ್ರಸಂಗವನ್ನು ಕವಿ ಉಲ್ಲೇಖ ಮಾಡ್ತಾ ಇದೆ. ಗಂಗಾವತರಣ ಪ್ರಸಂಗ ಇದೆಯಲ್ಲ ಸರ್, ಅದನ್ನು ಉಲ್ಲೇಖ ಮಾಡ್ತಾ ಇದೆ. ಆ ಸಂದರ್ಭದಲ್ಲಿ ನಡೆದಂತಹ ಘಟನೆಯನ್ನು ಆ ಶ್ಲೋಕದಲ್ಲಿ ಕವಿ ವರ್ಣನೆ ಮಾಡಿದ. ಅಂದರೆ ಸ್ವರ್ಗದಿಂದ ಭೂಮಿಗೆ ಅವತರಿಸ್ತಕ್ಕಂತಹ ಗಂಗೆಯ ರಭಸವನ್ನು ಭೂಮಿ ಸಹಿಸೋದಿಲ್ಲ, ತಾಳೋದಕ್ಕಾಗೋದಿಲ್ಲ. ಶಿವನೊಬ್ಬನೇ ಅವಳನ್ನು ಹಿಡಿಯೋದಕ್ಕೆ ಸಮರ್ಥ ಎಂಬುದಾಗಿ ಬ್ರಹ್ಮನಿಂದ ತಿಳಿದಂತಹ ಭಗೀರಥ ಶಿವನನ್ನು ಪ್ರಾರ್ಥಿಸ್ಕೊಂಡು ಗಂಗೆಯನ್ನು ಹಿಡಿಯೋದಕ್ಕೆ, ಗಂಗೆಯ ಸ್ಪೀಡನ್ನು ತಡೆಯೋದಕ್ಕೋಸ್ಕರ ಶಿವನನ್ನು ಒಪ್ಪಿಸ್ತಾನೆ. ಗಂಗಾವತರಣ ಪ್ರಸಂಗದ ಸಹ ಗಂಗೆ ಸ್ವರ್ಗದಿಂದ ಧುಮುಕಿದಾಗ ಶಿವ ತನ್ನ ಜಡೆಯನ್ನು ಹರಡಿ ನಿಂತ್ಕೊಳ್ತಾನೆ ಅವಳನ್ನು ತಡೆಯೋದಕ್ಕೋಸ್ಕರ. ಆಗ ಗಂಗೆ ಶಿವನ ಮುಡಿಯನ್ನು ಅಲಂಕರಿಸ್ತಾಳೆ. ಆಗ ಶಿವ ಏನು ಮಾಡ್ತಾನೆ, ಗಂಗಾಧರನಾಗ್ತಾನೆ. ಶಿವ ಗಂಗಾಧರ ಅನಿಸ್ಕೊಳ್ತಾನೆ. ಆ ಕಾರಣದಿಂದ ಗಂಗೆ ಪಾರ್ವತಿಯ ಸವತಿ ಆಗ್ತಾಳೆ. ಆ ಸವತಿಯನ್ನು ಪತಿ ತಲೆ ಮೇಲಿರಿಸಿಕೊಂಡ ಕಾರಣದಿಂದ ಪಾರ್ವತಿಗೆ ಸಹಜವಾಗಿಯೇ ಅಸೂಯೆಯಾಗಿ ಹುಬ್ಬುಗಂಟಿಕೆ ಕೋಪವನ್ನು ವ್ಯಕ್ತಪಡಿಸ್ತಾಳೆ. ಆದರೆ ಗಂಗೆ ಇದ್ಯಾವುದನ್ನೂ ಲೆಕ್ಕಿಸದೆ ನಕ್ಕು ಅಪಹಾಸ್ಯ ಮಾಡಿದ್ಲು ಅನ್ನುತ್ತಾನೆ ನಮ್ಮ ಕವಿ ಸಾರ್ವಭೌಮ ಕಾಳಿದಾಸ. ಅದ್ಯಾವುದು ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ, ಅವಳು ನಕ್ಕು ಬಿಡ್ತಾಳೆ. ಅವಳು ತಾನು ಗಂಡನ ತಲೆಯ ಮೇಲೆ ಕುಳಿತಿರೋದಷ್ಟೆಲ್ಲ ಅವನ ಕೂದಲನ್ನು ಕೂಡ ಹಿಡಿದು ಜಗ್ಗಬಲೆ ಎಂಬತಕ್ಕಂಥ ಗಂಗೆ ಪಾರ್ವತಿಗೆ ತೋರಿಸ್ತಾ ಇದ್ದಾಳೆ ಎಂಬುದಾಗಿ ಕವಿಯ ಆಶಯ ಇಲ್ಲಿ ಈ ಶ್ಲೋಕದಲ್ಲಿ ಅವನು ವ್ಯಕ್ತಪಡಿಸ್ತಕ್ಕಂಥದ್ದು.
ಮತ್ತು ಈ ಮೇಘರಾಜ ತನ್ನ ಮಾರ್ಗದ ಆಯಾಸವನ್ನು ಕಳೆಯೋದಕ್ಕೋಸ್ಕರ ಹಿಮಾಲಯ ಪರ್ವತ ಶಿಖರದ ಮೇಲೆ ಕುಳಿತಾಗ ಶೋಭಾಂ ಶುಭ್ರ ತ್ರಿನಯನ ಋಷೋತ್ಕಾತ ಪಂಕೋಪಮೇಯಾಂ, ಅಂದರೆ ಶಿವನ ಬಿಳಿಯ ಬಣ್ಣದ ಋಷಭದಿಂದ ಹಾಗೆದು ಬಗೆಯಲ್ಪಟ್ಟ ಕೆಸರಿನ ಸೊಬಗನ್ನು ನೀನು ಪಡೆಯುತ್ತೀಯ. ಶಿವನ ಬಿಳಿಯ ಬಣ್ಣದ ಋಷಭ ಅಂದರೆ ನಂದಿ ಅದು ತನ್ನ ಕೊಂಬಿನಿಂದ ಅಗೆದು ಬಿಸಾಡಿದಂತಹ ಕೆಸರಿನ ಸೊಬಗವನ್ನು ನೀನು ಪಡಿತೀಯ. ಹಿಮಾಲಯ ಪರ್ವತದ ಶಿಖರದ ಮೇಲೆ ನೀನು ಕುಳಿತುಕೊಂಡಾಗ, ಹಿಮಾಲಯ ಪರ್ವತದ ಶಿಖರ ಶ್ವೇತ ಬಣ್ಣ ಬೆಳುಪಾಗಿರುತ್ತೆ, ಅದು ಶಿವನ ವಾಹನವಾದ ನಂದಿಗೆ ಹೋಲಿಕೆ ಮಾಡ್ತಾ ಇದ್ದಾನೆ ಅದನ್ನು. ನೀನು ಅದರ ಮೇಲೆ ಕಪ್ಪಾಗಿರ್ತಕ್ಕಂಥ ನೀನು ಕುಳಿತುಕೊಂಡಾಗ ಹೇಗೆ ಕಾಣ್ತೀಯ? ಆ ನಂದಿ ಏನೋ ತನ್ನ ಕೊಂಬುಗಳಿಂದ ಕೆಸರನ್ನು ಅಗೆದು ಬಿಸಾಡಿದಾಗ ಹೇಗೆ ಕಾಣ್ತಲ್ಲ ಹಾಗೆ ಕಾಣ್ತೀಯ ನೀನು, ಅಂಥ ಶೋಭೆಯನ್ನು ಪಡಿತೀನಿ ನೀನು ಹೇಳುವಾಗ ಶಿವನ ವಾಹನವಾಗಿರ್ತಕ್ಕಂಥ ನಂದಿಯ ಪ್ರಸ್ತಾಪವನ್ನು ಕವಿ ಮಾಡಿದ್ದಾನೆ. ಅಲ್ಲದೆ ತ್ರಿನಯನ ಎಂಬುದರಿಂದ ಶಿವನ ಮುಕ್ಕಣ್ಣ ಎಂಬುದನ್ನು ಕೂಡ ಹೇಳ್ತಾನೆ. ತ್ರಿನಯನ ಅದು ಸಂಸ್ಕೃತದಲ್ಲಿ ಅದೇ ವಿಶೇಷತೆ ಸರ್. ಮೈಸೂರು ಅರಮನೆಯಲ್ಲಿ ತ್ರಿನಯನೇಶ್ವರ ಅಂತ ದೇವಸ್ಥಾನ ಇದೆ. ತ್ರಿನಯನೇಶ್ವರ ಅದು ಸಂಸ್ಕೃತದಲ್ಲಿ ಏನು ಸರ್, ಶಬ್ದ ಭಂಡಾರ ಅಪಾರವಾಗಿರೋದೇ ಆಯಾ ಸಂದರ್ಭೋಚಿತವಾಗಿರ್ತಕ್ಕಂಥ ಪದವನ್ನು ಕವಿಗಳು ಆಯ್ಕೆ ಮಾಡ್ಕೊ ಆವರ್ತ ಬರಬೇಕಲ್ಲ ಸರ್. ನೀವು ಶಿವ ಅನ್ನೋ ಶಬ್ದವನ್ನು ಬಳಸ್ಕೊಂಡಿದ್ರೆ ಇಲ್ಲಿ ಮುಕ್ಕಣ್ಣ ಅನ್ನೋದು ಅರ್ಥ ಬರ್ತಾ ಇರಲಿಲ್ಲ. ಆ ಸಂದರ್ಭಕ್ಕೆ ಬೇಕಾಗಿರುತ್ತೆ ನಮಗೆ ತ್ರಿನಯನ ಅನ್ನೋದು. ಅದು ವಿಶೇಷತೆ ಸರ್. ಮತ್ತು ಈ ಅದೇ ರೀತಿಯಾಗಿ ಮುಂದುವರುತ್ತಾ ಕನಕಲ ಪ್ರದೇಶದ ಶಿಲೆಯೊಂದರ ಮೇಲೆ ಚಂದ್ರಶೇಖರನ ಹೆಜ್ಜೆಯ ಮುದ್ರೆಗಳು ಮೂಡಿವೆ. ಅವನು ಹೇಳ್ತಾನೆ, ಅಲ್ಲಿ ವಾಸಿಸುವ ಸಿದ್ಧ ಪುರುಷರು ವಿವಿಧ ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡ್ತಾರೆ, ನೀನು ಅದಕ್ಕೆ ಭಕ್ತಿಯಿಂದ ಏನು ಪ್ರದಕ್ಷಿಣೆಯನ್ನು ಮಾಡು. ಮತ್ತು ಈ ಶಿವನ ಹೆಜ್ಜೆಯ ಮುದ್ರೆಯ ದರ್ಶನ ಮಾತ್ರದಿಂದಲೇ ಮರಣಾನಂತರ ಆಸ್ತಿಕರ ಎಲ್ಲ ಪಾಪಗಳು ಪರಿಹಾರವಾಗಿ ಅವರು ಶಾಶ್ವತವಾಗಿರ್ತಕ್ಕಂಥ ಶಿವಗಣ ಪದವಿಗೆ ಅರ್ಹರಾಗ್ತಾರೆ ಎಂದು ಯಕ್ಷನಿಂದ ಮೇಘಕ್ಕೆ ಹೇಳಿಸ್ತಕ್ಕಂತಹ ಸಂದರ್ಭದಲ್ಲಿ ಕಾಳಿದಾಸ ಶಿವನ ಹೆಜ್ಜೆಯ ಮುದ್ರೆಗಳ ದರ್ಶನ ಮಾತ್ರದಿಂದಲೇ ಪಾಪ ಪರಿಹಾರವಾಗಿ ಮರಣಾನಂತರ ಶಿವಗಣ ಪದವಿ ಲಭ್ಯವಾಗುತ್ತೆ ಎಂದು ತನ್ನ ಶಿವಪಾರಮ್ಯ ಭಕ್ತಿಯನ್ನು ವ್ಯಕ್ತಪಡಿಸಿರೋದು ನಮಗೆ ಕಂಡುಬರುತ್ತೆ. ಈಗ ನಮಗೆ ಅದು ಹರಿದ್ವಾರದ ಸಮೀಪ ಸರ್, ಒಂದು ಬೆಟ್ಟದ ಮೇಲೆ ಈಗಲೂ ಕೂಡ ಶಿವನ ಪಾದ ಚಿಹ್ನೆ ಇರತಕ್ಕಂಥ ಶಿಲೆ ಇದೆ. ಅದನ್ನು ಜನಗಳು ಹರ್ಕಾ ಪಾಯಿರಿ ಅಂತ ಕರೀತಾರೆ. ಹರ್ಕಾ ಪಾಯಿರಿ ಅಂತ ಅಲ್ಲಿ ಅಂದರೆ ಶಿವನ ಹೆಜ್ಜೆ. ಕಾಳಿದಾಸನ ಮೇಘದೂತದಲ್ಲಿ ಅದರ ಉಲ್ಲೇಖ ಇದೆ. ಇಲ್ಲಿ ಅದು ಒಬ್ಬ ದಕ್ಷಿಣಾವರ್ತ ಅಂತ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅವನ ವ್ಯಾಖ್ಯಾನದಲ್ಲಿ ಬರೀತಾನೆ ಸರ್, ಅವನು ಏನಂತ ಅಂದರೆ, ಹಿಮವತಃ ಕಸ್ಯಾಂಚಿತೋ ಶಿಲಾಯಂ ರುದ್ರಪದನ್ಯಾಸೋ ವಿದ್ಯತಾ ಇತಿ. ಅಲ್ಲಿ ಅಂದರೆ ಹಿಮಾಲಯ ಪರ್ವತದ ಒಂದು ಏನು ಶಿಲೆಯ ಮೇಲೆ ರುದ್ರನ ಹೆಜ್ಜೆಯ ಗುರುತುಗಳು ಏನು ಇದೆ ಎಂಬುದಾಗಿ ಪ್ರತೀತಿ. ಅವ್ಯಕ್ತಂ ವ್ಯಂಜಯಾಮಾಸ ಶಿವ ಶ್ರೀಚರಣದ್ವಯಂ ಹಿಮಾದ್ರೌ ಶಾಂಬವಾದೀನಾಂ ಸಿದ್ಧಯೇ ಸರ್ವಕರ್ಮಣಾಂ ದೃಷ್ಟ್ವಾ ಶ್ರೀಚರಣನ್ಯಾಸಂ ಸಾಧಕ ಸ್ಥಿರಯೇತ್ತನು ಇಚ್ಛಾದೀನ ಶರೀರೋಹಿ ವಿಚರೇಚ್ಛ ಜಗತ್ರಯಂ ಅಂದ ಎಂಬುದಾಗಿ ಶಂಭು ರಹಸ್ಯದಲ್ಲಿಯೂ ಕೂಡ ಇದರ ಉಲ್ಲೇಖ ಬರುತ್ತೆ. ಇದು ಪಾದುಕಾ ಗುಹೆ ಅಂತ ಏನು ಬರುತ್ತೆ. ನಮ್ಮ ಎಂ ಒಬ್ಬರು ಮುಮ್ತಾಜಲ್ಲಿ ಅಂತ ಇದ್ದಾರೆ, ಎಂ ಅಂತ ಒಬ್ಬರು ಮುಮ್ತಾಜಲ್ಲಿ ಅಂತ ಅವರು ಇದು ನಾಥಪಂಥರು ಅವರು ಬರ್ತಾರೆ, ಬರೀತಾರೆ ಪಾದುಕಾ ಇದ್ರ ಬದ್ರಿನಾಥ್ ಹತ್ರ ಬರುತ್ತೆ. ಅಲ್ಲ, ಪಾದುಕ ಅನ್ನೋದಕ್ಕಿಂತಲ್ಲಿ ಈ ನಾವು ಕಲ್ಲಿನ ಮೇಲೆ ಶಿಲೆ ಮೇಲೆ ಪಾದಗಳನ್ನ ಕೆತ್ತಿರೋದು ನೋಡ್ತೀವಲ್ಲ ಸರ್, ಆ ರೀತಿಯಾಗಿ ಹೇಳ್ತಾ ಇರೋದು. ಅದನ್ನು ಹರ್ಕಾ ಪಾಯಿರಿ ಶಿವನ ಹೆಜ್ಜೆ ಗುರುತುಗಳು ಅಂತಲೇ ಕರೀತಾರಂತೆ. ಈ ದಕ್ಷಿಣಾವರ್ತ ಅನ್ನೋ ವ್ಯಾಖ್ಯಾನಕಾರನು ಕೂಡ ಅದನ್ನು ಉಲ್ಲೇಖ ಮಾಡ್ತಾನಂತೆ. ಮೇಘದೂತಕ್ಕೆ ದಕ್ಷಿಣಾವರ್ತ ಅನ್ನೋ ಕೂಡ ಒಬ್ಬ ವ್ಯಾಖ್ಯಾನಕಾರ, ಅವನು ಅದನ್ನು ಉಲ್ಲೇಖ ಮಾಡ್ತಾನಂತೆ. ಹರ್ಕಾ ಪಾಯಿರಿ ಅಲ್ಲಿದೆ ಅನ್ನೋದನ್ನು ಉಲ್ಲೇಖ ಮಾಡ್ತಾನೆ. ಆಮೇಲೆ ಅದೇ ಸಂದರ್ಭದಲ್ಲಿ ಶಿವನ ಸಂಗೀತ ಪೂಜೆಯನ್ನು ಪ್ರಸ್ತಾಪ ಮಾಡ್ತಾನೆ ಕವಿ. ಸಂಗೀತ ಸೇವೆ ನಿಮ್ಗೆ ಬಹಳ ಪ್ರಿಯವಾಗಿರೋದು. ಅವನು ಹೇಳ್ತಾನೆ ನೋಡಿ, ಶಬ್ದಾಯಂತೆ ಮಧುರ ಮಲಿನೈಹಿ ಕೀಚಕಾಹ ಪೂರ್ಯಮಾಣಾಃ ಸಂರಕ್ತಾಪಿ ತ್ರಿಪುರ ವಿಜಯೋ ಗೀಯತೆ ಕಿನ್ನರೀಭಿಃ ನಿರ್ಘಾದೀತೆ ಮುರಜೈವ ಚೇತ್ ಕಂದರೇಶು ಧ್ವನಿ ಸ್ಯಾತ್ ಸಂಗೀತಾರ್ಥೋ ನನು ಪಶುಪತೇಃ ತತ್ರ ಭಾವಿ ಸಮಸ್ತಃ. ಕಾಳಿದಾಸ ಹೇಳೋದು ಸರ್, ಇವನೇ ಮೇಘನ ಮೂಲಕ ಇವನು ಯಕ್ಷನ ಮೂಲಕ ಮೇಘನಿಗೆ ಹೇಳಿಸ್ತಾ ಇರ್ತಕ್ಕಂಥ, ನೀನು ಆ ಶಿವನಿಗೆ ನೀನು ಮಾಡ್ತಾರೆ ಸಂಗೀತ ಸೇವೆ ಒಂದು ಅವಕಾಶ ಇದೆ. ಏನಂದ್ರೆ ಅಲ್ಲಿ ಬಿದಿರುಗಳು ಯಾವುದೋ ಈ ಕನಕಲ ಪ್ರದೇಶ ಇದೆಯಲ್ಲ ಸರ್, ಆ ಪ್ರದೇಶದ ಹತ್ರ ಅಲ್ಲೇನಾಗುತ್ತೆ ಅಂದರೆ ಅಲ್ಲಿ ಏನು ಕೀಚಕಾಹ ಅಂದರೆ ಬಿದಿರುಗಳು
ಬಿದ್ರು ಮಧುರ ಮಲಿನೈಹಿ ಪೂರ್ಯಮಾಣ ಶಬ್ದಾಯಂತೆ, ಗಾಳಿಯಿಂದ ತುಂಬಿ ಇಂಪಾಗಿ ಧ್ವನಿಗೈತವೆ, ಬಹಳ ಮಧುರವಾಗಿ ಧ್ವನಿಗೈತವೆ. ಸಂರಕ್ತಾಭಿಹಿ ತ್ರಿಪುರ ವಿಜಯೋ ಗೀಯತೆ ಕಿನ್ನರಿಭಿಹಿ. ಅದೇನಾಯಿತು, ಇದು ಬಿದಿರು ಬೊಂಬು, ಅದರಲ್ಲಿ ಗಾಳಿ ಹೋದಾಗ ಏನಾಯ್ತು ಸರ್, ಕೊಳಲಿನ ಧ್ವನಿ ಬಂತು, ಸಂಗೀತ ಹೊರಹೊಮ್ತ. ಆ ಕೊಳಲಿನ ಸಂಗೀತ ಬಂದಾಗ ಹಾಡಬೇಕಲ್ಲ, ಅಲ್ಲಿರ್ತಕ್ಕಂಥ ಕಿನ್ನರ ಸ್ತ್ರೀಯರು ತಮ್ಮ ಇಂಪಾದ ಕಂಠದಿಂದ ಶಿವನ ಯಾವುದು ತ್ರಿಪುರ ವಿಜಯೋ ಗೀಯತೆ, ತ್ರಿಪುರ ವಿಜಯದ ಗೀತೆಯನ್ನು ಹಾಡ್ತಾರೆ. ಮತ್ತೆ ನಿರ್ಹಾದೀತೆ ಮುರಜೈವ ಚೇತ್ ಕಂದರೇಶು ಧ್ವನಿ ಸ್ಯಾತ್. ಮತ್ತೆ ಕಂದರೇಶು ಗುಹೆಗಳಲ್ಲಿ ನೀನು ಮಾರ್ದನಿಸುವ ನೀನು ಮುರಜೈವ ಏನು ನಿನ್ನ ಗುಡುಗು ಮದ್ದಳೆಯಂತೆ ಅವುಗಳೊಡನೆ ಮೇಳವಿಸಿದರೆ ಸಂಗೀತಾರ್ಥೋ ನನು ಪಶುಪತೇಹೇ ತತ್ರ ಭಾವಿ ಸಮಸ್ತಃ. ಆ ಪಶುಪತಿಯ ಸಂಗೀತ ಪೂಜೆಯು ಸರ್ವಾಂಗ ಪೂರ್ಣವಾಗುತ್ತೆ. ಶಿವ ಸಂಗೀತ ಪ್ರಿಯತ ಆಯಿತು. ಅಂದರೆ ಶಿವನಿಗೆ ಆ ಕಾಲದಲ್ಲಿ, ಇವತ್ತಿನ ಕಾಲದಲ್ಲ, ಆ ಕಾಲದಲ್ಲಿ ನಡೀತಾ ಇದ್ದಂತಹ ವಿವಿಧ ಸೇವೆಗಳೇನಿದೆಯಲ್ಲ ಅವುಗಳನ್ನು ಕೂಡ ಸಂಗೀತ ಸೇವೆಯು ಕೂಡ ನಡೀತಾ ಇತ್ತು, ನೃತ್ಯದ ಸೇವೆ ನಡೀತಾ ಇತ್ತು ಅನ್ನೋದನ್ನು ಹೇಳಿದ. ಈಗ ಸಂಗೀತದ ಸೇವೆಯನ್ನು ಕೂಡ ಹೇಳ್ತಾ ಇದ್ದಾರೆ. ನಿನ್ನ ಕೆಲಸ ಏನು ಅಂದರೆ, ನೀನು ಗುಡುಗೋದ್ರ ಮೂಲಕ ಇದು ತಾಳಮದ್ದಳೆಯ ಧ್ವನಿಯನ್ನು ನೀನು ಉಂಟು ಮಾಡು. ಹೀಗಿದ್ರು ಕೊಳಲಿನ ಧ್ವನಿ ಬರ್ತಾ ಇದೆ, ಕಿನ್ನರಿಯರು ಹಾಡ್ತಾ ಇದ್ದಾರೆ, ನಿನಗೆ ಶಿವನ ಸಂಗೀತ ಸೇವೆಯನ್ನು ಮಾಡಿದಂತಹ ಪುಣ್ಯ ಪ್ರಾಪ್ತವಾಗುತ್ತೆ ನಿನಗೆ ಎಂಬತಕ್ಕಂತಹ ಮಾತನ್ನು ಹೇಳ್ತಾರೆ. ಮತ್ತು ಇಲ್ಲಿ ತ್ರಿಪುರ ವಿಜಯ್ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಸಾಮಾನ್ಯವಾಗಿ ತ್ರಿಪುರಗಳು ಅಂದರೆ ಈ ವಿದ್ಯುನ್ಮಾಲಿ, ರಕ್ತಾಕ್ಷ ಮತ್ತು ಹಿರಣ್ಯಾಕ್ಷ ಎಂಬತಕ್ಕಂತಹ ಮೂವರು ರಾಕ್ಷಸರಿಗೆ ದೇವಶಿಲ್ಪಿಯಾಗಿರ್ತಕ್ಕಂತಹ ಮಯ ಏನು ಆಕಾಶ, ಅಂತರಿಕ್ಷ ಮತ್ತು ಭೂಮಿಗಳ ಮೇಲೆ ಏನು ಚಿನ್ನ, ಬೆಳ್ಳಿ ಮತ್ತು ಕಬ್ಬಿಣದ ನಗರಗಳನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಾರೆ. ಈ ಮೂವರು ರಾಕ್ಷಸರನ್ನು ಸಂಹಾರ ಮಾಡಿದಂತಹ ಶಿವ ಆ ಮೂರೂ ನಗರಗಳನ್ನು ಸುಟ್ಟು ಭಸ್ಮ ಮಾಡ್ತಾರೆ, ಮೂರು ನಗರಗಳನ್ನು. ಆದ್ದರಿಂದ ಶಿವನಿಗೆ ತ್ರಿಪುರಾರಿ. ಯಾಕೆ ನರಗಳನ್ನು ನಾಶ ಮಾಡ್ತಾವ ಸರ್? ಅವ್ರು ರಾಕ್ಷಸರು ಸರ್, ಲೋಕಕಂಟಕರಾಗಿರ್ತಾರೆ. ಲೋಕಕಂಟ ಅವಾಗಲೇ ತಾನೇ ಈ ಏನು ಈ ರುದ್ರಾಕ್ಷಿಗಳು ಉತ್ಪನ್ನವಾದದ್ದು ಆ ಸಂದರ್ಭದಲ್ಲೇ ಸರ್. ಅದು ಆ ಸಂದರ್ಭದಲ್ಲಿ ರುದ್ರಾಕ್ಷಿಗಳು ಶಿವನ ಕಣ್ಣುಗಳಿಂದ ಉದುರಿದಂತಹ ಏನು ಜಲಬಿಂದುಗಳಿದೆಯಲ್ಲ ಭೂಮಿ ಮೇಲೆ ಬಿದ್ದಾಗ ಅವೇ ರುದ್ರಾಕ್ಷಿಯ ವೃಕ್ಷಗಳಾಗಿ ಹುಟ್ಟಿದವು ಅಂಥೇಳಿ. ರುದ್ರಾಕ್ಷಿಗಳ ಉತ್ಪತ್ತಿಗೆ ಸಂಬಂಧಪಟ್ಟ ಅದೇ ಸಂದರ್ಭ ಸರ್. ಯಾಕಂದ್ರೆ ರಾತ್ರಿ ನಾನು ಆ ಸಂದರ್ಭವನ್ನು ನೋಡ್ತಾ ಇದ್ದೆ, ಯಾವುದೋ ಒಂದು ವಚನದ ಮೇಲೆ ಬರಿತಾ ಇದೆ, ಆವಾಗ ಅದನ್ನು ಜ್ಞಾಪಿಸ್ಕೊಂಡೆ ನಾನು. ಅದು ಆ ಸಂದರ್ಭದಲ್ಲಿ ಅವನು ಮೇಲ್ಮುಖವಾಗಿ ಅವುಗಳನ್ನು ನೋಡ್ತಾ ಇದ್ದಂತೆ, ಆವಾಗ ಅವು ಸುಟ್ಟು ಭಸ್ಮವಾದಲ್ಲ, ಕಣ್ಣಿಂದ ನೀರು ಬಂದದ್ದು ಭೂಮಿ ಮೇಲೆ ಬೀಳ್ತು, ಅವೇ ರುದ್ರಾಕ್ಷಿಯ. ಕಾಳಿದಾಸನ ಶಿವ ಸಂಬಂಧಪಟ್ಟ ವರ್ಣನೆ ಅದನ್ನು ಬೇಸಿಟ್ಕೊಂಡು ನಮ್ಮಲ್ಲಿ ಅದರ ವಚನಗಳು ರಚನೆ ಆಗಿದೆ. ಯಾವುದ್ರ ಮೇಲೆ ಸರ್? ಕಾಳಿದಾಸನ ಶಿವವರ್ಣನೆ ಇದೆಯಲ್ಲ, ಅದನ್ನು ಇಟ್ಕೊಂಡು ಮೂಲವಾಗಿ ನಮ್ಮಲ್ಲಿ ಯಾರೋ ವಚನಕಾರರು ವಚನ ರಚನೆ ಮಾಡಿದಾರೆ ಅಂತ ಸುಮ್ಮನೆ ಕೇಳಿದೆ ಸರ್. ಅಲ್ಲಿಯವರು ಶಿವನ ವರ್ಣನೆ ಮಾಡ್ತಾರೆ ಅನ್ನೋದಕ್ಕಿಂತಲೂ ಅವ್ರ ಸಂದರ್ಭೋಚಿತವಾಗಿ ಯಾವ್ಯಾವ ವಿಷಯಗಳು ಸಂವಾದ ಆಗ್ತಾ ಇದ್ದಾರೆ, ತತ್ವಗಳು ಜನಗಳಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಅವ್ರು ಹೇಳ್ತಕ್ಕಂಥ ಅಭಿಪ್ರಾಯದಲ್ಲಿ ವೇದ, ಆಗಮ, ಉಪನಿಷತ್ತು, ಪುರಾಣಗಳ ಏನು ಸ್ಪಷ್ಟವಾಗಿ ಪ್ರಭಾವ ಇರೋದನ್ನು ನಾವು ಗುರುತಿಸ್ಬೋದು ಸರ್. ಅದು ಬಹಳಷ್ಟು ಕಾಳಿದಾಸನ ವಚನಗಳು ಅಥವಾ ಅವನ ಏನೇನು ಕೃತಿಗಳು ಆಧಾರ ಇಟ್ಕೊಂಡು ಯಾವುದು ನಮ್ಮಲ್ಲಿ ಯಾವುದು ವೀರಶೈವ ವಚನಗಳು ಯಾವುದು ಸಾಹಿತ್ಯ ಬಂದಿಲ್ಲ. ವೀರಶೈವ ಕವಿಗಳಾಗಲಿ ಅಥವಾ ಹರಿಹರ ಸರ್. ಏನು ಈಗ ನಾನು ಹೇಳಿದ್ನಲ್ಲ ಇವೊಂದು ಅಲ್ಲ ಹರಿಹರನ ಇದೆಯಲ್ಲ ಯಾರು ಯಾವುದು ಗಿರಿಜಾ ಕಲ್ಯಾಣ. ಗಿರಿಜಾ ಕಲ್ಯಾಣ ಹೇಳಿದ್ನಲ್ಲ ಸರ್, ಕುಮಾರ ಸಂಭವನೆ ಆಧಾರ. ಕುಮಾರ ಸಂಭವನೆ ಆಧಾರ. ಹಾಂ, ಕುಮಾರ ಸಂಭವನೆ ಆಧಾರ. ಹೌದು, ಹರಿಹರ ಕುಮಾರ ಸಂಭವದ ಕಥೆ. ಅಲ್ಲಲ್ಲಿ ಏನು ಮಾಡ್ತಾನೆ ಅವನು ಬದಲಾವಣೆಗಳು ಮಾಡ್ಕೊಂಡಿದ್ದಾನೆ ಅವ. ಆದರೆ ಭಾಳಷ್ಟು ಕಡೆ ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂತಹ ಶ್ಲೋಕಗಳು ಅಥವಾ ಮತ್ತೊಂದು ಏನಿದೆಯಲ್ಲ ಅವುಗಳನ್ನು ಭಾವಾನುವಾದವನ್ನು ಹೇಳ್ಕೊಂಡು ಹೋಗ್ತಾನೆ ಅವನು. ಹೌದೌದು ಸರ್, ಸಮಗ್ರವಾಗಿ ಕುಮಾರ ಸಂಭವಕ್ಕೂ ಹೌದು ಹರಿಹರ ಗಿರಿಜಾ ಕಲ್ಯಾಣ ನಾನು ಹೇಳಿದ್ನಲ್ಲ ತಮಗೆ. ಹೌದು, ಭಾಳ ಸಾಮ್ಯ ಇದೆ ಸರ್. ಅಲ್ಲಿದ್ದೇನೆ ಅವನಿಗೆ ಆಧಾರನೇ ಅದು. ಅದು ಮಾಡಬೇಕು ಇನ್ನೊಂದು ಸೆಕ್ಷನ್. ಅದು 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 ತುಂಬ ದೊಡ್ಡದಿದೆ ಸರ್. ಅದು ಮಾಡೋಣ ಸರ್, ಮಾಡೋಣ. ಇಲ್ಲಿ ಜೊತೆಗೆ ಇವನೇನು ಮಾಡ್ತಾನೆ ಅಂದರೆ, ಈ ಮೂವರು ರಾಕ್ಷಸರನ್ನು ಸಂಹಾರ ಮಾಡಿದಂತಹ ಶಿವ ಆ ಮೂರು ನಗರಗಳನ್ನು ಸುಟ್ಟು ಭಸ್ಮ ಮಾಡ್ತಾನೆ. ಆದ್ದರಿಂದ ಅವನಿಗೆ ತ್ರಿಪುರಾರಿ, ತ್ರಿಪುರ ವಿಜಯ್ ಎಂಬತಕ್ಕಂಥ ಹೆಸರು ಬರ್ತದೆ. ಈ ತ್ರಿಪುರ ವಿಜಯದ ಗೀತೆಗಳನ್ನು ಕಿನ್ನರಿಯರು ಆ ಶಿವನಿಗೆ ಪ್ರದೋಷ ಕಾಲದ ಪೂಜೆಯಲ್ಲಿ ಹಾಡ್ತಾ ಇರ್ತಾರೆ. ನೀನು ಹೋಗಿ ನೀನು ಮದ್ದಳೆಯ ನಗಾರಿಯ ಸೇವೆಯನ್ನು ನೀನು ಮಾಡು. ಈಗಾಗಲೇ ಅಲ್ಲಿ ಬೀಸ್ತಕ್ಕಂತಹ ಗಾಳಿಯಿಂದ ಅಲ್ಲಿರ್ತಕ್ಕಂತಹ ಏನು ಬಿದಿರಿನ ಮೂಲಕ ಕೊಳಲಿನ ಸೇವೆಯನ್ನು ಆಗ್ತಾ ಇರುತ್ತೆ ಅನ್ನೋ ಮಾತನ್ನು ಹೇಳ್ತಾನೆ. ಮತ್ತು
ಈ ಮತ್ತೆ ಹಿಮೋತ್ಪರ್ವತದ ಮೇಲೆ ಶಿವನ ಹೆಜ್ಜೆಯ ಗುರುತುಗಳಿರ್ತಕ್ಕಂಥ ಪ್ರದೇಶದಲ್ಲಿ ಸಿದ್ಧ ಪುರುಷರು ಪೂಜಾ ಸಾಮಗ್ರಿಗಳಿಂದ ಪೂಜೆ ಸಲ್ಲಿಸ್ತಾ ಇದ್ರೆ, ಕಿನ್ನರಿಯರ ಹಾಡಿಗೆ ಬಿದಿರುಗಳ ಗಾಳಿಯಿಂದ ಹೊರಮತಕ್ಕಂಥ ಹಿಂಪಾದ ಧ್ವನಿ ವೇಣುವಾದನವಾದರೆ, ಗುಹೆಗಳಲ್ಲಿ ಮಾರ್ದನಿಸ್ತಕ್ಕಂತಹ ಮೇಘರಾಜನ ಗುಡುಗಿನ ಶಬ್ದವೇ ಮದ್ದಳೆಯ ಧ್ವನಿಯಾಗಿ ಶಿವನ ಸಂಗೀತದ ಸೇವೆ ಏನು ಪೂಜೆ ಸರ್ವಾಂಗ ಸುಂದರವಾಗಿರ್ತಕ್ಕಂತಹದ್ದು ವರ್ಣನೆ ಕಂಡುಬರುತ್ತೆ. ಮತ್ತು ಹರಿದ್ವಾರದ ಸಮೀಪ ಇರತಕ್ಕಂತಹ ಶಿವನ ಹೆಜ್ಜೆಯ ಚಿಹ್ನೆಗಳಿರ್ತಕ್ಕಂತಹ ಬೆಟ್ಟದ ಪ್ರದೇಶದಿಂದ ನೀನು ಮಾನಸ ಸರೋವರದ ಕಡೆಗೆ ಕ್ರೌಂಚ ರಂಧ್ರದ ಮೂಲಕ ನೀನು ಪ್ರಯಾಣವನ್ನು ಬೆಳೆಸಬೇಕು ಎಂಬುದಾಗಿ ಯಕ್ಷನಿಗೆ ಮೇಘ ಹೇಳೋ ಸಂದರ್ಭದಲ್ಲಿ ಕಾಳಿದಾಸ ಶಿವನು ಪರಶುರಾಮನ ಧನುರ್ವಿದ್ಯೆಯ ಗುರುವಾಗಿದ್ದ ಅನ್ನೋದನ್ನು ಅವನು ಹೇಳ್ತಾನೆ. ಆ ಸಂದರ್ಭದಲ್ಲಿ ಶಿವ ಪರಶುರಾಮನ ಧನುರ್ವಿದ್ಯೆಯ ಗುರುವಾಗಿದ್ದ ಅನ್ನೋದನ್ನು ಹೇಳ್ತಾನಲ್ಲಿ, ಪ್ರಾಲೇಯಾದ್ರೇಹೇ ಉಪತಟಮತಿಕ್ರಮ್ಯ ತಾನ್ ವಿಶೇಷಾನ್ ಹಂಸದ್ವಾರಂ ಮೃಗುಪತಿ ಯಶೋವರ್ತ್ಮಯತ್ ಕ್ರೌಂಚರಂಧ್ರಂ. ಅಂದರೆ ಆ ಹಿಮಗಿರಿಯ ಪಕ್ಕದಲ್ಲಿ ಇನ್ನೂ ಎಷ್ಟೋ ದೃಶ್ಯಗಳನ್ನು ನೀನು ಸವಿಯುತ್ತಾ ನೀನು ಮುಂದೆ ನಡೆದು ಹೋದಾಗ ಕ್ರೌಂಚರಂಧ್ರವನ್ನು ತಲುಪ್ತೀಯ. ಕ್ರೌಂಚರಂಧ್ರ ಅದೇ ಹಂಸಗಳು ಸಾಕ್ತಕ್ಕಂತಹ ಬಿಲದ ಮಾರ್ಗ. ನೀವು ಮಾನಸ ಸರೋವರಕ್ಕೆ ಹೋಗಿದ್ದೀರಾ ಸರ್? ಇಲ್ವಾ? ಅಲ್ಲಿ ಹೋಗಿ ಬಂದವರು ಸರ್ ಇದೇನು ವರ್ಣನೆ ಮಾಡ್ತಾನಲ್ಲ ಕ್ರೌಂಚರಂಧ್ರ, ಈ ಗುಹೆ ಒಳಗಡೆ ಹೋಗ್ಬೇಕು, ಪ್ರವೇಶ ಮಾಡ್ಬೇಕಾದ್ರೆ ನಾವು ಶರೀರವನ್ನು ಸ್ವಲ್ಪ ಹಿಂಗೆ ಮಾಡ್ಕೊಂಡು ಹೋಗ್ತೀವಲ್ಲ, ಆ ರೀತಿ ಹೋಗ್ಬೇಕಂತೆ ಸರ್. ಅದು ಇದೆಯಂತೆ ಇವತ್ತಿಗೂ ಕೂಡ. ಮಾನಸ ಸರೋವರಕ್ಕೆ ಹೋಗಿ ಬಂದವರು ನಾನು ಒಮ್ಮೆ ಏನೋ ಮಾತಾಡ್ಬೇಕಾದ್ರೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೆ, ಅದನ್ನು ಹೇಳಿದ್ರು ನನಗೆ. ಅದನ್ನು ಕ್ರೌಂಚರಂಧ್ರ ಅಂತ ಕರೀತಾರಂತೆ ಅದನ್ನು. ಅದು ಪರಶುರಾಮನ ಧನುರ್ವಿದ್ಯಾ ಕೀರ್ತಿಯ ಸ್ಮಾರಕ ಎಂಬತಕ್ಕಂತಹ ಮಾತನ್ನು ಕಾಳಿದಾಸ ಹೇಳ್ತಾನೆ. ಅದು ಏನೋ ಪರಶುರಾಮ ಶಿವನ ಬಳಿ ಧನುರ್ವಿದ್ಯೆ ಕಲಿಬೇಗ ಏನಾಗುತ್ತೆ ಅಂದರೆ ಈ ಸ್ಕಂದನೊಡನೆ ಈ ಸ್ಪರ್ಧೆಯನ್ನು ಏರ್ಪಡಿಸ್ತಾರೆ. ಆ ಸ್ಪರ್ಧೆಯಲ್ಲಿ ಕ್ರೌಂಚ ಪರ್ವತಕ್ಕೆ ಬಾಣ ಪ್ರಯೋಗ ಮಾಡ್ತಾರೆ. ಅದರಿಂದ ರಂಧ್ರ ಉಂಟಾಗುತ್ತೆ ಎಂಬುದಾಗಿ ಕಥೆಯನ್ನು ಮಲ್ಲಿನಾಥ ಎಂಬತಕ್ಕಂಥ ವ್ಯಾಖ್ಯಾನಕಾರ ಹೇಳ್ತಾರೆ. ಕಾಳಿದಾಸನ ಕಾವ್ಯಗಳಿಗೆ ಎಲ್ಲ ಕಾವ್ಯಗಳಿಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ಮಲ್ಲಿನಾಥ. ಎಲ್ಲ 3 ನಾಟಕಗಳು, 2 ಖಂಡಕಾವ್ಯ, 2 ಮಹಾಕಾವ್ಯಗಳು, 7 ಸಮಗ್ರ ಎಲ್ಲ ಕಾವ್ಯಗಳು. ಸರ್ ಮಲ್ಲಿನಾಥ ಆತನು ಆ ಭಾಗದವನೇ ಸರ್, ಆ ಭಾಗದವನೇ ಮಲ್ಲಿನಾಥ. ಅವನ ಕೋಲಾಚಲದ ಮಲ್ಲಿನಾಥ ಅಂತಲೇ ಕರೀತಾರೆ, ಕೋಲಾಚಲದ ಮಲ್ಲಿನಾಥ ಅಂತ. ಇವತ್ತು ನಾವು ಅಥೆಂಟಿಕ್ ಆಗಿ ನೋಡ್ತಕ್ಕಂತಹದ್ದು ಎಷ್ಟೇ ವ್ಯಾಖ್ಯಾನಗಳಿದ್ರು ಕೂಡ ಮಲ್ಲಿನಾಥನ ವ್ಯಾಖ್ಯಾನವೇ ದ ಬೆಸ್ಟ್ ಅಂತ ನೋಡೋದು. ಈ ಕಾಳಿದಾಸನ ಕಾವ್ಯಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಮಲ್ಲಿನಾಥನ ವ್ಯಾಖ್ಯಾನ ಸಮೇತವಾಗಿ ಓದ್ತೀವಿ ನಾವು. ತುಂಬ ಕಂಪ್ಯಾರಿಸನ್ಗೆ ನಾವು ಬೇರೊಂದು ವ್ಯಾಖ್ಯಾನವನ್ನು ರೆಫರೆನ್ಸ್ ನೋಡ್ತೀವಿ. ಈಗ ರಘುವಂಶದ ಮೇಲೆ 33 ವ್ಯಾಖ್ಯಾನಗಳಿದೆ ಸರ್, 33 ವ್ಯಾಖ್ಯಾನಗಳಿದೆ ರಘುವಂಶದ ಮೇಲೆ. ಹೀಗೆ ಮತ್ತು ಈ ಕ್ರೌಂಚರಂಧ್ರದ ಮೂಲಕ ಮೇಘ ಮುಂದೆ ಸಾಗಿದಾಗ ಕೈಲಾಸ ಪರ್ವತ ಸಿಗುತ್ತೆ. ಆ ಕೈಲಾಸ ಪರ್ವತ ಶಿವನ ವಾಸಸ್ಥಾನ. ಅದು ಹಿಮಾಚ್ಛಾದಿತವಾದ್ದರಿಂದ ಬಿಳುಪಾಗಿರ್ತಕ್ಕಂತಹ ಎತ್ತರ ಶಿಖರಗಳಿಂದ ನಿಂತಂತಹದು ಶಿವನ ಅಟ್ಟಹಾಸ ಎಂಬುದಾಗಿ ತೋರ್ತಾ ಇದೆ ಎಂಬುದಾಗಿ ಹೇಳ್ತಾನೆ. ಅಲ್ಲಿ ಹೇಳ್ತಾ ಅವನು ರಾಶೀಭೂತಃ ಪ್ರತಿಶಂ ಇವ ತ್ರ್ಯಂಬಕಸ್ಯ ಅಟ್ಟಹಾಸಃ. ತ್ರ್ಯಂಬಕಸ್ಯ ಅಟ್ಟಹಾಸಃ ರಾತಿಯರ್ಷೀಭೂತ ಪ್ರತಿದಿಶಂ ಇವ. ಅದು ಯಾವ ರೀತಿಯಾಗಿ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಆ ಶಿವನ ಅಟ್ಟಹಾಸದ ನಗು ಎಲ್ಲ ಕಡೆಯೂ ತೋರ್ತಾ ಇದೆಯೋ ಎಂಬುದಾಗಿ ಬೆಳ್ಳು ಕಾಣ್ತಾ ಇದೆ ಎಂಬುದಾಗಿ ಹೇಳ್ತಾರೆ. ಮತ್ತು ಕೈಲಾಸ ಪರ್ವತದ ವರ್ಣನೆ ಮಾಡೋ ಸಂದರ್ಭದಲ್ಲಿ ಸಹಜವಾಗಿ ಕೈಲಾಸದ ಅಧಿಪತಿಯಾದ ಶಿವನ ವರ್ಣನೆಯೂ ಕೂಡ ಬಂದಿರೋದು ಸಹಜ. ಅಲ್ಲಿ ಭುಜಗ ವಲಯ ಅಂದರೆ ವಲಯ ಅಂದರೆ ಕಡಗ, ಹಾವಿನ ಕಡಗವನ್ನು ತೆಗೆದಿಟ್ಟ ಶಿವ ಪಾರ್ವತಿಯೊಂದಿಗೆ ಕ್ರೀಡಾ ಪರ್ವತದಲ್ಲಿ ಕಾಲ್ನಡಿಗೆಯಿಂದ ಬೇರಿಸ್ತಾ ಇದ್ದ. ಆಗ ಮೇಘ ತನ್ನಲ್ಲಿರ್ತಕ್ಕಂತಹ ನೀರನ್ನೆಲ್ಲ ಗಟ್ಟಿಯಾಗಿ ಮಾಡಿಕೊಂಡು ಆ ಪರ್ವತವನ್ನು ಏರಲು ಅವರಿಗೆ, ಆ ದಂಪತಿಗಳಿಗೆ ಅನುಕೂಲವಾಗುವಂತೆ ಮೆಟ್ಟಿಲುಗಳಾಗು ಎಂಬುದಾಗಿ ಮೇಘನಿಗೆ ಯಕ್ಷನ ಮೂಲ ಕವಿ ಹೇಳಿಸ್ತಾ ಇದ್ದಾರೆ. ನೋಡಿ ಹೇಳ್ತಾನೆ ಅವನು, ಹಿತ್ವಾ ತಸ್ಮಿನ್ ಭುಜಗವಲಯಂ ಶಂಭುನಾ ದತ್ತಹಸ್ತ ಕ್ರೀಡಾಶೈಲೆ ಯದಿ ಚ ವಿಹರೆ ಪಾದಚಾರೇಣ ಗೌರಿ ಭಂಗಿ ಭಕ್ತ್ಯ ವಿರಚಿತ ವಪುಹೋ ಸ್ತಂಭಿತಾಂತರ್ಜಲೌಗ ಸೋಪಾನತ್ವಂ ರಜಪದ ಸುಖ ಸ್ಪರ್ಶಮಾರೋಹಣೇಶು. ಹೇಳ್ತಾನೆ ಅವನಂಗಂತ ಇದನ್ನು. ಅಂದರೆ ಅವನು ಯಾವಾಗ ಶಿವ ತನ್ನ ಹೆಂಡತಿಯಾದ ಪಾರ್ವತಿಯ ಕೈ ಹಿಡ್ಕೊಂಡು ಕೈಲಾಸ ಪರ್ವತದಲ್ಲಿ ಸಂಚಾರ ಮಾಡ್ತಾನಲ್ಲ, ಅವನೇನು ಮಾಡ್ತಾನೆ ಅಂದರೆ ಕೈಯಲ್ಲಿರ್ತಕ್ಕಂಥ ಸರ್ಪದ ಅಲಂಕಾರ ಮಾಡ್ಕೊಂಡು ಅದನ್ನು ತೆಗೆದುಬಿಟ್ಟಿರ್ತಾನೆ. ಅವಳು ಹೆದರ್ಕೊಂತಾಳಲ್ಲ, ಆ ಕಾರಣಕ್ಕೆ ತೆಗೆದಿರ್ತಾನೆ. ನೀನೇನು ಮಾಡು ಅಂದರೆ
ನೀನು ಗಟ್ಟಿ ಮಾಡಿಕೊಂಡು ನೀನು ಕೂಡ ನೀರು ಧೂಳು ಇತ್ಯಾದಿಗಳ ಮಾಡಲ್ಪಟ್ಟಿರ್ತಕ್ಕಂಥವ, ನೀನು ಗಟ್ಟಿ ಮಾಡ್ಕೊಂಡು ಏನು ಮಾಡು ಅಂದರೆ ಆ ಪರ್ವತದಲ್ಲಿ ನೀನು ಒಂದು ಐಸ್ ಗಡ್ಡಿಯಾಗಿ ಇಟ್ಕೊಂಡ್ರೆ ಅವನು ಶಿವ ನಿನ್ನನ್ನು ಮೆಟ್ಟಲನ್ನಾಗಿ ಮಾಡಿಕೊಂಡು ಪಾರ್ವತಿಯ ಸಮೇತ ಅವನು ಸಂಚಾರ ಮಾಡ್ತಾನೆ. ನೀನು ಶಿವ ಪಾರ್ವತಿ ದಂಪತಿಗಳಿಗೆ ಸೇವೆಯನ್ನು ಸಲ್ಲಿಸಿದಾಗ ಆಗತ್ತೆ, ಆ ಕೆಲಸವನ್ನು ನೀನು ಮಾಡು ಎಂಬುದಾಗಿ ಹೇಳ್ತಾರೆ. ಅಂದರೆ ಹೀಗೆ ಶಿವನನ್ನು ಸರ್ಪಭೂಷಣ ಎಂಬುದಾಗಿ ಹೇಳಿದ್ದಲ್ಲದೆ ಶಿವ ಪಾರ್ವತಿಯರ ಸೇವೆಯನ್ನು ಮೆಟ್ಟಲುಗಳ ರೂಪದಲ್ಲಿ ಮೇಘರಾಜನಿಂದ ಮಾಡಿಸೋ ಮೂಲಕ ಕಾಳಿದಾಸನ ಶಿವನ ವಿಷಯಕವಾಗಿರ್ತಕ್ಕಂಥ ಭಕ್ತಿಯನ್ನು ಮೆರೆದಿರೋದು ನಮ್ಗೆ ಕಂಡುಬರುತ್ತೆ. ಇನ್ನು ಉತ್ತರ ಮೇಘಕ್ಕೆ ಎರಡು ಭಾಗ, ಪೂರ್ವ ಭಾಗದಲ್ಲಿ ಮೇಘದೂತದಲ್ಲಿ ಪೂರ್ವ ಮೇಘ ಮತ್ತು ಉತ್ತರ ಮೇಘ ಎಂಬುದಾಗಿ. ಪೂರ್ವ ಮೇಘದಲ್ಲಿ ರಾಮಗಿರಿಯಿಂದ ಅಲಕಾಪುರಿಯವರೆಗೆ ಇರತಕ್ಕಂತಹ ಭೌಗೋಳಿಕ ವರ್ಣನೆ, ತೀರ್ಥಕ್ಷೇತ್ರಗಳಿರ್ಬೋದು ಮತ್ತೊಂದಿರ್ಬೋದು ವರ್ಣನೆ ಇದ್ದರೆ, ಅಂದರೆ ನಿಸರ್ಗದ ವರ್ಣನೆ ಇದ್ದರೆ, ಉತ್ತರ ಮೇಘದಲ್ಲಿ ಅಲ್ಲೇನಾಗಿದೆ ಅಂದರೆ ಅಲಕಾಪುರಿ ಕೈಲಾಸಪುರಿಯಿಂದ ಅಲಕಾಪುರಿಯವರೆಗೆ ಏನಿದೆಯೋ ಅಲ್ಲಿ ಅಲಕಾಪುರಿಯ ವರ್ಣನೆ, ಕುಬೇರನ ರಾಜಧಾನಿ ಅದು, ಅಲ್ಲಿರ್ತಕ್ಕಂತಹ ಭವನಗಳ ವರ್ಣನೆ, ಅಲ್ಲಿಯ ಪರಿಸರದ ವರ್ಣನೆ, ಆಮೇಲೆ ಅಲ್ಲಿರ್ತಕ್ಕಂತಹ ಕುಬೇರನೇನೋ ಅಲ್ಲಿರ್ತಕ್ಕಂಥ ಯಕ್ಷಿಣಿ ಅಂದರೆ ಈತನ ಪತ್ನಿ ಇದ್ದಾಳಲ್ಲ ಅವಳ ವರ್ಣನೆ, ಯಾರಿಗೋ ಹೋಗಿ ಒಂದು ಮೆಸೇಜ್ ಹೇಳಿಬಿಟ್ರೆ ತನ್ನ ಹೆಂಡತಿ ಹೇಗಿದ್ದಾಳೆ, ತನ್ನ ಹೆಂಡತಿಯ ವರ್ಣನೆ ಇತ್ಯಾದಿಗಳು ಉತ್ತರ ಮೇಘದಲ್ಲಿ ಬರುತ್ತೆ ಸರ್. ಅಲ್ಲಿ ಶಿವನನ್ನು ಕುಬೇರನ ಮಿತ್ರ ಎಂಬುದಾಗಿಯೂ ಅಲ್ಲಿಯೇ ಶಾಶ್ವತವಾಗಿ ನೆಲೆಸಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಅದನ್ನು ಅರಿತಿರ್ತಕ್ಕಂತಹ ಮನ್ಮಥ ಭಯದಿಂದ ದುಂಬಿಗಳ ಹಿಂಡಿನ ಬಿಲ್ಲನ್ನು ಕೈಗೆತ್ತಿಕೊಳ್ಳೋದೇ ಇಲ್ಲ, ಹೂಬಾಣವನ್ನು ಕೈಗೆತ್ತಿಕೊಳ್ಳೋದೇ ಇಲ್ಲ. ಶಿವನು ಮನ್ಮಥನನ್ನು ಭಸ್ಮ ಮಾಡಿದ ಪ್ರಸಂಗವನ್ನು ಅದು ಹೇಳೋದ್ರ ಮೂಲಕ ಸ್ಮರಣೆ ಮಾಡ್ತಾ ಇದೆ. ಯಾಕೆ ಎತ್ಕೊಳ್ಳೋದಿಲ್ಲ ಅಂದರೆ ಈಗಾಗಲೇ ಅವನ್ನ ಸುಟ್ಟು ಹಾಕಿದ್ದಾನಲ್ಲ. ಅದು ಇವನ ಪ್ರಕಾರ ಜಾಗ ಯಾವುದು ಅಂತ, ಯಾವುದು ಸರ್? ಮನ್ಮಥ ಹತ್ಯೆ ಆಗತ್ತಾ, ಆ ಜಾಗ ಯಾವುದು ಅಂತ ಹೇಳ್ತಾರೆ. ಅಲ್ಲ, ಅದು ಹಿಮಾಲಯ ಪರ್ವತದ ಪ್ರದೇಶ ಅಷ್ಟೇ ಸರ್. ಅದು ಈಗಿರೋದು ಅಲ್ಲಿರ್ತಾನೆ, ಅವನು ಮನ್ಮಥ ಯಾವಾಗಲೂ ಇರ್ತಾನೆ. ಆದರೆ ಅವನು ಆ ಸಂದರ್ಭದಲ್ಲಿ ಶಿವ ಪಾರ್ವತಿಯ ಜೊತೆಯಲ್ಲಿದ್ದರೂ ಕೂಡ ಅವನೇನು ಮಾಡ್ತಾನೆ ಅಂದರೆ ಆ ಹೂಬಾಣವನ್ನು ಎತ್ಕೊಳ್ಳೋದೇ ಇಲ್ಲ, ಅವರಿಬ್ಬರ ಏಕಾಂತಕ್ಕೆ ಭಂಗ ಮಾಡೋದಕ್ಕೆ. ಯಾಕೆಂದರೆ ಇಂದಿನ ಘಟನೆ ಇದೆಯಲ್ಲ ಅದನ್ನು ಜ್ಞಾಪಿಸ್ಕೊಂಡು ಎಂಬತಕ್ಕಂಥ ಮಾತನ್ನು. ಮತ್ತು ಇನ್ನು ಈ ಋತು ಸಂಹಾರ ಅಂತೂ ನಮ್ಮ ದೇಶದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ 6 ಋತುಗಳ ವರ್ಣನೆ. ಅದರಲ್ಲಿ ಶಿವನ ವರ್ಣನೆಯಾಗಲಿ ಮತ್ತೊಂದಾಗಲಿ ಅವಕಾಶವೇ ಇಲ್ಲ ಅಲ್ಲಿ. ಅದು ಕಾಳಿದಾಸನ ಮೊದಲನೆಯ ಕೃತಿ. ಅದು ಎಲ್ಲವಕ್ಕೂ ಕೂಡ ತನ್ನ ಪ್ರಿಯಗೆ ನಮ್ಮ ಭಾರತ ದೇಶದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ 6 ಋತುಗಳ ವರ್ಣನೆಯನ್ನು ಮಾಡ್ತಕ್ಕಂತಹ ಕಾವ್ಯ. ಹಂಗಾಗಿ ಅಲ್ಲಿ ಯಾವುದೇ ಪ್ರಸಂಗವೂ ಕೂಡ ಬರೋದಿಲ್ಲ. ಕಾಳಿದಾಸನ ಮೊದಲನೆಯ ಕಾವ್ಯ ಕೂಡ ಋತು ಸಂಹಾರ. ಸಂಹಾರ ಅಂದರೆ ವರ್ಣನೆ ಸರ್. ಋತೂನಾಂ ಸಂಹಾರ ಅರ್ಥಾತ್ ವರ್ಣನಂ ಇತ್ಯರ್ಥ. ಅದು ಋತುಗಳ ಸಂಹಾರ ಅಂದರೆ ವರ್ಣನೆ. ಅದು ಇನ್ನು ನಾವು ಇಷ್ಟೆಲ್ಲ ಆದಮೇಲೆ ಈ ಕಾಳಿದಾಸನನ್ನು ನಾವು ಯಾವ ರೀತಿಯಾಗಿ ಶಿವನನ್ನು ಕಾಣ್ತಾನೆ ಅನ್ನೋದನ್ನು ಆತನ ಮಹಾಕಾವ್ಯವಾಗಿರ್ತಕ್ಕಂತಹ ಕುಮಾರ ಸಂಭವಕ್ಕೆ ಪ್ರವೇಶ ಮಾಡಬೇಕು. ಪರವಾಗಿಲ್ಲ ಸರ್, ಮಾತಾಡೋಣ ಇನ್ನೊಟ್ಟು. ಅದೇ ಸರ್, ಕುಮಾರ ಸಂಭವ ಇನ್ನೊಂದು ಸರಿ. ಅದೇ ಯಾಕಂದರೆ ಅದೇ ಒಂದು ಸೆಷನ್ ಆಗುತ್ತೆ. ಕುಮಾರ ಸಂಭವ. ಎಲ್ಲ ಆತ್ಮೀಯರಿಗೆ ವಂದನೆ. ಈಗ ಕಾಳಿದಾಸನು ನಿರೂಪಣೆ ಮಾಡಿರ್ತಕ್ಕಂತಹ ಶಿವಭಕ್ತಿ ಏನಿದೆಯೋ ಆ ಶಿವಭಕ್ತಿಯನ್ನು ಆತನ ಕಾವ್ಯಗಳಾಗಿರ್ತಕ್ಕಂತಹ 3 ನಾಟಕಗಳು, ಮಾಲವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ ಮತ್ತು ಅಭಿಜ್ಞಾನ ಶಾಕುಂತಲ, ಮತ್ತು ಆತನ ಖಂಡಕಾವ್ಯವಾಗಿರ್ತಕ್ಕಂತಹ ಮೇಘದೂತದಲ್ಲಿ ವರ್ಣನೆ ಮಾಡಿರ್ತಕ್ಕಂತಹ ವಿಷಯವನ್ನು ನಾನು ಇಷ್ಟೊತ್ತು ತಮ್ಮೊಂದಿಗೆ ಯಥಾಮತಿ ಹಂಚಿಕೊಂಡೆ. ಇನ್ನು ಮುಂದಿನ ವಿಷಯವನ್ನೆಂದರೆ ಕುಮಾರ ಸಂಭವ ಮಹಾಕಾವ್ಯದಲ್ಲಿ ನಿರೂಪಿತವಾಗಿರ್ತಕ್ಕಂಥ ಕಾಳಿದಾಸನ ಶಿವಭಕ್ತಿಯನ್ನು ನಾನು ಮುಂದಿನ ಸೆಷನ್ನಲ್ಲಿ ನಾನು ಮುಂದುವರಿಸ್ತೇನೆ ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಮಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಇದುವರೆಗೂ ಕಾಳಿದಾಸನ ಶಿವಭಕ್ತಿಯ ಮೊದಲ ಕಂತನ್ನು ಶ್ರೀಯುತ ಪ್ರೊಫೆಸರ್ ಶಿವಕುಮಾರ್ ಸ್ವಾಮಿಗಳು ಮನೇಲಿ ಮಾಡಿದ್ದಾರೆ. ಇದಕ್ಕೆ ಪೂರ್ವಭಾವವಾಗಿ ಡಾಕ್ಟರ್ ಎಂ ಜಿ ನಾಗರಾಜ್ ಅವರು ಕೂಡ ಅದಕ್ಕೆ ಒಂದು ಮುನ್ನುಡಿ ಕೊಟ್ಟಿದ್ದಾರೆ. ಪ್ರಚಂಡ ಪ್ರತಿಭೆಯನ್ನು ಹಾಗಾಗಿ ಇನ್ನು ಮುಂದಿನ
ಈ ಕಾಳಿದಾಸನ ಕೃತಿಗಳ ಬಗ್ಗೆ ನಮ್ಮ ಪ್ರೊಫೆಸರ್ ಶಿವಕುಮಾರ್ ಸ್ವಾಮಿಗಳು ಮತ್ತೆ ಪ್ರವಚನ ಮಾಡ್ಕೊಂಡು ಕೇಳ್ಕೊಳ್ತೀನಿ. ಹಾಗೂ ಅವರಲ್ಲಿ ಬಹಳ ನನಗೆ ತುಂಬ ಆಸಕ್ತಿ ಮೂಡಿಸಿದ್ದು ಅಂತಂದರೆ ಭಗವದ್ಗೀತಾ ವೀರಶೈವ ಭಾಷ್ಯ. ಇದು ನಾನು ಎಲ್ಲೂ ಕೇಳಿರಲಿಲ್ಲ, ಇದನ್ನು ನಾವು ಖಂಡಿತ ಕೇಳಬೇಕು. ನೋಡಿ, ಅದು ಸಿದ್ದಪ್ಪಾರಾಧ್ಯರು ಮಾಡಿದ್ದು ಅದನ್ನು ನಾನು ಸಂಪಾದನೆ ಮಾಡಿದೆ ಅಷ್ಟೇ, ಮರುಮುದ್ರಣ ಅದ್ರ ಬಗ್ಗೆ ಕೇಳಬೇಕು ನಾವು. ಸೊ ಇಷ್ಟು ಇದಾಗಿ ನಾನು ಕೊಡ್ತೀನಿ. ಒಂದೇ ಒಂದು ಶಿವಸ್ತುತಿ ಹೇಳಿಬಿಡ್ತೀನಿ. ಮೌಳೌ ಗಂಗಾ ಶಶಾಂಕೌ ಕರಚರಣತಲೆ ಶೀತಲಾಂಗಾ ಭುಜಂಗಾ. ಮೌಳೌ ಗಂಗಾ ಶಶಾಂಕೌ ಕರಚರಣತಲೆ ಶೀತಲಾಂಗಾ ಭುಜಂಗಾ. ವಾಮೇ ಭಾಗೆ ದಯಾರ್ದ್ರಾ ಹಿಮಗಿರಿತನಯಾ ಚಂದನಂ ಸರ್ವಗಾತ್ರೇ. ವಾಮೇ ಭಾಗೆ ದಯಾರ್ದ್ರಾ ಹಿಮಗಿರಿತನಯಾ ಚಂದನಂ ಸರ್ವಗಾತ್ರೇ. ಇತ್ತಂ ಶೀತಂ ಪ್ರಭೂತಂ ತವ ಕನಕಸಭಾನಾಥ ಸೋಡುಂ ಕ್ವಶಕ್ತಿಃ. ಚಿತ್ತೇ ನಿರ್ವೇದತಪ್ತೆ ಯದಿ ಭವತಿ ನತೆ ನಿತ್ಯವಾಸೋ ಮದೀಯೇ ಮದೀಯೇ.